ಲೋ ಅಜ್ಜು, ನೀನೊಂದು ಕೆಲಸ ಮಾಡು, ರಾತ್ರಿನೇ ರೆಡಿಯಾಗಿ ಮಲಗ್ಬಿಡು. ಬೆಳಿಗ್ಗೆ ಬರೀ ಹಲ್ಲುಜ್ಜಿ ತಿಂಡಿ ತಿಂದು ಸ್ಕೂಲ್ಗೆ ಹೋಗ್ಬಿಡುವೆ. ಯಾಕೆ? ಹಲ್ಲುಜ್ಜಿ ತಿಂಡಿನೂ ತಿನ್ನಿಸ್ಬಿಡ್ತೀನಿ, ರಾತ್ರಿನೇ ಕರ್ಕೊಂಡು ಹೋಗಿ ಸ್ಕೂಲ್ ಹತ್ರ ಬಿಟ್ಟು ಬಂದ್ಬಿಡಿ. ನೀನ್ ದಿನಾಲು ಹಿಂಗೆ ಮಾಡ್ತಾ ಇರೋ, ನಾನು ಹಂಗೆ ಮಾಡ್ತೀನಿ. ಅಲ್ಲ ಕಣೆ, ಕಳ್ಸೋದು ಗೌರ್ಮೆಂಟ್ ಸ್ಕೂಲ್ಗೆ. ನೀನ್ ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೂ ಹಿಂಗೆ ಮೇಕಪ್ ಮಾಡ್ತಾ ಇದ್ರೆ ಹೆಂಗೆ? ಇನ್ನೇನಾದ್ರೂ ಪ್ರೈವೇಟ್ ಸ್ಕೂಲ್ ಕಳ್ಸಿದ್ರೆ ನಿನ್ ಮಗನ್ಗೆ ಹೆಂಗ್ ಮೇಕಪ್ ಮಾಡ್ತೀಯಾ? ಓದಕ್ಕೆ ಗವರ್ಮೆಂಟ್ ಸ್ಕೂಲ್ ಆದ್ರೇನು, ಪ್ರೈವೇಟ್ ಸ್ಕೂಲ್ ಆದ್ರೇನು, ಕಲಿಯೋದು ವಿದ್ಯೆನೇ ಅಲ್ವಾ? ಗವರ್ಮೆಂಟ್ ಸ್ಕೂಲ್ಗೆ ಹೋಗ್ತಾನೆ ಅಂದ್ ಮಾತ್ರಕ್ಕೆ ಕುಂಡಿ ಕಾಣಿಸೋ ತರ ಕಿಂಡಿ ಆಗಿರೋ ಚಡ್ಡಿ ಹಾಕಿ ಕಳ್ಸಕ್ಕಾಗತ್ತಾ? ವಿದ್ಯೆ ಕಲ್ಸೋದ್ರ ಜೊತೆಗೆ ಮಕ್ಕಳಿಗೆ ಸ್ವಚ್ಛವಾಗಿರೋದನ್ನ, ಶಿಸ್ತಾಗಿರೋದನ್ನು ಕಲ್ಸ್ಕೊಡ್ಬೇಕು. ಇಲ್ಲಾಂದ್ರೆ ನಿಮ್ ತರ ಸುಳ್ಬುರ್ಕರಾಗ್ಬಿಡ್ತಾರ ಅಷ್ಟೇ. ಯಾರಿಗೆ ಸುಳ್ಬುರ್ಕ ಅಂತ ಹೇಳ್ತಾ ಇದೀಯಾ? ನಾವು ಸತ್ಯ ಹರಿಶ್ಚಂದ್ರ ವಂಶಸ್ಥರು ಅಂತ ನಮ್ ತಾತ ಹೇಳ್ತಾ ಇದ್ದ. ನಾನ್ ಯಾವಾಗೆ ಸುಳ್ಳು ಹೇಳ್ದೆ? ಸ್ವಂತ ಆಟೋ ಇದೆ ಅಂತ ಸುಳ್ಳು ಹೇಳಿ ಯಾಮಾರಿಸಿ ನನ್ನ ಮದ್ವೆ ಮಾಡ್ಕೊಳ್ಳಿಲ್ಲ. ಅದೆಲ್ಲ ಹಳೆ ಕತೆ. ಈಗ ಅದೆಲ್ಲ ನೋಡಕ್ ಸಖತ್ತಾಗಿದ್ದಲ್ಲ, ಎಲ್ಲಿ ಮಿಸ್ ಆಗ್ಬಿಡ್ತೀವ ಅಂತ ಒಂದೇ ಒಂದ್ ಸುಳ್ಳು ಹೇಳಿ ಮಿಸ್ಸಸ್ ಮಾಡ್ಕೊಂಡೆ ಅಷ್ಟೇ ಅಪ್ಪ. ಒಂದೇ ಒಂದ್ ಸುಳ್ಳೆನಾ ಹೇಳಿದ್ದು? ಇನ್ನೆಷ್ಟು ಲೆಕ್ಕ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇದು ಸ್ವಂತ ಆಟೋ ಇದೆ ಅಂತ ಹೇಳಿದ್ದು. ಎರಡನೇದು ಕುಡಿಯೋದೇ ಇಲ್ಲ ಅಂದಿದ್ದು. ಮೂರನೇದು ಸಿಗರೇಟ್ ಸೇದಲ್ಲ ಅಂದಿದ್ದು. ನಾಲ್ಕನೇದು ಇಲ್ಲೇ ಇದ್ರೆ ಲೈಫ್ನೇ ಹರಾಜಾಕ್ಬಿಡ್ತಾಳೆ. ಇನ್ನೂ ಇದೆ, ಕೇಳಿಸ್ಕೊಳ್ಳಿ. ಪಪ್ಪ ನಾನು ಹೋಗ್ತಿದ್ದೀನಿ. ಸರಿ ಮಗನ. ಪಪ್ಪ ನಾನು ಹೋಗ್ತಾ ಇದ್ದೀನಿ. ಅರ್ಥ ಆಯ್ತು. ಗೌರ್ಮೆಂಟ್ ಆಫೀಸರ್ಸ್ ಮಾತ್ರ ಲಂಚ ಕೊಡ್ಬೇಕು ಅನ್ಕೊಂಡಿದ್ದೆ. ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಹುಡುಗರ್ಗೂ ಲಂಚ ಕೊಡ್ಬೇಕಲ್ಲಪ್ಪ. ಅಯ್ಯೋ. ತಗೋ, ನೀನು ಚಾಕ್ಲೇಟ್ ತಗೋ, ನಿನ್ ಫ್ರೆಂಡ್ಸ್ಗಳಿಗೂ ಕೊಡ್ಸು. ಪಪ್ಪ ನಮ್ ಕ್ಲಾಸ್ ಅಲ್ಲಿರೋ ಎಲ್ರು ನಮ್ ಫ್ರೆಂಡ್ಸ್. ಅಜ್ಜು, ನಿಮ್ಮಪ್ಪ ಬಾಡಿಗೆ ಆಟೋ ಓಡಿಸಿರೋದ್ ಕಣಪ್ಪ. ಸ್ವಂತ ಆಟೋ ತಗೊಂಡ್ಮೇಲೆ ನೀನು ನಿನ್ ಫ್ರೆಂಡ್ಸ್ ಎಲ್ಲ ಕೊಡ್ಸಿವಂತೆ. ಈಗ ನೀನೊಬ್ನೇ ತಿನ್ನು. ಸದ್ಯಕ್ಕೆ ನಾನ್ ಬರ್ಲಾ? ಸರಿ ಪಪ್ಪ, ನಾನು ಹೋಗ್ತಾ ಇದ್ದೀನೋ. ಗೊತ್ತಾಯ್ತು. ಬಾಯ್ ಮಗನೇ. ಬಾಯ್. ಸೌಭಾಗ್ಯ, ಇನ್ಯಾವ ಸೌಭಾಗ್ಯ ರತ್ನ? ಎಲ್ಲಿ ಸೌಭಾಗ್ಯ? ಅದ್ಯಾವ ಸಂತೋಷಕ್ಕೆ ನಮ್ ತಂದೆ ತಾಯಿ ನನಗ್ ಸೌಭಾಗ್ಯ ಅಂತ ಹೆಸರಿಟ್ರು. ಸರ್ವನಾಶ ಆಗೋಯ್ತಲ್ಲ ನನ್ ಸೌಭಾಗ್ಯ ಎಲ್ಲ. ಸಮಾಧಾನ ಮಾಡ್ಕೋ ಸೌಭಾಗ್ಯ, ಇಲ್ಲಿ ಯಾರು ಶಾಶ್ವತವಾಗಿರಕ್ ಆಗಲ್ಲ. ಈ ಭೂಮಿ ಋಣ ತೀರದ್ಮೇಲೆ ಎಲ್ಲಾರು ಹೋಗ್ತಾನೆ ಇರ್ಬೇಕು. ನಿನ್ ಗಂಡನ್ ಋಣನು ಇಷ್ಟೇ ಅನ್ಸುತ್ತೆ. ಹೋಗ್ಲಿಕ್ಕೊಂದ್ ಕಾರಣ ಬೇಕಲ್ಲ, ಅಷ್ಟೇ. ಈಗ ಹೇಳು, ಕೈ ತೊಳ್ಕೊಂಡು ಊಟ ಮಾಡು. ನನಗ ಹಸ್ವಿಲ್ಲ, ನನ್ಗೂಟ ಬೇಡ. ಸೌಭಾಗ್ಯ, ನೀನ್ ಸರಿಯಾಗಿ ಊಟ ಮಾಡಿ ಎಷ್ಟ್ ದಿನ ಆಯ್ತು ಗೊತ್ತಾ? ಹಿಂಗೆ ಆದ್ರೆ ನೀನು ಸತ್ತೋಗ್ತೀಯ. ಹೋಗ್ಲಿ ಬಿಡು ರತ್ನ, ದೇವ್ರಂತ ಗಂಡನ್ನೇ ಕಳ್ಕೊಂಡ್ಮೇಲೆ ನಾನ್ ಯಾಕೆ ಬದುಕಿರ್ಲಿ ಹೇಳು? ಬದುಕಿರ್ಬೇಕು ಸೌಭಾಗ್ಯ, ನೀನ್ ಬದುಕಿರ್ಬೇಕು. ಅಲ್ಲಿ ನೋಡು, ನೋಡು, ಜನ್ಮ ಕೊಟ್ಟು ತಂದೆನ್ ಕಳ್ಕೊಂಡಿದ್ರು ಏನು ಅರಿದೆ ತನ್ ಪಾಡಿ ತಾನ್ ನಿಶ್ಚಿಂತೆಯಿಂದ ಆಟ ಆಡ್ಕೊಂಡಿದ್ದಾನೆ. ಆ ಮುಗ್ಧ ಮನಸ್ಸಿನ ಭವಿಷ್ಯ ರೂಪ್ಸಕ್ಕಾದ್ರೂ ನೀನ್ ಬದುಕಿರ್ಬೇಕು ಸೌಭಾಗ್ಯ. ನೋಡು, ಆಗಿರೋದ್ರ ಬಗ್ಗೆ ಚಿಂತೆ ಮಾಡೋದ್ ಬಿಟ್ಬಿಟ್ಟು ಮುಂದೆ ಆಗ್ಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡು.
ಈಗ ಆ ಮಗುವಿನ ಭವಿಷ್ಯ ನಿನ್ ಕೈಲಿದೆ. ತುಂಬೆ ಗಿಡ ಆಗಿ ಬೆಳೆಸ್ತೀಯೋ ಇಲ್ಲ 4 ಜನಕ್ಕೆ ನೆರಳು ಕೊಡೋ ಆಲದ ಮರ ಆಗಿ ಬೆಳೆಸ್ತೀಯೋ ಎಲ್ಲ ನಿನ್ ಕೈಲಿದೆ. ಈಗ ಆ ಮಗುವಿನ ಭವಿಷ್ಯ ನಿನ್ ಕೈಲಿದೆ. ತುಂಬೆ ಗಿಡ ಆಗಿ ಬೆಳೆಸ್ತೀಯೋ ಇಲ್ಲ 4 ಜನಕ್ಕೆ ನೆರಳು ಕೊಡೋ ಆಲದ ಮರ ಆಗಿ ಬೆಳೆಸ್ತೀಯೋ ಎಲ್ಲ ನಿನ್ ಕೈಲಿದೆ. ಓ ಸೌಭಾಗ್ಯ, ಬಾ ಬಾ. ಬಾ ಸೌಭಾಗ್ಯ, ಬಾ ಕೂತ್ಕೋ. ಊಟ ಮಾಡು, ಬಾ. ಮಾಡ್ಕೊಂಡೆ ಬಂದೆ. ಸ್ವಲ್ಪ ಊಟ ಮಾಡು. ಬೇಡ ರತ್ನ, ನಿನ್ ಮನೆ ಬೇರೆ ನನ್ ಮನೆ ಬೇರೆನಾ? ನಿನ್ ಮನೇಲಿ ಊಟ ಮಾಡಕ್ ನನ್ಗೆ ಯಾಕೆ ಸಂಕೋಚ? ಮಾಡ್ಕೊಂಡೆ ಬಂದೆ. ಸರಿ, ಕಾಫಿನಾದ್ರೂ ಕುಡಿ. ಸರಿ. ತಗೊಳ್ಳಿ ರೀ, ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಏನೇ ಅದು? ಇಷ್ಟೊತ್ತಲ್ಲಿ ನಾನು ವೀಕೋ, ರಾತ್ರಿ ಮಾತಾಡುವೆ ಬಿಡು. ಹಾ, ನಿಮ್ ಹತ್ರ ರಾತ್ರಿ ಎಲ್ ಮಾತಾಡಕ್ಕಾಗತ್ತೆ? ಫುಲ್ ಲೂಸ್ ಆಗಿರ್ತೀರಲ್ಲ. ಅದೇನ್ ಹೇಳೆ? ನಾವಿಬ್ರೇ ಆಗಿದ್ರೆ ಪರವಾಗಿರ್ಲಿಲ್ಲ. ಈಗಿರೋ ಬೆಲೆಲಿ ದುಡಿಯೋದ್ 1 ಕೈ, ತಿನ್ನೋದ್ 3 ಕೈ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನಾನು ಕೆಲ್ಸ ಮಾಡ್ತೀನಿ. ಸ್ವಲ್ಪ ದುಡ್ಡು ಸೇರ್ಸೋಣ, ಆಮೇಲೆ ಯಾವ್ದಾದ್ರು ವ್ಯಾಪಾರ ಮಾಡಿದ್ರಾಯ್ತು. ಹೌದಾ? ಆಮೇಲೆ ಮಗನ್ನ ಚೆನ್ನಾಗ್ ಓದ್ಸೋಣ. ಮಗ ಒಳ್ಳೆ ಕೆಲ್ಸಕ್ ಸೇರ್ಕೋತಾನೆ, ಆಮೇಲೆ ಮಗ ದುಡಿತಾನೆ, ನಾವು ಹಾಯಾಗಿರೋಣ. ಈಗಲೂ ಅದನ್ನೇ ಮಾಡು. ಎಷ್ಟೇ ಕಷ್ಟ ಬಂದ್ರು ನಂಗೆ ದುಡ್ದು ಸಾಕ್ತೀನಿ ವೈನಾಗೆ. ನೋಡಮ್ಮ, ಈಗ ನಿನ್ ಗಂಡಿನ ಕೈಲಿ ಶಕ್ತಿ ಇದೆ. ಆಟೋ ಕಿಕ್ಕರ್ ಎತ್ತಕ್ಕಾಗಲ್ಲ ಅಂದಾಗ ನಾನೇ ಹೇಳ್ತೀನಿ, ಹೆಂಡ್ತಿ ನನ್ಗೆ ವಯಸ್ಸಾಯ್ತು, ದುಡ್ದು ನಿಮ್ಮನ್ ಸಾಕೋಕೆ ನನ್ ಕೈಲಿ ಆಗ್ತಾ ಇಲ್ಲ ಅಂತ. ಅಲ್ಲಿವರೆಗೂ ಈ ಮಾತೇ ಆಡಬೇಡ. ಸೌಭಾಗ್ಯ, ಕಾಫಿ ತಗೋ. ರತ್ನ, ಸರಿಯಾದ ಸಮಯಕ್ಕೆ ನನ್ನನ್ನು ಎಚ್ಚರಿಸಿ ನಾನ್ ಮಾಡ್ಬೇಕಾದ ನನ್ನ ಕರ್ತವ್ಯದ ಬಗ್ಗೆ ನೆನ್ಪು ಮಾಡ್ಕೊಟ್ಟೆ. ನಾನು ಯೋಚನೆ ಮಾಡಿದೆ, ಬದುಕಿಗೆ ಯಾರು ಅನಿವಾರ್ಯ ಅಲ್ಲ. ಯಾರು ಬಂದ್ರು ಯಾರು ಹೋದ್ರು ಬದುಕು ಉಸಿರಿರೋವರೆಗೂ ನಡಿಲೇಬೇಕು. ಬದುಕಬೇಕು ಅಂದ್ರೆ ದುಡಿಬೇಕು. ದುಡಿಯೋದಕ್ಕೆಲ್ಲಾದ್ರೂ ಒಂದ್ ಕೆಲ್ಸ ಕೊಡಿಸ್ತೀಯಾ? ಸರಿ ಸೌಭಾಗ್ಯ, ನನಗ್ ಗೊತ್ತಿರೋರ್ ಮನೇಲಿ ಕೆಲ್ಸ ಖಾಲಿ ಇದೆ, ಕೆಲ್ಸ ಮಾಡ್ತೀಯಾ? ನನ್ ಮಗನ್ ಓದಿಸ್ಕೊಂಡು ನನ್ ಬದುಕಕ್ಕೆ ಸಾಕಾಗೋಷ್ಟು ಸಂಬಳ ಕೊಡ್ತಾರ? ಅವ್ರು ಕೊಡೋ ಸಂಬಳಕ್ಕೋಸ್ಕರ ನೀನಲ್ಲಿರಲ್ಲ, ಅವ್ರ ಮನೇಲಿ ನೀನೂ ಒಬ್ಳಾಗಿರ್ತೀಯ. ಆಳು ಕಾಳು ಅನ್ನೋ ಭೇದ ಭಾವ ಮಾಡದೆ ಪ್ರೀತಿಗೆ ಪ್ರೀತಿ ಕೊಡೋಂತ ದೊಡ್ಡ ಮನುಷ್ಯರವರು. ಮಂದಾರ ಮಕರಂದಕ್ಕಿಂತ ಮಾತೆಯ ಮಮತೆಯೇ ಮಧುರ. ಮಂದಾರ ಮಕರಂದಕ್ಕಿಂತ ಮಾತೆಯ ಮಮತೆಯೇ ಮಧುರ. ಪ್ರೇಮಮಯಿ ಸದಾ ಕರುಣಾಮಯಿ ಸದಾ, ಪ್ರೇಮಮಯಿ ಸದಾ ಕರುಣಾಮಯಿ ಸದಾ. ಮಂದಾರ ಮಕರಂದಕ್ಕಿಂತ ಮಾತೆಯ ಮಮತೆಯೇ ಮಧುರ.
ತಾಯ ಭೂಮಿಗೆ ಆಸರೆಯ ನೀಡೋಡಲು ಹಿತ ಮಧುರ ತಾಯ ಮಡಿಲು ಇವಳೆದೆಯೇ ಪ್ರೀತಿ ಕಡಲು ಹರಸುವಳು ಹಗಲು ಇರುಳು ಮಂದಾರ ಮಂದಾರ ಮಕರಂದಕ್ಕಿಂತ ಮಾತೆಯ ಮಮತೆಯೇ ಮಧುರ. ನ್ಯಾಯ ಬೇಕು, 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 ನ್ಯಾಯ ಬೇಕು. ನಿಲ್ಸಿ ನಿಲ್ಸಿ, ಈಗಲೇ ಜನಗಳು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಸಾಕಪ್ಪ ಅಂತ ಉಸಿರು ಬಿಡ್ತಾ ಇದ್ದಾರೆ. ಕೆಲ್ಸಕ್ಕೆ ಬಾರ್ದಿರೋ ಪ್ರತಿಭಟನೆಗಳನ್ನ ಮಾಡ್ಕೊಂಡು ಜನಗಳಿಗೆ ತೊಂದರೆ ಕೊಡ್ತಿದ್ರೆ ನಡೀರಿ ಮನೆಗೆ. ಹಲೋ ಇನ್ಸ್ಪೆಕ್ಟ್ರೆ, ಇದು ಪ್ರಜಾಪ್ರಭುತ್ವ ದೇಶ. ಇಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಭಟನೆ ಮಾಡುವ ಹಕ್ಕಿದೆ. ಹೌದು, ಇಲ್ಲಿ ಎಲ್ರಿಗೂ ಪ್ರತಿಭಟನೆ ಮಾಡೋ ಹಕ್ಕಿದೆ. ಆದ್ರೆ ಯಾವುದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಹೇಳಿ? ಯಾವುದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಕಿಸ್ ಆಫ್ ಲವ್ ವಿರೋಧಿಗಳ ವಿರುದ್ಧ. ಸರ್ಕಾರ ಕಿಸ್ ಆಫ್ ಲವ್ ನ ಆಚರಣೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಲೇಬೇಕು ಅಂತ. ಅಲ್ಲ ರೀ, ನಾವೇನ್ ಬರೀ ಲವರ್ಸ್ ಗಳು ಸೇರಿ ಕಿಸ್ ಆಫ್ ಲವ್ ಆಚರಿಸ್ಕೊಳ್ತೀವಿ ಅಂತ ಅಂದ್ವಾ? ನಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿ ನಮ್ ಸ್ನೇಹ ಪ್ರೀತಿನ ಹಂಚ್ಕೊಳ್ತೀವಿ ಅಂದ್ರೆ ಅದಕ್ಕೂ ಕಲ್ಲಾಗ್ತಿರಲ್ರಿ. ಹೇಳ್ಕೊಳಕ್ಕೆ ನಮ್ದು ಸ್ವತಂತ್ರ ಭಾರತ. ಇಲ್ಲಿ ಲವರ್ಸ್ ಗಳು ಲವರ್ಸ್ ಡೇ ಮಾಡಿದ್ರು ತಪ್ಪು, ಕಿಸ್ ಆಫ್ ಲವ್ ಮಾಡಿದ್ರು ತಪ್ಪು, ಪಬ್ಗೆ ಹೋದ್ರು ತಪ್ಪು, ಕ್ಲಬ್ಗೆ ಹೋದ್ರು ತಪ್ಪು. ಇದೇನ್ರಿ ದೌರ್ಜನ್ಯ? ಲೈಫ್ ಎಂಜಾಯ್ ಮಾಡಕ್ಕೆ ಬಿಡವಲ್ಲ, ಬರೀ ಮಾತಿನ ಅಷ್ಟೇನಾ ಸ್ವಾತಂತ್ರ್ಯ ಹೇಳಿ? ಹೆತ್ತವ್ರ ಮುಖನು ನೋಡ್ದೆ ಹಗಲು ರಾತ್ರಿ ಚಳಿ ಮಳೆ ಬಿಸಿಲು ಒಂದೇ ನಮ್ ಯೋಧರು ದೇಶ ಕಾಯ್ತಾ ಇರೋದು ನೀವು ವ್ಯಾಲೆಂಟೈನ್ಸ್ ಡೇ, ಕಿಸ್ ಆಫ್ ಲವ್, ಕ್ಲಬ್ ಪಬ್ಬು ಅಂತ ಮಜಾ ಮಾಡ್ಕೊಂಡಿರಕ್ಕಲ್ಲ. ಅಲ್ಲಿ ನಮ್ ನಾಯಕರು ನಿಮ್ಮ ಯುವಶಕ್ತಿನ ನಂಬ್ಕೊಂಡು ಸ್ಕಿಲ್ ಇಂಡಿಯಾ ಅಂತ ಇದ್ರೆ ನೀವು ಕಿಸ್ ಇಂಡಿಯಾ ಕಿಲ್ ಇಂಡಿಯಾ ಅಂತ ರೋಡಿಗೆ ಬಂದು ನಿಂತಿದ್ದೀರಾ. ಇದೇನಾ ಮನೆಯಲ್ಲಿ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು? ಇದೇನಾ ಕಾಲೇಜ್ನಲ್ಲಿ ನೀವು ಕಲಿತಾ ಇರೋದು? ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಮ್ಮ ಸಂಸ್ಕೃತಿಗೆ. 200 ವರ್ಷ ಆಳ್ದೋರ್ ದೆವ್ವ ಮೆಟ್ಕೊಂಡಿದೆ ನಿಮ್ಗೆಲ್ಲ. ಇವೆಲ್ಲ ನಮ್ ಸಂಸ್ಕೃತಿ ಅಲ್ಲ. ಭಾರತ ಅನ್ನೋ ಹೆಸರಲ್ಲಿ ಎಲ್ಲ ಇದೆ. ಈ ದೇಶದ ಮಣ್ಣ ಕಣ ಕಣದಲ್ಲೂ ಶಕ್ತಿ ಇದೆ, ಗಂಧ ಇದೆ. ಒಂದೊಂದು ಹಬ್ಬಕ್ಕೂ ಒಂದೊಂದು ಐತಿಹಾಸಿಕ ಕಥೆ ಇದೆ. ಇಂಥ ಮಣ್ಣಲ್ಲಿ ನಮಗೆ ನಿಮಗೆ ಪವಿತ್ರವಾದ ಮಾನವ ಜನ್ಮ ಸಿಕ್ಕಿದೆ. ಜೀವನ ಮಾಡೋದಕ್ಕೆ ಬೇಕಾದಷ್ಟು ಪಾಠ ಇದೆ. ಗಾಂಧೀಜಿ, ವಿವೇಕಾನಂದ, ವಿಶ್ವೇಶ್ವರಯ್ಯ, ಅಂಬೇಡ್ಕರ್ ಅಂತ ಆದರ್ಶವಾದಿಗಳ ಆದರ್ಶವಿದೆ. ಮುಕ್ಕೋಟಿ ದೇವರುಗಳ ಆಶೀರ್ವಾದ ನಮಗಿದೆ. ಅರ್ಥ ಮಾಡ್ಕೊಳ್ಳಿ. ಇನ್ಸ್ಪೆಕ್ಟರ್, ಒಳ್ಳೆ ಮಾತಿಂದ ಹೇಳಿ, ಕೇಳಲಿಲ್ಲ ಅಂದ್ರೆ ಒದ್ದು ಓಡಿಸಿ. ಎಸ್ ಸರ್. ಅಮ್ಮ 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 ಬಿಡಮ್ಮ. ಬಿಡು 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 ಬಿಡು, ಪರವಾಗಿಲ್ಲ. ಬೇಡ, ನೀ ಬಾ ಅಮ್ಮ. ಏನೋ ಇದು, ಕೂತ್ಕೊಮ್ಮ. ಅಮ್ಮ, ನನ್ನಿಷ್ಟೆತ್ರ ಬೆಳೆಸೋದಕ್ಕೆ ನಿಮ್ ಕೈ ಎಷ್ಟು ದುಡ್ದಿವೆ, ಕಾಲು ಎಷ್ಟು ಸೌದಿವೆ. ಸಾಕಮ್ಮ, ನೀವಿಲ್ಲಿವರೆಗೂ ಕಷ್ಟಪಟ್ಟಿದ್ದು. ಸರ್ಕಾರ ಅರಮನೆ ಅಂತ ಮನೆ ಕೊಟ್ಟಿದೆ, ಕೆಲಸ ಮಾಡೋದಕ್ಕೆ ಜನ ಇದ್ದಾರೆ. ನೀವು ಆರಾಮಾಗಿರಿ ಅಮ್ಮ. ಅಯ್ಯೋ ಅಜ್ಜು, ದುಡಿಮೆನೆ ಮೈಗೂಡಿಸ್ಕೊಂಡಿರೋ ಜೀವನಪ್ಪ ಇದು. ಸುಮ್ನೆ ಕೂತ್ಕೋ ಅಂತ ಮೈ ಹೇಳಿದ್ರು ಮನಸ್ ಕೇಳಲ್ಲ. ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ರೆ ನನಗ್ ತೃಪ್ತಿ ಕಣೋ. ಏ ರತ್ನ, ಬಾಬಾ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಇವಾಗ ಜ್ಞಾಪಕ್ ಬಂದ? ಇಷ್ಟ ದಿನ ಆದ್ಮೇಲೆ ಬರ್ತಿದೀಯಾ? ಯಾವಾಗ ಬಂದಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ಏನ್ ತಂದಿದ್ದೀನಿ ಅನ್ನೋದು ಮುಖ್ಯ. ಹೌದಾ? ಮೊದ್ಲು ಕೂತ್ಕೋ. ಈಗ ಹೇಳು, ಅದೇನ್ ತಂದಿದೀಯಾ? ತಾಯಿ ಮಗ ಆಳು ಕಾಳು ಇರೋ ಈ ಅರಮನೆಯಲ್ಲಿ ದೀಪ ಬೆಳಗೋದಕ್ಕೆ ಒಬ್ಳು ಸೊಸೆ ಬೇಕಲ್ವಾ? ಹೌದಲ್ವಾ? ಇದ್ ನನ್ ತಲೆಗ್ ಹೊಳಿಲೇ ಇಲ್ಲ. ನೀನೇ ಯಾವ್ದಾದ್ರು ಹುಡ್ಗಿನ್ ನೋಡೆ? ನೋಡ್ಕೊಂಡೇ ಬಂದಿದ್ದೀನಿ. ಸಂಬಂಧ ಯಾವ್ದು ಅಂತ ಕೇಳು. ಯಾರೇ ಅದು?
ಅದೇ ನಮ್ ಸಂಜೀವ್ ಶೆಟ್ರ್ ಮಗಳು ಶ್ರುತಿ. ತಮಾಷೆ ಮಾಡ್ಬೇಡ, ಸುಮ್ನೆ ಇರು. ನಾವೆಲ್ಲಿ ಅವ್ರೆಲ್ಲಿ? ಅಯ್ಯೋ ದಡ್ಡಿ, ನಮ್ಮ ಅರ್ಜುನ್ ಏನ್ ಸಾಮಾನ್ಯನಾ? ಜಿಲ್ಲಾಧಿಕಾರಿ. ಶೆಟ್ರೆ ಖುದ್ದಾಗಿ ಹಣ ಇರೋ ಹುಡ್ಗನ್ಕಿಂತ ಗುಣ ಇರೋ ಹುಡ್ಗ ಬೇಕು ಅಂತ ನಮ್ಮ ಅರ್ಜುನ್ ಅಳಿಯನ್ ಮಾಡ್ಕೊಳಕ್ಕೆ ನಿನ್ನನ್ ಕೇಳಕ್ಕೆ ನನ್ನನ್ ಕಳ್ಸಿದ್ದಾರೆ. ರತ್ನ, ಕೇಳ್ದೇನೆ ಸಲಹೆ ಕೊಟ್ಟೆ, ಸಹಾಯ ಮಾಡ್ದೆ, ಈಗ ಸಂಬಂಧನೂ ತಂದಿದೀಯ. ಇದೆಲ್ಲ ಯಾವ ಜನ್ಮದ ಋಣನು ಬಂದಾನೆ? ಈ ದಡ್ಡಿ, ಈ ದೊಡ್ಡ ದೊಡ್ಡ ಮಾತೆಲ್ಲ ಬಿಟ್ಬಿಡು. ಏನು ತಿಳಿದೇ ಇರುವಾಗ ಅದೇವ್ರು ನಿನ್ ಸಂತೋಷ ಕಿತ್ಕೊಂಡ. ಅದ್ ತಪ್ಪು ಅಂತ ಗೊತ್ತಾಗಿ ಅದೇ ದೇವ್ರು ನಿನ್ ಮಗನ್ ರೂಪದಲ್ಲಿ ಈಗೆಲ್ಲ ಕೊಡ್ತಾ ಇದ್ದಾನೆ. ಸಂಜೀವ್ ಶೆಟ್ರ್ ಅಂದ್ರೆ ಇನ್ ಸಾಮಾನ್ಯನಾ? ಅವರು 1000 ಕೋಟಿ ಒಡೆಯ ಅಂತವ್ರು ನಿಮ್ ಸಂಬಂಧ ಬೆಳ್ಸಕ್ಕೆ ತುದಿ ಕಾಲಲ್ಲಿ ನಿಂತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮಿಬ್ರು ಒಳ್ಳೆ ಮನ್ಸುಗಳೇ ಕಾರಣ. ಏನೋ ಒಟ್ನಲ್ಲಿ ನಮ್ಮ ಅಜ್ಜು ಬಾಳ ಚೆನ್ನಾಗಿದ್ರೆ ಸಾಕು. ಅಜ್ಜು, ಈ ಸಂಬಂಧ ನಿನಗಿಷ್ಟನಾ? ನಿಮ್ ಮಾತನ್ನ ಯಾವತ್ ಮೀರಿದ್ದೀನಮ್ಮ. ನೀವ್ ಯಾವ ಹುಡ್ಗಿನ್ ತೋರಿಸಿದ್ರು ಕಣ್ ಮುಚ್ಕೊಂಡ್ ತಾಳಿ ಕಟ್ತೀನಿ. ಕಣ್ಣು ಮುಚ್ಕೊಂಡ್ ಕಟ್ಟಿದ್ರೆ ಬೇರೆ ಕಟ್ಬಿಡ್ತೀಯ, ಕಣ್ಣು ಬಿಟ್ಕೊಂಡೆ ಕಟ್ಟು. ರತ್ನ, ನಮ್ಮ ಅಜ್ಜು ಮದ್ವೆ ಆಗೋವರೆಗೂ ಇದೇ ನಿನ್ ಮನೆ, ಎಲ್ಲೂ ಹೋಗೋ ಹಾಗಿಲ್ಲ, ಇಲ್ಲೇ ಇರ್ಬೇಕು. ನಮಸ್ಕಾರ. ನಮಸ್ತೆ. ನಮಸ್ಕಾರ. ಬನ್ನಿ ಬನ್ನಿ. ನಮಸ್ಕಾರ. ಬನ್ನಿ, ಬಹಳ ಸಂತೋಷ ಆಯ್ತು. ಅಂದ್ಹಾಗೆ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಬಂದ್ರು. ಆದ್ರೂ ಸಹ ನನ್ನ ಮಗಳನ್ನ ಯಾರಿಗೂ ಕೊಡ್ಲಿಲ್ಲ. ನನಗೆ ಆಸ್ತಿ ಅಂತಸ್ತು ಮುಖ್ಯ ಅಲ್ಲ, ನಿಮ್ಮಂಥ ಸಜ್ಜನರ ಸಂಬಂಧನೇ ಮುಖ್ಯ. ತಾಯಿ ಮಗನ ಭವಿಷ್ಯ ರೂಪಿಸೋದಕ್ಕೆ ಪಡ್ತಾ ಇದ್ದಂತಹ ಕಷ್ಟ, ಮಗ ತಾಯಿ ಕನಸು ಏನು ಅಂತ ಅರ್ಥ ಮಾಡ್ಕೊಂಡು ಅದನ್ನ ನನಸು ಮಾಡೋದಕ್ ಮಾಡ್ತಾ ಇದ್ದ ಹೋರಾಟನ ನಾನ್ ದೂರದಿಂದಾನೇ ನೋಡ್ತಾ ಇದ್ದೆ. ನೀವೇ ನಮ್ಮ ಮಗಳಿಗೆ ಸರಿಯಾದ ಸಂಬಂಧ ಅನ್ನಿಸ್ತು, ಅದಕ್ಕೆ ರತ್ನಮ್ನವ್ರ ಕೈಲಿ ಹೇಳಿ ಕಳಿಸ್ದೆ. ತುಂಬಾ ಸಂತೋಷ. ನಿಮ್ಮಂಥ ದೊಡ್ಡ ಮನುಷ್ಯರು ನಮ್ಮಂಥ ತಬ್ಬಲಿಗಳ ಮೇಲಿಟ್ಟಿರೋ ಪ್ರೀತಿ, ವಿಶ್ವಾಸ, ಇದೆಲ್ಲ ನನ್ನ ಮಗನ ಅದೃಷ್ಟ. ಹುಡುಗ ಹುಡುಗಿ ಒಪ್ಕೊಂಡ್ರೆ ನನ್ನ ಅಭ್ಯಂತರ ಏನೂ ಇಲ್ಲ. ಚೆನ್ನಾಗಿದೆಯಲ್ಲ? ಚೆನ್ನಾಗಿದ್ದಾಳೆ. ನಾನ್ ಕೇಳಿದ್ದು ಹುಡ್ಗಿನಲ್ಲಪ್ಪ, ಕಾಫಿನ. ಯಾಕೋ ರಾಮಕೃಷ್ಣ ಸಿನಿಮಾದಲ್ಲಿ ಮೂತಿ ಹೊಡೆದಾಕೊಂಡು ಸಾಧಕ್ ಹೋಗಿಲ್ಲ ಒಂಥರ ರಿಯಾಕ್ಷನ್ ಕೊಡ್ತಾ ಇದೀಯಾ? ಮೊದ್ಲು ರಿಯಾಕ್ಷನ್ ಚೇಂಜ್ ಮಾಡ್ಕೋ, ಇಲ್ಲಾಂದ್ರೆ ಹುಡುಗಿ ಇಷ್ಟ ಇಲ್ಲ ಅನ್ಕೊಂಡ್ಬಿಡ್ತಾರೆ. ಅಜ್ಜು, ನಿನ್ನ ಅಭಿಪ್ರಾಯ ಏನಪ್ಪ? ನಮ್ ವಿಕೆಟ್ ಯಾವಾಗ್ಲೂ ಕ್ಲೀನ್ ಬಾಲ್ಡ್. ಅಮ್ಮ, ನಾನ್ ಹುಡುಗಿ ಜೊತೆ ಸ್ವಲ್ಪ ಮಾತಾಡ್ಬೇಕು. ಹೌದೌದು, ಮದುವೆ ಆಗಿ ಸಂಸಾರ ನಡೆಸೋರು ನೀವು. ನಮ್ಮ ಅಭಿಪ್ರಾಯಕ್ಕಿಂತ ನಿಮ್ಮ ಅಭಿಪ್ರಾಯನೇ ಮುಖ್ಯ. ನೀವಿಬ್ರು ಪರ್ಸನಲ್ ಆಗಿ ಮೀಟ್ ಆಗಿ ಮಾತುಕತೆ ನಡೆಸಿ ನಿಮ್ಮ ಅಭಿಪ್ರಾಯನೂ ತಿಳಿಸಿ. ಮುಂದಿಂದು ನಾವು ನೋಡ್ಕೋತೀವಿ. ಯಾಕೋ ಶೇಕ್ ಆಗ್ತಿವೆ ಕಣೋ. ಎಲ್ಲಿ ಮಾಮ್? ಕೆಳಗಡೆನೋ. ಹೊಟ್ಟೆ ಅಲ್ವೋ, ಕಾಲು. ಮೊದ್ಲೇ ಹೇಳ್ಬೇಕು ತಾನೆ ನೀನು. ಲೋ ರಂಗ, ಕಾಲೇಜ್ ಲೈಫ್ ಅಲ್ಲಿ ಓದು ಅಂತ ನನ್ ಡೆಡಿಕೇಶನ್ ಎಲ್ಲ ಬರೀ ಎಜುಕೇಶನ್ಗೆ ಆಗೋಯ್ತು. ಒಂದ್ ಹುಡ್ಗಿನೂ ಲವ್ ಮಾಡ್ಲಿಲ್ಲ, ಯಾರನ್ನೂ ಗರ್ಲ್ ಫ್ರೆಂಡು ಮಾಡ್ಕೊಳ್ಳಿಲ್ಲ. ಫಸ್ಟ್ ಟೈಮ್ ಒಂದ್ ಹುಡ್ಗಿ ಜೊತೆ ಒಂಟಿಯಾಗಿ ಮಾತಾಡೋದಕ್ಕೆ ಸ್ವಲ್ಪ ಭಯ ಆಗ್ತಿದೆ ಕಣೋ. ಅದಕ್ಕೆ ಹೇಳೋದು, ಡ್ಯೂಟಿ ಮೇಲಿರೋ ಡೆಡಿಕೇಶನ್ ಬ್ಯೂಟಿ ಮೇಲೆ, ಇಮೇಲು ಜಿಮೇಲಿನ ವ್ಯಾಮೋಹನ ಫಿಮೇಲ್ ಮೇಲೆ ಹಾಕ್ಲಿಲ್ಲ ಅಂದ್ರೆ ನೆಟ್ ಪ್ರಾಕ್ಟೀಸ್ ಇಲ್ಲದೆ ಪಿಚ್ ಕಿಳಿಯೋ ಬ್ಯಾಟ್ಸ್ಮನ್ ತರ ಆಗ್ತದೆ ಜೀವನ. ಲೋ, ನೀನ್ ಊದೋ ಪುಂಗಿ ನಿಲ್ಸೋ. ಹುಡುಗಿ ಬರೋ ಟೈಮ್ ಆಯ್ತು.
ಏನಾದ್ರೂ ಐಡಿಯಾ ಕೊಡೋ. ಮಾಮ್, ಈ ಹುಡುಗಿರ್ನ ಪಟಾಯಿಸೋದು ಒಂದು ಆರ್ಟ್, ಕಲೆ. ಯು ನೋ ಮಾಮ್? ಕಲೆನೋ ಕೊಲೆನೋ ಫಸ್ಟ್ ಹೇಳೋ. ಈ ಹುಡುಗಿರ್ ಹೆಂಗೆ ಅಂತ ಅಂದ್ರೆ ಐಸ್ ಕ್ರೀಮ್ ಪಾರ್ಲರ್ ಕರ್ಕೊಂಡೋಗಿ ಕೂಲ್ ಆಗಿರೋ ಐಸ್ ಕ್ರೀಮ್ ಕೊಟ್ರೆ ಹಂಗೆ ಕರ್ಗೋಗ್ಬಿಡ್ತಾರೆ ಮಾಮ್. ಕಾಫಿ ಡೇ ಕರ್ಕೊಂಡೋಗಿ ಆರ್ಟ್ ಕಾಪಿ ಕೊಡ್ತಾರೆ, ಆರ್ಟ್ ನ ಕಿಟ್ ಕೊಟ್ಬಿಡ್ತಾರೆ. ನೀಟಾಗಿ ಸ್ವೀಟ್ ಆಗಿ ಕುದಿಸ್ಬಿಟ್ರೆ ಲಬಚ್ಚಬಕ್ ಅಂತ ಲವ್ ಆಗ್ಬಿಡುತ್ತೆ ಮಾಮ್. ಅದೇನೇ ಹೆಂಗೋ ಮಾತಾಡೋದು. ಅದು ನಿನಗೆ ಹೇಳಿದ್ರೆ ಅರ್ಥವಾಗಲ್ಲ. ನಾನು ಆಕ್ಟಿಂಗ್ ಮಾಡಿ ತೋರಿಸ್ತೀನಿ, ನೀನು ಅಬ್ಸರ್ವ್ ಮಾಡು, ಆಮೇಲೆ ಫಾಲೋ ಮಾಡು. ಓಕೆ? ಓಕೆ. ಥ್ಯಾಂಕ್ ಯು. ಟಾಡಾನ್ ಟಾಡಾನ್. ಹಾಯ್, ಐ ಆಮ್ ರಂಗ. ಐ ಆಮ್ ಸಮಂತ. ತುಂಬಾ ಚೆನ್ನಾಗಿದೆ. ಏನು ಹೆಸರು? ಏನು ವಾಕಿಂಗ್ ಮಾಡಕ್ ಬಂದ್ರ? ಇಲ್ಲ, ಪಾರ್ಕ್ ನೋಡಕ್ ಬಂದೆ. ಯಾವ್ದೋ ಒಂಟಿ ಕೋಳಿ ಕ್ಯಾಚ್ ಹಾಕೊಂಡ್ಬಿಡ್ಬೇಕು. ಏನು ಐಸ್ ಕ್ರೀಮ್ ಅಂದಂಗಿತ್ತು? ಕೇಳಿಸ್ಕೊಂಡ್ಬಿಟ್ರೆ ಐಸ್ ಕ್ರೀಮ್ ತಿನ್ನಕೋಣವಾ? ಓ ಎಸ್, ನಾನು ರೆಡಿ. ನಡೀರಿ. ಟನ್ ಟಡನ್ ಟನ್ ಟಡನ್ ಟಡನ್ ಟಡನ್. ವೆಲ್ಕಮ್. ಐಸ್ ಕ್ರೀಮ್ ತುಂಬಾ ಚೆನ್ನಾಗಿದೆಯಲ್ಲ. ಇದೇ ತರ ಕೆಮ್ಮಣ್ಗುಂಡಿನಲ್ಲಿ ಒಂದು ರೆಸಾರ್ಟ್ ಸೂಪರ್ ಆಗಿದೆ. ಅಲ್ಲಿ ಅಪ್ಪ ಅಮ್ಮನ ಕಾಟ ಮಕ್ಳು ಕಾಟ ಎರಡೂ ಇರಲ್ಲ. ಅಲ್ಲೋಗಿ ಮಕ್ಳಾಟಾಡೋಣ. ನನ್ ಬಾಯ್ ಫ್ರೆಂಡ್ ಬರೋದ್ 10 ನಿಮಿಷ ಲೇಟ್ ಆಗುತ್ತೆ, ಟೈಮ್ ಪಾಸ್ ಮಾಡಕ್ ಕುರಿ ಸಿಕ್ತು ಅಂತ ಬಂದ್ರೆ ಕೆಮ್ಮಣ್ಣ್ ಗುಡಿಗ ಮಕ್ಳಾಟಾಡ್ಬೇಕಂತೆ. ಫ್ರೆಂಡು ಅಮ್ಮ ರಂಗ, ನೀನ್ ಸೂಪರ್ ರಂಗ. 5 ನಿಮಿಷದಲ್ಲಿ ಹಿಂಗ್ ಹೋಗಿ ಹಂಗ್ ಪಟಾಯಿಸ್ದೆ. ಆದ್ರೆ ಕೊನೆಯಲ್ಲಿ ಏನಾಯ್ತು ಅಂದ್ರೆ ಈ ಕಡೆ ಆಕ್ಸಿಡೆಂಟ್ ಸೌಂಡ್ಗೆ ಆ ಕಡೆ ನೋಡಕ್ಕಾಗಿಲ್ಲ. ಅಂದ್ರೆ ಕ್ಲೈಮ್ಯಾಕ್ಸ್ ನೋಡ್ಲಿಲ್ವಾ? ಇಲ್ಲ. ಹಬ್ಬ ಬತಾಸ್ ಬಿದ್ರು ಮರ್ಯಾದೆ ಉಳ್ಕೋತು. ಹೆಂಗೆ ಮಾಮ್? ಅಷ್ಟೇ ಮಾಮ್, ಹುಡುಗಿರೆಲ್ಲ ಇಷ್ಟೇ ಬಿದ್ದೋಗ್ಬಿಡ್ತಾರೆ. ನಿನ್ಗೆ ಅರ್ಥ ಆಯ್ತಾ? ಅರ್ಥನಾ? ಹಂಗಂದ್ರೆ ನನಗ್ ಗೊತ್ತು. ಕೂಲ್ ಕೂಲ್. ನಿನಗೇನು ಅರ್ಥ ಆಗಿರಕ್ಕಿಲ್ಲ. ನಿನಗ್ ನಾನೆಲ್ಲ ಹೇಳ್ಕೊಡ್ತೀನಿ. ಟ್ರೈಲರ್ ತೋರಿಸಿದ್ರೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ, ಕಂಟೆಂಟ್ ಅರ್ಥ ಆಗಿರಲ್ಲ. ನಿನ್ಗೆ ಇಡೀ ಸಿನಿಮಾನೇ ತೋರಿಸ್ಬೇಕು. ತೋರಿಸ್ತೀನಿ, ಓಕೆನಾ? ನಮಸ್ತೆ. ಹಲೋ. ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಟೈಮ್ ಬಾಂಬ್ ಇದು. ಏನೋ ಸಿನಿಮಾ ಅಂದಂಗಿತ್ತು. ಎಸ್, ಸಿನಿಮಾಗೋಣ ಬರ್ತೀರಾ? ಕಂಪ್ನಿ ಕೊಡ್ತೀರಾ? ಇಲ್ಲಪ್ಪ, ನಾನ್ ಬರಲ್ಲ. ವೈ? ಯಾಕೆ? ಕ್ಯೂ? ಅದು ಹುಡುಗರ ಜೊತೆ ಸಿನಿಮಾಗ್ ಹೋದ್ರೆ ಬರೀ ಫ್ಲಾಪ್ ಸಿನಿಮಾಗೆ ಕರ್ಕೊಂಡ್ ಹೋಗ್ತಾರಂತೆ. ಖಂಡಿತ ರಶ್ ಕಮ್ಮಿ ಇರುತ್ತೆ ಅಂತ. ಲಾಸ್ಟ್ ಸೀಟ್ ಅಲ್ಲೇ ಕೂರಿಸ್ತಾರಂತೆ. ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ ಅದಕ್ಕೆ. ಲೈಟ್ ಎಲ್ಲ ಆಫ್ ಮಾಡಿದ್ಮೇಲೆ. ಆಫ್ ಮಾಡಿದ್ರೇನೆ ಸಿನಿಮಾ ಚೆನ್ನಾಗ್ ಕಾಣಿಸೋದು. ಅಲ್ಲ, ಲೈಟ್ ಎಲ್ಲ ಆಫ್ ಮಾಡಿದ್ಮೇಲೆ. ಮುಂದಿದ್ದು ನಾನ್ ಹೇಳ್ತೀನಿ. ಜನರೇ ಇಲ್ದಿರೋ ಥಿಯೇಟರ್ ಅಲ್ಲಿ, ಕೊನೆ ಸೀಟ್ ಅಲ್ಲಿ, ಲೈಟ್ ಆಫ್ ಆಗಿರೋ ಟೈಮ್ ಅಲ್ಲಿ ನೀನು ನಾನು ನೋಡು ರಾಮು, ನೀನ್ ಬರೋದ್ 10 ನಿಮಿಷ ಲೇಟ್ ಆಯ್ತು. ಅಷ್ಟ್ರಲ್ಲಿ ಇವ್ನ ಯಾವನೋ ಬಂದು ಸಿನಿಮಾಗ್ ಹೋಗೋಣ, ಲಾಸ್ಟ್ ಸೀಟ್ ಅಲ್ಲಿ ಕೂರೋಣ, ಲೈಟ್ ಆಫ್ ಆದ್ಮೇಲೆ ಹಾಗೆ ಹೀಗೆ ಅಂತ ಡಬಲ್ ಮೀನಿಂಗ್ ಅಲ್ಲಿ ಮಾತಾಡ್ತಿದ್ದಾನೆ. ಏ ರಂಗ, ಏನೋ ಇದು ಸಿನಿಮಾ ಸೂಪರ್ ಹಿಟ್ಟು. ಇವಾಗ ಗೊತ್ತಾಯ್ತು ಹುಡುಗಿರ್ನ ಹೆಂಗೆ ಹ್ಯಾಂಡ್ಲ್ ಮಾಡೋದು ಅಂತಲ್ಲ, ಹೆಂಗ್ ಬಿಹೇವ್ ಮಾಡಬಾರ್ದು ಅಂತ. ಹೋಗಪ್ಪ, ನಿಮ್ ಹುಡುಗಿ ಬಂದ್ಲು. ಇದುವರೆಗೂ ಕಲ್ತಲ್ಲ, ಆ ವಿದ್ಯೆನ ಪ್ರದರ್ಶನ ಮಾಡು. ಅಮ್ಮ, ಅಪ್ಪ.
ನೋಡಿ ಶ್ರುತಿ, ಇಷ್ಟ ಕಷ್ಟಗಳನ್ನ ನಮ್ ಮದ್ವೆಗ್ ಮುಂಚೆನೆ ಯೋಚನೆ ಮಾಡಿದ್ರೆ ನಮ್ ಜೀವನ ಚೆನ್ನಾಗಿರುತ್ತೆ. ನಮ್ ಲೈಫ್ ಬ್ಯೂಟಿಫುಲ್ ಆಗಿರ್ಬೇಕು ಅಂದ್ರೆ ಮೊದಲು ನಂಬಿಕೆ, ಆಮೇಲೆ ಪ್ರೀತಿ ಪ್ರೇಮ. ಹೆತ್ತವ್ರ ಬಲವಂತಕ್ಕೆ ಇಷ್ಟ ಇಲ್ದಿರೋ ಮದುವೆಯಾಗಿ ನಮಗ್ ನಾವೇ ಮೋಸ ಮಾಡ್ಕೊಂಡು ಲೈಫ್ ಲಾಂಗ್ ಕೊರಗೋದ್ರಲ್ಲಿ ಅರ್ಥ ಇರಲ್ಲ. ನಿಮ್ಗೆ ಈ ಮದುವೆ ಇಷ್ಟ ಇದೆಯಾ? ನನ್ನ ತಂದೆ ತಾಯಿ ನನ್ ಬೇಕು ಬೇಡ ಎಲ್ಲ ನಿರ್ಧಾರ ಅವರೇ ತಗೊಂಡ್ ಬೆಳೆಸಿದ್ದಾರೆ. ಅವ್ರಿಗೆ ಗೊತ್ತು ಅವ್ರ ಮಗಳು ಯಾರ ಜೊತೆ ಇದ್ರೆ ಚೆನ್ನಾಗಿರ್ತಾಳೆ ಅಂತ. ನನಗೆ ನಂಬಿಕೆ ಇದೆ, ಪ್ರೀತಿ ಇದೆ. ನಿಮ್ ಒಳ್ಳೆ ಮನ್ಸು ನನ್ಗೆ ಅರ್ಥ ಆಗಿದೆ. ಥ್ಯಾಂಕ್ಸ್. ಹಲೋ, ಏನು ನಿಮ್ಗೊಂದ್ ಕಾನೂನು ನಮ್ಗೊಂದ್ ಕಾನೂನಾ? ನೀವು ಮಾತ್ರ ನನ್ನ ಅಭಿಪ್ರಾಯ ಕೇಳ್ಬೋದು, ನಾನು ನಿಮ್ಮ ಅಭಿಪ್ರಾಯ ಕೇಳ್ಬಾರ್ದಾ? ಏನು ಈ ಮದ್ವೆ ನಿಮ್ಗೆ ಇಷ್ಟ ಇದೆಯಾ? ನಿಮ್ಮಂತ ಹುಡುಗಿನ ಮಿಸ್ ಮಾಡ್ಕೊಳಕ್ಕಾಗತ್ತಾ? ತುಂಬಾ ಇಷ್ಟ ಆಗ್ಬಿಟ್ರಿ. ಒಂದೊಂದು ನೆನಪಿಂದು ತಾಜಾ ತಾಜಾ ಘಮ 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 ಚಂದನ 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 ಈ ಸ್ಪಂದನ. ಒಂದೊಂದು ಕನಸಿಂದು ಮಿಂಚು ಮಿಂಚು ಹನಿ 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 ಕಾಂಚನ ಗಂಗೆಯ ಸಿಂಚನ ರೋಮಾಂಚನ. ಎಲ್ಲೋ ಮನ ತಲ್ಲಿನ ನಿಲ್ಲ ಥರ ಕಾಣೇನ, ಕಾಲಮಾನ ಮೀರಿ ತೇಲಿ ಹೋದೆನಾ. ಈಗ ಪ್ರೇಮಾಧೀನ ಆಗಿ ಹಗುರಾದೇನ, ನನ್ನ ಜೀವ ನಿನ್ನ ಸೇರಿ ಜೋಪಾನ. ಒಂದೊಂದು ನೆನಪಿಂದು ತಾಜಾ ತಾಜಾ ಘಮ 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 ಚಂದನ 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 ಈ ಸ್ಪಂದನ. ಎಂದು ನಿನ್ನ ಕಂಡಾಗ ಎಂದೋ ಎಲ್ಲೋ ಹಿಂದೇನೆ ಒಂದೇ ಆಗಿ ಇದ್ದೇವೆಂಬ ಭಾವನೆ. ನಿನ್ನ ಕಂಡ ಮೇಲೇನೆ ನೀರಾದೇನ ತಂತಾನೆ, ಹಾಗೆ ನಿನ್ನ ಹೀರಿಕೊಳ್ಳೋ ಕಲ್ಪನೆ. ನಾನಾ ಥರ ಝೇಂಕಾರ ಮೀಟಿ ಎದೆ ತಂಬೂರ, ನಾಡಿ ನಾಡಿ ಪ್ರೇಮ ಗೀತೆ ಸಂಚಾರ. ನೆನೆದಂತೆಲ್ಲ ಯಾವ ಕಹಿ ನೆನಪಿಲ್ಲ, ಆಸೆಗೀಗ ನೂರು ರೆಕ್ಕೆ ಬಂತಲ್ಲ. ಒಂದೊಂದು ನೆನಪಿಂದು ತಾಜಾ ತಾಜಾ ಘಮ 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 ಚಂದನ 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 ಈ ಸ್ಪಂದನ. ನಿನ್ನ ಮುದ್ದು ಬಿಂಬಾನ ನಿದ್ದೆಯಲ್ಲೂ ಕಂಡುನ, ಹದ್ದು ಮೀರ ಆಸೆ ತಂತು ತಲ್ಲಣ. ಎದ್ದು ಬಿದ್ದು ಓಡಾಡೋ ಪುಟ್ಟ ಕಂದ ನಾನಾದೆ, ನೀಡು ತುತ್ತು ತುತ್ತು ಮುತ್ತಿನ ಊತಣ. ಹೇ ಅನುರಾಗ ದೇವಿನಿ ದಾಸಾನು ದಾಸನ, ಬೇಡಿದಾಗ ನೀಡಬೇಕು ವರದಾನ. ನಿನ್ನ ಸೇದಾಸಿನ ಮನದಲ್ಲೇ ಆಸಿನ, ಕ್ಷೇಮ ಕೋರಿ ನೀಡ ಬಂದೆ ಬಾಗಿನ. ಒಂದೊಂದು ನೆನಪಿಂದು ತಾಜಾ
ತಾಜಾ ತಾಜಾ ಘಮ 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 ಚಂದನ 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 ಈ ಸ್ಪಂದನ ಒಂದೊಂದು ಕನಸಿಂದು ಮಿಂಚು ಮಿಂಚು ಹನಿ 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 ಕಾಂಚನ ಗಂಗೆಯ ಸಿಂಚನ ರೋಮಾಂಚನ ಹಾ, ಮುಂದಿನ ತಿಂಗಳು 9, 18, 27 ಈ 3 ದಿನಗಳಲ್ಲಿ ಮುಹೂರ್ತ ತುಂಬಾ ಚೆನ್ನಾಗಿದೆ. ಗಂಡು ಹೆಣ್ಣಿನ ಜಾತಕದ ಪ್ರಕಾರ ಈ 3 ದಿನಗಳಲ್ಲಿ ಮದ್ವೆ ಆದ್ರೆ ಅವ್ರ ಜೀವನ ಚೆನ್ನಾಗಿರುತ್ತೆ. ಸೆಟ್ರೆ, ಮನೆದೇವ್ರನ್ನ ನೆನೆಸ್ಕೊಂಡು 1 ದಿನನ ಕಮಿಟ್ಮೆಂಟ್ ಮಾಡ್ಕೊಂಡು ಮದುವೆ ದಿನ ಫಿಕ್ಸ್ ಮಾಡ್ಬಿಡಿ. ಜಾಸ್ತಿ ತಡ ಮಾಡೋದೇನು ಬೇಡ. ಮುಂದಿನ ತಿಂಗಳು 9ನೇ ತಾರೀಕೆ ಮದುವೆ ಮಾಡಿ ಮುಗಿಸ್ಬಿಡೋಣ. ಏನಂತೀರಿ? ಸುಮುಹೂರ್ತ ಶೀಘ್ರಂ. ಒಳ್ಳೆ ಇನ್ಕಮ್. ಹಾಗೆ ಆಗ್ಲಿ. ಆದ್ರೆ ಮದ್ವೆ ಅದ್ದೂರಿಯಾಗೇನು ಬೇಡ. ಸುಮ್ನೆ ಯಾಕೆ ಖರ್ಚು, ಸರಳವಾಗಿ ಎಲ್ಲಾದ್ರೂ ಆಗ್ಲಿ. ಅದೇನೋ ಸರಿ, ದುಂದ್ವೆಚ್ಚ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಆದ್ರೆ ಏನ್ ಮಾಡೋದು? ನಿಮಗೆ ಗೊತ್ತಿದೆಯಲ್ಲ, ನನಗೆ ರಾಜಕಾರಣಿಗಳು, ಬಿಸ್ನೆಸ್ ಮನ್ಗಳ ಸಂಪರ್ಕ ತುಂಬಾ ಜಾಸ್ತಿ ಇದೆಯಲ್ಲ. ಅವರೆಲ್ಲರೂ ಬರ್ತಾರಲ್ವಾ, ಅವ್ರಿಗೋಸ್ಕರನಾದ್ರೂ ಯಾವ್ದಾದ್ರೂ ಒಂದು 5 ಸ್ಟಾರ್ ಹೋಟ್ಲಲ್ಲಿ ಮದ್ವೆ ಮಾಡೋಣ. ಶೆಟ್ರೆ, ನಿಮ್ ಮದ್ವೆ ಯಾವ ಹೋಟೆಲ್ ಆದ್ರೂ ಮಾಡ್ಕೊಳ್ಳಿ. ನನಗೆ ದಕ್ಷಿಣ ಕೊಟ್ಟು ಮುಂದಿನ ಮದುವೆಗೆ ಅಡ್ವಾನ್ಸ್ ಕೊಟ್ಬಿಟ್ರೆ ನಾವು ಸಂತೃಪ್ತರಾಗ್ತೀವಿ. ಪುರೋಹಿತ್ರೆ, ಒಂದ್ ಪ್ಯಾಕೇಜ್ ಕೊಟ್ಬಿಡಿ. ನನ್ನ ಮಗಳ ಮದುವೆ, ಮೊಮ್ಮಕ್ಕಳದು ನಾಮಕರಣ ಎಲ್ಲ ಒಟ್ಟು ಒಂದು ಬಜೆಟ್ ಕೊಟ್ಬಿಡಿ ಪುರೋಹಿತ್ರೆ. ನಾನು ಒಟ್ಟಿಗೆ ಕ್ಲಿಯರ್ ಮಾಡ್ಬಿಡ್ತೀನಿ. ಸದ್ಯ ಇವ್ರ ತಿಥಿದು ಸೇರ್ಸ್ಕೊಡಕ್ ಹೇಳಿಲ್ಲ. ಏನೋ ಇದು? ಬಾಂಬೆ ಸರ್ಕಸ್ ನಿಂದ ತಪ್ಕೊಂಡ್ ಬಂದಿರೋ ಜೋಕರ್ ತರ ನೀನು, ನಿನ್ ಡ್ರೆಸ್. ಮಾಮ್, ನೀನು ನನ್ಗೆ ನನ್ ಡ್ರೆಸ್ಗೆ ಅವಮಾನ ಮಾಡ್ತಾ ಇದೀಯಾ? ಇಲ್ಲ, ಅನುಮಾನ ಪಡ್ತಾ ಇದೀನಿ. ಬೆಳಿಗ್ಗೆ ಯಾವ್ದಾದ್ರೂ ಹುಚ್ಚನಾಯಿ ಕಚ್ಬಿಡ್ತೇನೋ ಅಂತ. ಮ್ಯಾನ್, ಹುಡುಗಿರ್ ನೋಡೋ ವಯಸ್ಸಲ್ಲಿ ಆಫೀಸ್ ಫೈಲ್ ನೋಡ್ಕೊಂಡಿರೋ ನಿನ್ಗೆ ಫ್ರೆಂಡ್ಸ್ ಫೀಲಿಂಗ್ ಎಲ್ಲ ಅರ್ಥ ಆಗುತ್ತೆ ಮ್ಯಾನ್. ಏನಪ್ಪಾ ಅಂತ ಫೀಲಿಂಗ್ ನಿಂದು? ಮಾಮ್, ಒಬ್ಬ ಚಿರ ಯುವಕ ಕಲರ್ ಟೀ ಶರ್ಟ್, ಅದಕ್ಕೆ ತಗ್ನಕ್ ಪ್ಯಾಂಟ್ ಹಾಕೊಂಡು ಫುಲ್ ಝೂಮ್ ಅಲ್ಲಿ ಜಿಂಕ್ ಚಾಕಾಗಿ ಯಾವಾಗ ಬರ್ತಾನೆ? ಪಕ್ದೂರ್ ಜಾತ್ರೆಯಲ್ಲಿ ಟೀ ಶರ್ಟ್ ಹಾಫ್ ರೇಟ್ಗೆ, ಪ್ಯಾಂಟು ಚೀಪ್ ರೇಟ್ಗೆ ಸಿಕ್ಕಾಗ. ನನ್ನ ಕಾಮಿಡಿ ಪೀಸ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಪ್ಲೀಸ್ ನನ್ ಫೀಲಿಂಗ್ ಅನ್ನೋ ಫೈಲ್ ನ ಮನ್ಸಿಟ್ ನೋಡು. ಓಕೆ, ನೋಡ್ತೀನಿ. ಮಾಮ್, ಐ ಆಮ್ ಇನ್ ಲವ್. ಒಂದ್ ಹುಡುಗಿನ, ಅಲ್ಲ ಒಂದು ಸೌಂದರ್ಯ ರಾಶಿನ ಮನಸಾರೆ ಪ್ರೀತಿಸ್ತಾ ಇದೀನಿ. ಹೌದಾ? ಹುಡುಗಿನ? ಯಾವಾಗ, ಎಲ್ಲಿ, ಯಾರು, ಯಾವ್ದು ಆ ಸೌಂದರ್ಯ ರಾಶಿ? ಮಾಮ್, ಒಂದು ಕ್ವಶನ್ಗೆ 4 ಆಪ್ಷನ್ ಕೊಡೋದ್ ಕೇಳಿದೀನಿ. ನೀನು 4 ಕ್ವಶನ್ ಅಟ್ ಎ ಟೈಮ್ ಕೇಳಿದ್ರೆ ನಾನು ಏನಾಗಬೇಕು ಮಾಮ್? ಸಾರಿ. ಯಾವ್ದೋದು ಆ ಸೌಂದರ್ಯ ರಾಶಿ? ಹಾಯ್, ನನ್ನ ಹೆಸರು ರಂಗ ಅಂತ. ನಿಮ್ಮ ಸಿಸ್ಟರ್ ಉಡುಪಿ ಇದಾರಲ್ಲ, ಅವರು ನಾನು ಕುಚ್ಕು. ಓ ಹೌದಾ? ಆದ್ರೆ ಅದು ನಾನು ನೋ, ನೀವೇನು ಮಾತಾಡ್ಬೇಡಿ. ಯಾಕೆ? ನೀವು ಮಾತಾಡಿದ್ರೆ ಮುತ್ತುದುರುತ್ತವೆ. ನೀವು ನಾಚ್ಕೊಂಡ್ರೆ ನನಗೆ ಭಯ ಆಗುತ್ತೆ. ನಿಮ್ ನಾಚಿಕೆ ನೋಡಿ ಮೋಡ ಕರಗಿ ನೀರಾಗುತ್ತೇನೋ ಅಂತ. ಕಣ್ಣು ಕಣ್ಣು ಕಲೆತಾಗ ಮನವು ಯಾಲೆಯಾಗಿದೆ ತೂಗಿ, ಹೃದಯ ಬಿಡಲಾರೆ ಎಂದಿದೆ ಕೂಗಿ. ಅಮ್ಮ ರಂಗ, ಸೈಕಲ್ ಗ್ಯಾಪ್ ಅಲ್ಲಿ ಫ್ಲೈಟ್ ಹತ್ತಿರೋ ನೀನು ಸೂಪರ್ ರಂಗ. ಆದ್ರೆ ಆ ಹುಡುಗಿ... ಹಲೋ ಬಾಸ್, ಅದು ನೀವ್ ನೋಡ್ಬೇಕಾಗಿರೋ ಫೈಲ್ ಅಲ್ಲ, ನಮ್ ಫೀಮೇಲು. ನಾವ್ ನೋಡ್ಕೋತೀವಿ, ನೀವು ಸುಮ್ನೆ ಬನ್ನಿ ಬಾಸ್. ಎಲ್ಲಿಗೆ? ನಿಮ್ ಮಾವನ್ ಮನೆಗೋ. ಕಾರಣ ಇಲ್ದೆ ಹೆಂಗೋ ಹೋಗೋದು? ಪ್ಲಾನ್ ಮಾಡ್ಕೊಂಡು ಹೋಗಕ್ ನಿಮ್ ಮಾವನ್ ಮನೆ ಪಾಕಿಸ್ತಾನದಲ್ಲಿ ಇದೆಯಾ? ಸುಮ್ನೆ ಬರ ಹೋಗೋಣ. ಹೇ, ಹಾಗಲ್ವೋ? ಹೇಳ್ದೆ ಕೇಳ್ದೆ ಹೋದ್ರೆ ಅವ್ರು ತಪ್ಪು ತಿಳ್ಕೊಳ್ತಾರೆ ಅಲ್ವಾ? ಹೇಳ್ದೆ ಕೇಳ್ದೆ ಹೋದ್ರೆ ತಪ್ಪು ತಿಳ್ಕೊತಾರೆ. ಹೇಳಿದ್ರಾಯ್ತು. ನನ್ ಫೋನು, ನಿಮ್ ಮಾವನ್ ಮನೆ ನಂಬರ್ ಹೇಳು. ರಂಗ ಬೇಡ್ವೋ? ಮಾಮ್, ನನ್ ಪರ್ಫಾರ್ಮೆನ್ಸ್ ಮೇಲೆ ಡೌಟ ನಿನ್ಗೆ? ಅಲ್ಲ ಕಣೋ. ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ಸುಮ್ನೆ ನಂಬರ್ ಹೇಳು. 22605219. ಹಲೋ.
ಅರ್ಜುನ್ ಸಾಹೇಬ್ರ ಮನೆಯಿಂದ ಮಾತಾಡ್ತಾ ಇರೋದು. ಸಾಹೇಬ್ರು ಬಂದ್ರಾ? ಇಲ್ವಲ್ಲ, ಯಾಕೆ? ಏನಿಲ್ಲ, ಇನ್ವಿಟೇಷನ್ ಡಿಸೈನ್ ಸೆಲೆಕ್ಟ್ ಮಾಡಕ್ಕೆ ನಿಮ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು, ರಂಗನ್ ಕರ್ಕೊಂಡು. ಇಲ್ಲಪ್ಪ, ಇಲ್ಲಿಗೆ ಬಂದಿಲ್ಲ. ಹೌದಾ? ಬಂದ್ರೆ ಮನೆಯಿಂದ ಫೋನ್ ಬಂದಿತ್ತು ಅಂತ ಹೇಳಿ. ಸರಿನಪ್ಪ. ನಿಮ್ಮ ಅತ್ತೆ ಮನೆಗೆ ಹೇಳಿದ್ದು ಆಯ್ತು, ಕೇಳಿದ್ದು ಆಯ್ತು, ಇನ್ನೇನಿದ್ರು ಹೋಗೋದಷ್ಟೇ. ಬಾರ ಬಾರ. ಬೆಲ್ ನೋಡಿದ್ರೆ ಬಂದು ಬಾಗಲ್ ತೆಗೆದ್ ಲೇಟ್ ಆಗುತ್ತೆ ಮಾಮ್. ಬಾಗಲ್ನೇ ಹೊಡೆದ್ ಬಿಡೋಣ. ಲೋ, ಯಾಕೋ ಇಂಟರ್ವೆಲ್ ನಲ್ಲೇ ಹುಡ್ದೋರ್ ತರ ಆಡ್ತೀಯಾ? ಸ್ವಲ್ಪ ಪೇಷನ್ಸ್ ಆಗಿರೋ. ಯುದ್ಧಕ್ಕೆ ಹೋಗೋ ಸೋಲ್ಜರ್ಸ್ಗೂ ಪ್ರೀತಿ ಮಾಡೋ ಲವರ್ಸ್ಗೂ ಪೇಷನ್ಸ್ ಎಲ್ಲಿರುತ್ತೆ ಮಾಮ್? ಓನ್ಲಿ ಎಮೋಷನ್. ಟಾಯ್ಲೆಟ್ ಹೊರಗೆ ಇತ್ತಲ್ಲ, ಮನೆಯಿಂದ ಫೋನ್ ಮಾಡಿದ್ರು. ಯಾರೋ ಕೆಲ್ಸ ಇಲ್ದೋರ್ ಮಾಡಿರ್ತಾರೆ. ಕೂತ್ಕೊಳ್ಳಿ, ಕಾಫಿ ತಗೊಂಡ್ ಬರ್ತೀನಿ. ಕನಕ ಎಲ್ಲಿದ್ಯಮ್ಮ? ಬಾತ್ರೂಮ್ ಅಲ್ಲಿ ಇದೀನಮ್ಮ. ಹಾ ಬೇಗ ಬಾ. ಮಾಮು, ಈ ವಾಯ್ಸು ನಂದೇ ಚಾಯ್ಸು. ಹೆಸರು ಕನಕ. ಕನಕ ಕನಕ ಎಷ್ಟು ಚಂದಾಗೈತೆ, ಕನಕ ಕನಕ ಎಷ್ಟು ಮುದ್ದಾಗೈತೆ. ನಾನ 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 ರಂಗ, ಏನಾಯ್ತು? ಹೋಗ್ಬೇಕಾದ್ರೆ ಶತಾಬ್ದಿ ಎಕ್ಸ್ಪ್ರೆಸ್ ತರ ಹೋದೆ, ಬರ್ಬೇಕಾದ್ರೆ ಡಕೋಟಾ ಎಕ್ಸ್ಪ್ರೆಸ್ ತರ ಬರ್ತಾ ಇದೀಯಾ? ಕನಕ ಕನಕ ಎಷ್ಟು ಚಂದ ಆಗೈತೆ, ಕನಕ ಕನಕ ಎಷ್ಟು ಮುದ್ದ ಆಗೈತೆ. ಆಹಾ ಆಹಾ, ಅವಳು ಮಾತಾಡಿದ್ರೆ ಮುತ್ತುದುರುತ್ತವೆ, ಅವಳು ನಾಚಿಕೊಂಡ್ರೆ ಮೋಡ ಕರಗಿ ನೀರಾಗುತ್ತೆ. ಇನ್ನು ಅವಳ ಮೈ ಬಣ್ಣಕ್ಕೆ ಸೂರ್ಯ ಚಂದ್ರರೇ ನಾಚಿಕೋತಾರೆ ನಾಚಿಕೋತಾರೆ. ಅದೆಂಗೈತೋ ಏನೋ ಆ ಸೌಂದರ್ಯ ರಾಶಿನ. ಹಂಗೆ ಲಬಕ್ ಚಮಕ್ ಅಂತ ನೋಡ್ಬಿಡೋಣ. ಹಾತ್ರ ಕುಟ್ಟಿದ ಆಂಜನೇಯನ್ ತರ ನೋಡಿದ್ರೆ ಕೆಟ್ಟೋಗ್ಬಿಡ್ತದೆ. ಸ್ಲೋ ಮೋಷನ್ ಅಲ್ಲಿ ನೋಡೋಣ. ರಂಗ, ನೀನ್ ನೋಡಿರೋ ಫೀಮೇಲ್ ಸೂಪರ್ ರಂಗ. ಹೋಗಲು ನಿನ್ ಮದ್ವೆ ಆಗ್ತಾರ ಹುಡುಗಿ ಚಿಕ್ಕಪ್ಪ ಚಿಕ್ಕಮ್ಮನ ಮಗಳು, ಒಳ್ಳೆ ಕುಳ, ಪಟಾಯಿಸಿ ಲೈಫ್ ಸೆಟ್ಲ್ ಆಗ್ಬಿಡೋದು ಅನ್ಕೊಂಡ್ರೆ ಅವಳು ನೋಡ್ರಿ ಪಾತ್ರೆ ಪಾಲಿಸು. ತಗೊಳ್ಳಿ ತಗೊಳ್ಳಿ. ಏನಪ್ಪ ದಿಢೀರ್ ಅಂತ ಬಂದಿದ್ದೀರಾ? ಅದು ಆಕ್ಚುಲಿ ಕಾರ್ಡ್ ಸೆಲೆಕ್ಟ್ ಮಾಡಕ್ ಬಂದಿದ್ದು. ಹೌದಾ? ಮೊನ್ನೆನೆ ನಿಮ್ ಮಾವನವ್ರ ಪ್ರಿಂಟ್ ಕೊಟ್ಟೆ ಅಂತ ಹೇಳಿದ್ರಲ್ಲ. ಅದು ಅದು ಮಾವನವ್ರ ಮನೆನೇ ಬರ ಕೇಳಿದ್ರು, ಇವನು ಇವತ್ತು ಬಂದವನ ಅಷ್ಟೇ. ಕಾಫಿ ತುಂಬಾ ಚೆನ್ನಾಗಿದೆ. ಫಿಲ್ಟರ್ ಕಾಫಿನಾ? ಅಲ್ಲ, ಬ್ರೂ. ಇದು ನೋಡಿ ಮೇಡಮ್, ಲೇಟೆಸ್ಟ್ ಆಗಿ ಬಂದಿರೋ ಹೊಸ ಸ್ಯಾರೀಸ್ ಇದು. ಇವಾಗೆಲ್ಲ ಈ ತರ ಫ್ಯಾನ್ಸಿ ಸ್ಯಾರೀಸ್ಗಳೇ ತುಂಬಾ ಮೂಮೆಂಟ್ ಇವೆ. ನಿನ್ಗೆ ಯಾವ ಸೀರೆ ಬೇಕೋ ತಗೋ ರತ್ನ. ನನ್ಗ್ಯಾಕ್ ಸೌಭಾಗ್ಯ ಸಾರಿ? ಮೊದಲನೇ ಸಲ ನಮ್ಮ ಮನೇಲಿ ಶುಭ ಕಾರ್ಯ ನಡೀತಾ ಇದೆ. ನಿನ್ಗೂ ರಂಗಂಗೂ ಹೊಸ ಬಟ್ಟೆ ಕೊಡಿಸ್ಲಿಲ್ಲ ಅಂದ್ರೆ ಅಜ್ಜು ಸುಮ್ನೆ ಇರ್ತಾನ? ಅಲ್ಲ ಸೌಭಾಗ್ಯ, ಸುಮ್ನೆ ಯಾಕಿದೆಲ್ಲ? ರತ್ನ, ಬೇಡ್ತಿದ್ ಕೈಗೆ ಕೊಡೋ ಶಕ್ತಿ ಬಂದಾಗ್ಲೂ ಸುಮ್ನೆ ಇದ್ರೆ ಮನುಷ್ಯತ್ವ ಇರುತ್ತಾ? ಸುಖ ದುಃಖ ನೋವು ನಲಿವಿನಲ್ಲೆಲ್ಲ ಭಾಗಿಯಾಗಿತ್ತು ಒಡ ಹುಟ್ಟದವ್ರಿಗಿಂತ ಹೆಚ್ಚಿನ ಪ್ರೀತಿ ತೋರ್ಸೋ ನಿನಗೆ ಏನ್ ಕೊಟ್ರು ಕಡಿಮೆನೆ. ಸೌಭಾಗ್ಯ, ನನ್ನ ನಿನ್ನ ಸಂಬಂಧ ಹೀಗೆ ಇರ್ಲಿ. ನಮ್ಮಿಬ್ಬರ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಶಾಶ್ವತವಾಗಿರ್ಲಿ ಕಣೆ. ಏ ರಂಗು, ಬೈಕ್ ಕಲಿಸಿಕೊಡೋ ನಂಗು. ರಂಗ, ಯಾಕೋ ಬೇಜಾರಾಗ್ತಿದೆ ಕಣೋ. ಸಾರ್ಗೂ ಬೇಜಾರ್ಗೂ ಬಹಳ ಅಂತರ ಇದೆ ಅನ್ಕೋತೀನಿ. ಆದ್ರೂ ಏನಂತೆ, ಅಲ್ಮೇರದಲ್ಲಿ ಅನಾಥವಾಗಿ ಬಿದ್ದಿರೋ ಬುಕ್ ನ ತೆಗ್ದು ಇಕ್ಕೊಳ್ಳಿ, ಮೂಡ್ ಬರುತ್ತೆ. ಹಂಗಲ್ವೋ? ಮತ್ತೇನಂಗೆ? ಯಾಕೋ ಕೂತಿದ್ ಕಡೆ ಕೂರಕ್ಕೆ ಆಗಲ್ಲ ಕಣೋ. ನಿಂತ್ಕೊಂಡ್ರಾಯ್ತು. ನಿಂತ್ಕೊಂಡ್ ಕಡೆನೂ ನಿಲ್ಲಕ್ ಆಗ್ತಿಲ್ಲ ಕಣೋ. ಮಲಿಕೊಂಡ್ರಾಯ್ತು. ಮಲ್ಕೊಂಡ್ರು ನಿದ್ದೆ ಬರ್ತಿಲ್ಲ ಕಣೋ. ರೇ ಸ್ವಾಮಿ,
ಕೂತ್ಕೊಳಕ್ಕೆ ನಿಂತ್ಕೊಳಕ್ಕೆ ಆಗಲ್ಲ ಅಂದ್ರಿ, ಅದಕ್ಕೆ ಮನೆ ಕಳಿಂದೆ. ನಿದ್ದೆ ಮಾಡಕ್ ಹೇಳಿಲ್ಲ. ಈ ಡವ್ ಎಲ್ಲ ನಿನಗ್ ಸಟ ಹಾಕಿಲ್ಲ, ತಾಳ್ಮೆಯಿಂದ ಇರೋ ನನಗ್ ಸಟ ಹಾಕಿಲ್ಲ. ಪ್ರಾಬ್ಲಮ್ ಏನು ಅಂತ ಪಟ ಅಂತ ಹೇಳು, ಚಟ ಅಂತ ಸೊಲ್ಯೂಷನ್ ಹೇಳ್ತೀನಿ. ಯಾಕೋ ಶ್ರುತಿನ ನೋಡ್ಬೇಕು ಅನ್ನಿಸ್ತಿದೆ ಕಣೋ. ಅವ್ರ ಮನೆ ಹೋಗೋದಕ್ಕೆ ಏನಾದ್ರೂ ಐಡಿಯಾ ಕೊಡು. DC ಅವರೇ, ಐ ಆಮ್ ಸಾರಿ. ನಮ್ಮ ಮನಸ್ಸಿಗೆ ಖೇದ ಉಂಟು ಮಾಡೋ ಯಾವುದೇ ಪ್ರೋಗ್ರಾಮ್ಗೆ ನಮ್ಮ ಮೆದುಳು ನಾಟ್ ರೀಚಬಲ್. ಹೇ, ನೀನೇನು ಹೇಳೋದು? ಹಳೆ ಐಡಿಯಾನೇ ಅಪ್ಡೇಟ್ ಮಾಡಿದ್ರೆ ಆಯ್ತು. ಹಲೋ ಅಮ್ಮವ್ರೆ, ನಾನು ಅರ್ಜುನ್ ಸರ್ ಮನೆಯಿಂದ. ಸಾಹೇಬ್ರು ಮನೆಗೆ ಬಂದ್ರಾ? ಇಲ್ಲ, ಯಾಕೆ? ಮಧ್ಯಾಹ್ನ ಸೂಟ್ ಮೆಸರ್ಮೆಂಟ್ ಸರಿಯಾಗಿದೆಯಂತ ನೋಡಕ್ಕೆ ರಂಗನ್ ಜೊತೆ ನಿಮ್ ಮನೆ ಹೋಗ್ತೀನಿ ಅಂದ್ರು. ಬಂದ್ರಾ? ಅವ್ರ ಮೊಬೈಲ್ಗೆ ಫೋನ್ ಮಾಡ್ಬೋದಿತ್ತಲ್ಲ. ಮಾಡಿದ್ದೆ, ನಾಟ್ ರೀಚಬಲ್ ಬಂತು. ಓಹೋ. ಬಾ ಮಾಮ್. ನೋ ಮಾಮ್. ಬಾ ಮಾಮ್. ನೋ ಮಾಮ್. ಬಾ ಮಾಮ್. ನೋ ಮಾಮ್. ಮುಚ್ಕೊಂಡ್ ಬಾರಲೆ. ಬಿಡಲ್ಲ ಇವನು. ನಡಿ ಮಾಮ್. ಲೋ ರಂಗ, ಬೆಲ್ ಹೊಡಿಲ್ಲ, ಬಾಗಲ್ ಹೊಡಿಲ್ಲ. ಯಾವ್ದಾರು ಒಂದ್ ಕಲ್ ತಗೊಂಡು ನನ್ ತಲೆಗೊಡಿ. ಸರಿ, ಆಗಿದ್ದಾಯ್ತು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋ. ಸಲಹೆ ಕೊಟ್ಟಷ್ಟು ಸುಲಭ ಅಲ್ಲಪ್ಪ ಸಹಿಸ್ಕೊಳ್ಳೋದು. ಆ ನೋವು ಎಲ್ಲ ಸರಿ ಇರೋ ನಿನ್ಗೆ ಅರ್ಥವಾಗಲ್ಲ. ಏಯ್, ಯಾರನ್ನೇ ಕಂಡ್ರು ಹಲ್ಲು ಕಿರಿ ಅಂತ ಭಟ್ರು ಹೇಳವ್ರೆ. ಬೆನ್ ತೋರ್ಸೋದು ಲಕ್ಷಣ ಅಲ್ಲ. ಜಾಸ್ತಿ ನಗ್ಬೇಡಿ, ತುಟಿ ನೋಯ್ತದೆ ಅಂತ ಅದೇ ಭಟ್ರು ಹೇಳವ್ರೆ ಅಲ್ವೇನೆ ಪತ್ರ ಪಲೀಶ? ನೀವ್ ಯಾವಾಗ ಬರ್ತಿರೋ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡ್ ಕಾಯ್ತಾ ಇದ್ದೆ. ಯಾಕೋ? ಹೋಗಿಯಪ್ಪ, ನಂಗ್ ನಾಚಿಕೆ ಆಯ್ತದೆ. ಅದನ್ನ ಚಿಕ್ಕಮ್ಮರು 3 ದಿನ ಟ್ಯೂಷನ್ ಮಾಡಿ ಹೇಳ್ಕೊಟ್ಟವ್ರೆ. ಹೌದಾ? ಏನಂತ? ಹೋಗಿಯಪ್ಪ, ನಂಗ್ ನಾಚಿಕೆ ಆಯ್ತದೆ. ಬನ್ನಿ ಬನ್ನಿ ಬನ್ನಿ. ಮನೆಯಿಂದ ಫೋನ್ ಮಾಡಿದ್ರು. ಯಾರೋ ಮಾಡಕ್ ಕೆಲ್ಸ ಇಲ್ದಲ್ಲ ಇರೋರು ಮಾಡಿರ್ತಾರೆ. ನಾನ್ ಬಂದಿರೋದೇ ನಿಮ್ಮನ್ ನೋಡೋದಕ್ಕೆ. ನೀವೇ ಹೀಗೆ ನಾಚ್ಕೊಂಡು ಹೋದ್ರೆ ಹೇಗೆ? ಕಾಫಿ ತಗೊಂಡ್ ಬರ್ತೀನಿ. ಆ ಬೆಕ್ಕು ಕಣ್ಣು ಮುಚ್ಕೊಂಡ್ ಹಾಲು ಕುಡಿದ್ರೆ ಈ ಬೆಕ್ಕು ಕಣ್ಣು ಬಿಟ್ಕೊಂಡೇ ಕುಡಿತಾ ಇದೆಯಲ್ಲಪ್ಪ. ಒಂದೇ ಕಪ್ಪ ಇವನಿಗೆ? ಹಾ, ಮದ್ವೆ ಸೀಸನ್ ಅಲ್ವಾ, ಅವರಿಗೆ ಬಂಪರ್ ಆಫರೇ ಇದೆ. ಬಂಪರ್ ಆಫರ? ಅಲ್ಲಿ ನೋಡಿ. ಈ ಎಂಟ್ರಿ ನೋಡ್ತಾ ಇದ್ರೆ ನನ್ ಲವ್ ಮ್ಯಾಟ್ರನ್ನ ಲೀಕ್ ಮಾಡಿ ನನ್ನ ವೀಕ್ ಮಾಡೋ ಸಂಚ್ ನಡೆಸ್ತಾ ಇದಾರಲ್ಲ. ನಾನೇ ಈ ಸಿಚುಯೇಷನ್ಗೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ನಿಂದೇನೋ? ಹೌದು. ದುಶ್ಮನ್ ಕಿದರೆ ಅಂದ್ರೆ ಇಲ್ಲೇ ಇದೆಯಲ್ಲೋ. ಯಾವ ಗ್ಯಾಪ್ ಅಲ್ಲಿ ಮಾಡ್ದೋ ಈ ಸ್ಟೋರಿನೋ? ಅದೇ ರಾತ್ರಿ ಫೋನ್ ಬಿಸಿ ಬರ್ತಿತ್ತು ಅಂದ್ಯಲ್ಲ, ಅದೇ ಗ್ಯಾಪ್ ಅಲ್ಲಿ ಮಾಡ್ದೆ. ದ್ರೋಹಿ, ಎಷ್ಟು ದಿನದಿಂದ ಗ್ಯಾಪ್ ಕೈಕೊಂಡಿದ್ದು ನನ್ನ ಸಿಕ್ಕಾಕ್ಸ್ಬೇಕು ಅಂತ. ಕಾಫಿ ಗಂಟ್ಲಲ್ಲಿ ಹಿಡಿಯುತ್ತಾ? ಪ್ರೀತಿಯಿಂದ ಮಾಡಿವ್ನಿ. ಹಂಗಾರ್ ನನಗೆ ಬೇಡ. ಅತ್ತೆ ಮನೆಗ್ ಬಂದು ಹಠ ಮಾಡ್ಬಾರ್ದು, ಸುಮ್ನೆ ಕುಡಿಯೋ. ಇಮೇಲು ಆಯ್ತು, ಜಿಮೇಲು ಆಯ್ತು, ಬ್ಲಾಕ್ ಮೇಲು ಆಯ್ತು, ಇದೇ ಆಮೇಲಪ್ಪ. ಆಮೇಲೆ ಹೇಳ್ತೀನಿ. ಕಣ್ ಬಿಟ್ಕೊಂಡು ಹಾಲ್ ಕುಡಿಯಾರಲ್ಲ ಬುದ್ಧಿವಾದ ಹೇಳಕ್ಕಾಗ್ಬಿಟ್ರು. ಏಯ್ ಪತ್ರ ಬಲಿಸು, ಕೊಡೆ ಕಾಪಿನ. ಅದೇನೋ 3 ದಿನ ಟ್ಯೂಷನ್ ತಗೊಂಡು ಕಲ್ತಿದೀನಿ ಅಂತ ಹೇಳ್ತಿದ್ರಲ್ಲ, ಅದೇನಂತ ಹೇಳ್ಬಿಡಿ. ಐ ಲವ್ ಯು ಮಂಗ. ಅಲ್ಲ ರಂಗ. ನಾ ಬರ್ತೀನಿ. ಯಾಕೋ? ಯಾಕ? ನಿಮ್ ಅತ್ತೆದು ಸೂಪರ್ ಟೈಮ್ ಸೆನ್ಸು, ನಿಮ್ ಹುಡುಗಿದು ಬೆಸ್ಟ್ ಕಾಮನ್ ಸೆನ್ಸು, ಇವಳ್ದು ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್, ನಿಂದು ಮೈಂಡ್ ಬ್ಲೋಯಿಂಗ್ ಡೈರೆಕ್ಷನ್. ಟೋಟಲ್ ಆಗಿ ನೋಡ್ತಾ ಇದ್ರೆ ಆಸ್ಕರ್ ಫಿಲಂ ಅವಾರ್ಡ್ ಫಂಕ್ಷನ್ ಆಲಿದಂಗಿದೆ. ನಂದು ಗಂಟ್ಲು ಒಣಗೋಗಿರೋ ಆಂಕರ್ ಪರಿಸ್ಥಿತಿ ಆಗಿದೆ. ಅದಕ್ಕೆ ನಾ ಬರ್ತೀನಿ. ಏಯ್ ಕೂತ್ಕೊಳ್ಳೋ. ಇಲ್ಲ ನಾನು ಬರ್ತೀನಿ. ಇಲ್ಲ ನಾನು ಬರ್ತೀನಿ. ಏಯ್ ಅತ್ತೆಗೆ ಹೇಳ್ಬಿಟ್ಟು ಹೋಗೋಣ. ಅತ್ತೆ, ನಾನು ಹೋಗ್ ಬರ್ತೀನಿ. ಅಲ್ಲ ಅಳಿ ಅಂದ್ರೆ ನೀವು ಸೂಟ್ ಮೆಷರ್ಮೆಂಟ್ ನೋಡಕ್ ತಾನೇ ಬಂದಿದ್ದು? ಹೌದೌದು. ನನಗೆಲ್ಲ ಅರ್ಥ ಆಗತ್ತೆ ಅಳಿ ಅಂದ್ರೆ. ಅಲ್ಲ, ಆತರ ಏನಿಲ್ಲ. ಆದ್ರೂ ನೀವು ತುಂಬಾ ಸ್ಲೋ ಅಳಿ ಅಂದ್ರೆ. ನಿಮ್ ಮಾವನವರು ನಿಶ್ಚಿತಾರ್ಥ ಆದ ಮಾರನೇ ದಿವಸನೇ ನಾನು ನೋಡಕ್ ಬಂದಿದ್ರು.
ನಿಶ್ಚಿತಾರ್ಥ ಮುಗೀತು ಅಂದ್ರೆ ಮದ್ವೆ ಮುಗ್ದಂಗೆ. ನೀವು ಶ್ರುತಿನ್ ಕರ್ಕೊಂಡು ಎಲ್ಲಾದ್ರೂ ಹೊರಗೆ ಹೋಗ್ಬನ್ನಿ. ಅಲ್ಲ, ಮದ್ವೆಗ್ ಮುಂಚೆನೆ ಹುಡುಗಿನ್ ಕರ್ಕೊಂಡು ಓಡಾಡಿದ್ರೆ ಜನಗಳು ನನ್ನ ಪೋಲಿ ಅಂತ ಅನ್ಕೊಳಲ್ವಾ? ಕರ್ಕೊಂಡ್ ಹೋಗ್ಲಿಲ್ಲ ಅಂದ್ರೆ ನಿಮ್ಮನ್ನ ವೇಸ್ಟ್ ಅನ್ಕೊಂಡ್ಬಿಡ್ತಾರೆ ಈ ಕಾಲದ ಹುಡ್ಗಿರು. ಆಹಾ, ಚಾನ್ಸ್ ಸಿಕ್ಕದ್ನೇ ಕಾಯ್ತಾ ಇದ್ದ, ಎಗರ್ಸ್ಕೊಂಡು ಹೋಗ್ಬಿಟ್ಟ. ಟಿಂಗ್ ಟಿಂಗ್, ಯಾವ ಮರ ಸುತ್ತಾ ಇರ್ಬೋದು? ಗುಲಾಬಿ ಗಿಡದಲ್ಲಿ ಮುಳ್ಳು ಇರಲೇಬಾರದು, ಜಿಲೇಬಿ ಕೊಂಡಲ್ ಕಲ್ಲು ಸಿಗಲೇಬಾರದು, ತುಂಟ ತುಂಟಿ ಅಂಟಿಕೊಂಡು ಇರುವಾಗ ಮಂಡಿಸಿನು ಬಂದು ಮುಡು ಕೆಡಕಾರ್ದು, ಬಂಡರಿ ಬಾಯಿ ಅಶ್ವತ್ಥರಂಥ ಅತ್ತೆ ಮಾವ ಸಿಕ್ಕ್ರೆ ನೋ ಪ್ರಾಬ್ಲಮ್. ಈ ಕಡೆ ಲವ್ ಲವ್, ಆ ಕಡೆ ಬೌ ಬೌ, ಒಂಥರ ಚೌ ಚೌ ಗರ್ರಂ ಗರ್ರಂ. Just give me one last chance. Just give me one last chance. ಪಾರ್ಕಿನಲ್ಲಿ ಕೂತ್ಕೊಂಡ್ರು ಪೊಲಿಗಳು ಪೊಲೀಸರ ಕಾಟ, ರೆಸಾರ್ಟಿಗೆ ಹೋದ್ರೂನು ಪಾರ್ಟಿ ಪುಢಾರಿಗಳ ಆರ್ಭಟ. ಮೌಲಿನೊಳಗೆ ಹೋಗೋಣ, ಸ್ಕೇರಿ ಹೌಸಲ್ ಕೂರೋಣ, ಕತ್ಲಲ್ಲೇ ಕೈಲಾಸ, ಥ್ರಿಲ್ಲಲ್ಲೇ ಉಲ್ಲಾಸ ತಲ್ಲಣ. ಜನ್ಮಕ್ಕೂ ಜನ್ಮ ಬ್ಲೆಸ್ ಮಾಡು ಬ್ರಹ್ಮ, ನಮ್ ಲವ್ ಕತೆ ಆಗ್ಲಿ ಸಿನಿಮಾ. ವಿಘ್ನಕ್ಕೆ ಬೈ ಬೈ, ಲಗ್ನಕ್ಕೆ ಜೈ ಜೈ, ಸೌಗ್ನಕ್ಕೆ ಸೈ ಸೈ, ಯಮ್ಮ ಯಮ್ಮ. Wanna see you all night, honey honey, wanna hug you tight. No 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 no, I never wanna fight. Nana nina love always right. ಬ್ಯಾಚುಲರ್ ಬೋರ್ಡನ್ನ ಯಾಕೋ ಈಗ್ಲೇ ಕಿತ್ತಾಕ್ತೆ, ಮ್ಯಾರೇಜ್ ಬ್ರೋಕರ್ಗೆ ಫೀಸ್ ಯಾಕೆ ಕೊಡಬೇಕು? ಡೋಂಟ್ ವರಿ. ಬ್ಯೂಟಿ ಪಾರ್ಲರ್ಗೆ ಹೋಗೋದ್ನ ಯಾಕೋ ಬೇಡ ಅಂತಂದೆ, ಮಿಸ್ ವರ್ಲ್ಡ್ ಬ್ಯೂಟಿಗೆ ಮೇಕಪ್ ಇನ್ನಿಕೆ ಸುಂದರಿ. ಸುಂದರ ಕಣ್ಣು, ಮುದುಕರ ಕಣ್ಣು, ಆಂಟಿರ ಕಣ್ಣು ನಮ್ಮೇಲೆ, ಎಲ್ಲರ ಕಣ್ಣು ತಪ್ಪಿಸಿ ಇನ್ನು ಆಡುವ ಕಣ್ಣ ಮುಚ್ಚಾಲೆ. ಗುಲಾಬಿ ಗಿಡದಲ್ಲಿ ಮುಳ್ಳು ಇರಲೇಬಾರದು, ಜಿಲೇಬಿ ಕೊಂಡಲ್ ಕಲ್ಲು ಸಿಗಲೇಬಾರದು, ತುಂಟ ತುಂಟಿ ಅಂಟಿಕೊಂಡು ಇರುವಾಗ ಪಂಟಿಸಿನು ಬಂದು ಮುಡು ಕೆಡಬಾರ್ದು. ಬಂಡರಿ ಬಾಯಿ ಅಶ್ವತ್ಥರಂಥ ಅತ್ತೆ ಮಾವ ಸಿಕ್ಕ್ರೆ ನೋ ಪ್ರಾಬ್ಲಮ್. ಈ ಕಡೆ ಲವ್ ಲವ್, ಆ ಕಡೆ ಬೌ ಬೌ, ಒಂಥರ ಚೌ ಚೌ ಗರಂ ಗರಂ. ಸಂಜೆ ರಿಸೆಪ್ಷನ್ಗೆ 2,000 ಜನಕ್ಕೆ ಬಫೆ ಊಟ, ಬೆಳಗ್ಗೆ 1,000 ಜನಕ್ಕೆ ಟಿಫಿನ್ ವ್ಯವಸ್ಥೆ ಮಾಡಿ, ಮಧ್ಯಾಹ್ನ ಧಾರೆ ಮುಹೂರ್ತಕ್ಕೆ 2,000 ಜನಕ್ಕೆ ಬಾಳೆ ಎಲೆ ಊಟಕ್ಕೆ ವ್ಯವಸ್ಥೆ ಮಾಡಿ, ಹೋಟ್ಲರ್ ಹತ್ರ ಮಾತಾಡಿ ಫುಲ್ ಅಮೌಂಟ್ ಸೆಟ್ಲ್ ಆಗಿದೆ ಸರ್. ಸರ್, ಬೇರೆ ಬೇರೆ ಊರಿಂದ ಟ್ರೈನಲ್ಲಿ ಬರೋ ಗೆಸ್ಟ್ ಗಳಿಗೆ, ರೈಲ್ವೆ ಸ್ಟೇಷನ್ ನಲ್ಲಿ ಫ್ಲೈಟ್ ನಲ್ಲಿ ಬರೋ ಗೆಸ್ಟ್ ಗಳಿಗೆಲ್ಲ ಏರ್ಪೋರ್ಟ್ ನಲ್ಲಿ ಬಂದು ಇಳಿಸಿದಾಗಲೇ ಅವರಿಗೆ ಟ್ಯಾಕ್ಸ್ಗಳು ವ್ಯವಸ್ಥೆ ಮಾಡಿ, ಬಂದು ಉಳ್ಕೊಳ್ಳೋದಕ್ಕೆ ಹೋಟೆಲ್ ನಲ್ಲಿ ರೂಮ್ಗಳ ವ್ಯವಸ್ಥೆನೂ ಮಾಡಾಗಿದೆ ಸರ್. ಗಂಡಿಗೆ ಅಂತ ಬುಕ್ ಮಾಡಿರೋ ಆಡಿ ಕಾರು ನಾಡಿದ್ದು ಬೆಳಗ್ಗೆ ವಿತ್ ಫ್ಲವರ್ ಡೆಕೋರೇಟ್ ಸಮೇತ ಇಲ್ಲಿರುತ್ತೆ ಸರ್. ಒಟ್ನಲ್ಲಿ ತಮ್ಮ ಗೌರವಕ್ಕೆ ಧಕ್ಕೆ ಇಲ್ಲದಂತೆ, ಅಂತಸ್ತಿಗೆ ತಕ್ಕ ಹಾಗೆ ಎಲ್ಲಾ ಕೆಲಸಗಳು ಸರಾಗವಾಗಿ ನಡೀತಾ ಇದೆ ಸರ್. ವೆರಿ ಗುಡ್ ಸತೀಶ್. ಶೆಟ್ರ ಮನೆ ಮದುವೆ ಅಂತ ಹೇಳಿದ್ರೆ ಮುಂದಿನ 10 ವರ್ಷಗಳ ಕಾಲ ಈ ಮದುವೆ ಬಗ್ಗೆನೆ ಜನರು ಮಾತಾಡ್ತಾ ಇರಬೇಕು ಸತೀಶ್. ಅಜ್ಜು, ರೆಡಿಯಾಗಿ ಎಲ್ಲಪ್ಪ ಹೋಗ್ತಿದೀಯಾ? ಅಮ್ಮ, ಅದು ಇನ್ವಿಟೇಷನ್ ಡಿಸೈನ್ ಸೆಲೆಕ್ಟ್ ಮಾಡಾಯ್ತು, ಶೂಟ್ ಮೆಜರ್ಮೆಂಟ್ ಕೊಟ್ಟಾಯ್ತು. ಇನ್ನು ಆ ಮನೆಗೆ ನೆಪ ಹೇಳ್ಕೊಂಡು ಹೋಗೋ ಐಡಿಯಾ ಏನು ಇಲ್ವೇ? ಏನು ಇಲ್ವೇ? ಅಮ್ಮ, ಒಂದು ವೃದ್ಧಾಶ್ರಮದ 25ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ನನ್ನನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರೆ. ಹೋಗ್ ಬರ್ತೀನಮ್ಮ. 2 ಹೊತ್ತು ಮುಳುಗಿ ಮಾರನೇ ದಿನಾನೇ ನಿನ್ ಮದ್ವೆ. ಹಸಿ ಮೈಯಲ್ಲಿ ಹಾಗೆಲ್ಲ ಹೊರಗೆ ಹೋಗ್ಬಾರ್ದಪ್ಪ. ಪ್ಲೀಸ್ ಅಮ್ಮ, ಅಲ್ಲಿ ತುಂಬಾ ನೊಂದ ಜೀವಗಳಿರ್ತವೆ. ಅವರನ್ನ ಪ್ರೀತಿಯಿಂದ ಮಾತಾಡ್ಸೋರು, ವಿಚಾರಿಸೋರು ಯಾರೂ ಇರಲ್ಲ.
ನೊಂದು ಕಂಗಾಲಾಗಿರುವ ಹೃದಯಗಳಿಗೆ ಸಾಂತ್ವನ ಹೇಳಿ ಆಶೀರ್ವಾದ ತಗೊಂಡ್ ಬರ್ತೀನಮ್ಮ. ವೃದ್ಧಾಶ್ರಮಕ್ಕೆ ಅಂತ ಹೇಳ್ತಾ ಇದೀಯಾ? ಹೇಗಪ್ಪ ಬೇಡ ಅನ್ಲಿ? ಸರಿ, ಹೋಗ್ಬಪ್ಪ. ಥ್ಯಾಂಕ್ಸ್ ಅಮ್ಮ, ಬರ್ತೀನಿ. ಸೌಭಾಗ್ಯ, ನೀನಿನ್ನು ನಿನ್ ಮಗನ್ನ ಚಿಕ್ಕ ಮಗು ಅನ್ಕೊಂಡಿದ್ಯಾ ಕಣೆ. ಇಡೀ ಜಿಲ್ಲೆನೇ ಅವನ್ ಮಾತು ಕೇಳುತ್ತೆ, ಆದ್ರೆ ನೀನ್ ಅವನ್ಗೆ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ಒಳ್ಳೆ ಚಿಕ್ಕ ಮಗು ಹೇಳ್ದಂಗೆ ಹೇಳ್ತೀಯಲ್ಲೇ. ಊರ್ಗ ಅರಸ ಆದ್ರೂ ತಾಯಿಗ್ ಮಗ ಅಲ್ವಾ? ನೋಡಿ ಕಲಿ. ಇದೇನ ಕಲ್ತಿದ್ದು? ಬಟ್ಟೆ ಒಗಿಯಕ್ಕೂ ಮುಕ್ಕು ಕೊಡಿಯಕ್ಕೂ ನಮ್ಮ ಅಮ್ಮಗ್ ಡಿಫ್ರೆನ್ಸ್ ಗೊತ್ತಿಲ್ಲ. ಸರ್, ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಮುಲಾಜಿಲ್ದೆ ಆರ್ಡರ್ ಮಾಡ್ತೀರಾ, ಆದ್ರೆ ತಾಯಿ ಮುಂದೆ ಚಿಕ್ಕ ಮಗು ಆಗ್ಬಿಡ್ತೀರಲ್ಲ ಸರ್. ನನ್ನ ಜೀವನದ ದಿನಗಳನ್ನ ಸುಂದರವಾಗಿರಿಸೋದಕ್ಕೆ ನನ್ನ ತಾಯಿ ಬೇರೆಯವರ ಮನೆಯಲ್ಲಿ ಮುಸ್ರೆ ತಿಕ್ತಾ ಪಡ್ತಿದ್ ಕಷ್ಟ ನನ್ನ ಕಣ್ಣಿಂದ ಹೋಗಿ ಹೃದಯಕ್ಕೆ ತಾಗ್ತಾ ಇತ್ತು. ಅದೇ ನಾನು ಈ ಸಾಧನೆ ಮಾಡೋದಕ್ಕೆ ಸ್ಫೂರ್ತಿ ಆಯ್ತು. ಇವತ್ ನಾನು ಅನುಭವಿಸ್ತಾ ಇರೋ ಪದವಿ, ಅಧಿಕಾರ ಇವೆಲ್ಲ ನನ್ನ ತಾಯಿ ಶ್ರಮದ ಫಲನೇ ಹೊರತು ನಂದಲ್ಲ. ಇಂಥ ತಾಯಿ ಮುಂದೆ ಮಗು ತರ ಇರ್ದೆ ಇನ್ಯಾವ ತರ ಇರ್ಲಿ ಹೇಳು? ಸರ್, ನಾನ್ ನಿಮ್ನ ಹೊಸ್ದಾಗಿ ನೋಡ್ತಿಲ್ಲ. ಹೆಣ್ಣು ಹೆಂಡತಿಯಾಗಿ ಬಂದಾಗ ಗಂಡು ಎತ್ತೋರ್ನೆ ಮರಿತಾನೆ ಅಂತಾರೆ, ಆದ್ರೆ ನೀವು ಆತರ ವ್ಯಕ್ತಿ ಆಗಲ್ಲ ಅನ್ಕೊಂಡಿದ್ದೀನಿ ಸರ್. ನಾ ಬಂದೆ ನಾನ್ ರಾಕಿ. ನಾನು ನಿನ್ನ ಪತಿ ಜಾಕಿ. ಇಲ್ಲಿ ನನ್ನ ಆಟೋ ಚಾರ್ಜ್ ಬಾಕಿ. ಅದು ನಮಗ್ ಗೊತ್ತಪ್ಪ, ಊರ್ ಮಂದಿಗೆಲ್ಲ ಗೊತ್ತಾಗೋದು ಬೇಡ. ಹೌದು, ಎಷ್ಟು ನಿನ್ ಬಾಕಿ? ಮೀಟರ್ ಮೇಲೆ 20 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತ ಹೇಳಿದ್ರಿ, ನೆನಪಿರ್ಲಿ. ಮಾತು ತಪ್ಪದ ಮಗ ನಾನು. ಓಹೋ ಸರ್, ಮೀಟ್ರು ಅದೇ ಎಷ್ಟು? ನನ್ ಮೀಟ್ರ್ ಕಾಣ್ತಲ್ಲ ಸರ್. ಮುಚ್ಕೊಳ್ಳದೆ ಬಾಯ್ನ, ಅದಕ್ಕೆ ಕಾಲಿಗೆ ಬಂದು ಅವ್ನು ನಡ್ಕೋತ ಹೋಗಾಕ. ಬೋಲ್ಟು ನೆಟ್ ಎಲ್ಲ ಬಿಚ್ಕೊಂಡು ಒತ್ಕೊಂಡು ಹೋಗ್ಬಿಟ್ಟವ್ರ ಸರ್. ಆಗ ಸುಳ್ಳು ಹೇಳ್ಬೇಡ. ನಮ್ ತಾಯಣ್ಣ ಇಲ್ಲ ಸರ್. ನನ್ ಚೈನು. ಆಟೋಕ್ ಯಾಕೋ ಚೈನ್? ಅಲ್ಲ ಸರ್, ನನ್ ಮತ್ತೆ ನನ್ನ ಮೊದಲು ಕೊಡ್ತಿದ್ ಗೋಲ್ಡ್ ಚೈನ್ ಸರ್. ಅಯ್ಯೋ, ಇನ್ನೇನಾರು ಕಳ್ಕೊಂಡಿದ್ದೀನ. ಮುಚ್ಕೊಳ್ಳಿ ಬಾಯ್ನ. ಏನ್ಲಿ ಅದು ಮಾಸ್ತರ್ ಮುಂದ್ ಸಾಲ್ಯಾಗ ಹುಡುಗರು ಮಾಡ್ದಂಗ ಸಾರ ಸಾರ. ನೀ ನನ್ನ ಸ್ಟೂಡೆಂಟು, ನಾ ನಿನ್ ಮಾಸ್ತರನ. ಸರ್, ನನ್ ಮೀಟ್ರು, ಮಿರರು, ಹಾರನ್ನು, ಚೈನು ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ಟವ್ರೆ ಸರ್. ಮತ್ತ ಅವಾಗ ಎಷ್ಟು ಹಾರಾಡ್ತಿದ್ದಪ್ಪ? ಮೀಟರ್ ಮೇಲೆ 20 ರೂಪಾಯಿ ಅಂತಿದ್ಯಲ್ಲ ಸರ್. ನನ್ ಮೀಟ್ರ್ ನನಗ್ ಕೊಟ್ರೆ ನಾನು ನಿಮ್ಗೆ 200 ರೂಪಾಯಿ ಕೊಡ್ತೀನಿ ಸರ್. ನನ್ ಮೀಟ್ರ್ ಕೊಟ್ಬಿಡಿ ಸರ್. ಅವಾಗ ಅಡ್ದಾರ್ಲಿ ಹೊಡಿಲೆ ದೌಡ್ ಹೋಗಿ ಮುಡ್ತೀವಿ ಅಂದ್ರ ಅಡ್ಡ ದಿಡ್ಡಿ ಗಾಡಿ ಓಡಿಸ್ಕೊಂಡು ಬಂದಿ. ಅಪ್ಪ ಆಯ್ತು ಸರ್, ಹಾರನ್ ಕುಡಿ ಸರ್. ಅಲ್ಪ ಮುನ್ನೋಡೆ ಗಾಡಿ ಓಡಿಸಂತ ನಾ ಹೇಳ್ತೀನಿ, ಮಿರರ್ನ್ಯಾಗ ನನ್ನ ಹೆಂಡತಿ ನೋಡ್ಕೊಂಡು ಗಾಡಿ ಓಡಿಸ್ತೆ. ಅಯ್ಯೋ ಕ್ಷಮಿಸಿ ಸರ್, ಕ್ಷಮಿಸಿ ಅಮ್ಮ. ಸರ್, ನನ್ ಚೈನ್ ಕೊಡಿ ಸರ್. ಸರ್, ನನ್ ಚೈನ್ ಇಲ್ಲ ಅಂದ್ರೆ ನನ್ನ ಹೆಂಡತಿ ಕೈ ಏನ್ ಸಿಗಿತ್ತು ಅದ್ರಲ್ಲಿ ಹೊಡಿತಾಳೆ ಸರ್. ಅದ್ರಾಗ ನಮ್ದು ಎಕ್ಸ್ಪೀರಿಯನ್ಸ್ ಆಗೈತ್ ಬಿಡು. ದಿನಕ್ಕೆ ಒಮ್ಮೆರ ಪಿಕ್ಸ್. ಹೋಗ್ಲಿ, ನಿನ್ನು ಏನೇನ್ ಹೋಗ್ಯ ಹೇಳಪ್ಪ. ಸರ್, ನನ್ ಚೈನ್ ಸ್ನ್ಯಾಚಿಂಗ್ ಶೂ. ಥ್ಯಾಂಕ್ ಯು ಸರ್. ರಾಬರಿ ರಮೇಶ. ಅಪ್ಪ. ರೇಜರ್ ಸೋಮ. ಆಸಿಡ್ ರಾಜ. ಸರ್, ಇವರೆಲ್ಲ ನಿಮ್ ಮಕ್ಳ? ಈ ಎಲ್ಲಾ ಪ್ರಾಪರ್ಟಿಗೆ ನಾನೇ ಸೋಲೋ ಓನರ್. ಓ ಅಪ್ಪ, ಏನ್ ಸರ್ ನೇಮ್ಗಳು ಇಷ್ಟೊಂದು ಖರಾಬ್ ಆಗೈತೆ? ಮತ್ತ ನಮ್ ಫ್ಯಾಮಿಲಿ ಹೆಸರು ಕೇಳಿಬಿಟ್ರ ಇಡೀ ಅಂಡರ್ ವರ್ಲ್ಡ್ ಡಾನ್ಗಳೆಲ್ಲ ಗಡಗಡ ಶೇಕ್ ಆಗ್ಬೇಕು. ಸರ್, ಮೇಡಮ್ ಪ್ರೆಗ್ನೆಂಟು, ಹುಟ್ಟೋ ಮಗುಗೆ ಏನಂತ ಹೆಸರಿಡ್ಬೇಕು ಅನ್ಕೊಂಡಿದ್ದೀರಾ ಸರ್? ಅದ ಈಗಾಗಲೇ ನಟೋರಿಸ್ಗಳ ಲಿಸ್ಟ್ ತೆಗೆದು ಹೆಸರು ರೆಡಿ ಮಾಡಿ ಇಟ್ಬಿಟ್ಟಿನಿ. ಏನಂತ ಸರ್? ಉಮೇಶ್ ಕಡ್ಡಿ ಅಂತ. ಉಮೇಶ್ ರೆಡ್ಡಿ. ಸರ್, ಅಪ್ಪಿ ತಪ್ಪಿ ಏನಾದ್ರೂ ಹೆಣ್ಣು ಮಗು ಉಟ್ಬಿಟ್ರೆ ಏನಂತ ಹೆಸರಿಡ್ತೀರಾ ಸರ್? ಸೈನಡ್ ಮಲ್ಲಿ ಅಂತ. ದೇಶ ಉದ್ಧಾರ ಸರ್. ಬಾಬಾ, ಎಷ್ಟಪ್ಪ ದೇಶಾಭಿಮಾನ. ತೆಗೆ 200 ರೂಪಾಯಿ. ಸರ್, ಡಿಸ್ಕೌಂಟ್ ಏನಿಲ್ವಾ ಸರ್? ನಮ್ ಫ್ಯಾಮಿಲಿ ಹತ್ರ ಡಿಸ್ಕೌಂಟ್ ಕೇಳ್ತೀಯ? ತೆಗೆ. ಹೆಂಗ 3 ಗೇರ್ ಹಾಕಕ್ ಬರಂಗಿಲ್ಲ ಡ್ರೈವರ್ ಅಂತ. ಇಂಥವ್ 2-3 ಬಕ್ರಾ ಸಿಕ್ಕಿಬಿಟ್ರ ಬೇಷ್ ಆಗುತ್ತೆ. ಅಯ್ಯೋ ಸರ್, ಮತ್ತೇನು ನಿನ್ ಗೋಳು? ನನ್ ನೀರು ಏನ್ ಕಾಣ್ತಾ ಇಲ್ಲ ಸರ್. ನಿನ್ನ ಹೀರೋಯಿನ್ ಯಾರು? ರಚಿನ? ರಮ್ಮ? ಮತ್ಯಾರು? ಸನ್ನಿ ಲಿಯೋನ್ ಸರ್. ಓಹೋ, ಬಾಲಿವುಡ್. ಯಾ ನನ್ನ ಫ್ಯಾಮಿಲಿ ಒಳಗ ಹೀರೋಯಿನಿ ಅಂದ್ರ ಕ್ರೇಜ್, ಪಟಾಯಿಸು ಏಜ್ ಇರೋದಂದ್ರ ಒಬ್ಬಂಗ. ಯಾರು ಸರ್ ಅವರು? ಬಾಲ ಸತ್ಯಾನಂದ. ಪಿತಾಜಿ, ಅವರ ಬಾಲಿವುಡ್ ಬಿಕಿನಿ ಹಾಕಿದ ನಾಯಕಿ ಕಾಣಿಯಾಗಿದ್ದಾಳಂತ. ಅವರು ಬಿಕಿನಿ ಹಾಕುವುದನ್ನು ಬಿಟ್ಟು ನನ್ನ ಸೇವಕಿಯಾಗಿ ಮೋಕ್ಷದಾರಿಯ ಕಡೆ ಮುಖ ಮಾಡಿದ್ದಾರೆ ಪಿತಾಜಿ. ಅಪ್ಪ, ನೀ ಹಿಂದೆ ಮಾಡಿರೋ ಸೌತ್ ಇಂಡಿಯಾ ಸೌಂಡ ಇನ್ನೂ ಕಡಿಮೆ ಆಗಿಲ್ಲ, ಆಗ್ಲೇ ಬಾಲಿವುಡ್ ಗಂಟ್ರಿಯ? ಬೇಡ,
ಅವ್ರದನ್ನ ಅವ್ರಿಗೆ ಕೊಟ್ಬಿಡು ಮಗನೇ. ಆಗಲಿ ಪಿತಾಜಿ. ಕಲ್ಯಾಣ ಮಸ್ತು. ಸರ್ ಸರ್ ನಿಮ್ ಫ್ಯಾಮಿಲಿ ಒಂದು ಫೋಟೋ ಕೊಡಿ ಸರ್. ಯಾಕ ಫೋಟೋ ತೆಗಿಸಿ ಪ್ರೇಮ್ ಹಾಕ್ಸಿ ಮನೆಗೆ ಇಟ್ಕೋಬೇಕಂತ ಮಾಡಿ ಏನ? ಇಲ್ಲ ಸರ್, ನಿಮ್ ಫೋಟೋನ ಪಾಂಪ್ಲೇಟ್ ಮಾಡಿಸಿ ಎಂಟೈರ್ ಆಟೋದವ್ರಿಗೆಲ್ಲ ಕೊಡ್ಬೇಕು ಅಂತ. ಓಹೋ, ಅಂದ್ರೆ ಮೀಟರ್ ಮೇಲೆ ಹೆಚ್ಚಿಗೆ ಕೇಳಬಾರ್ದು ಅಂತ. ಸರ್ ನಿಮ್ಮನ್ನ ನೋಡಿದ ಕೂಡ್ಲೆ ಈ ತರ ಎಸ್ಕೇಪ್ ಆಗು ಅಂತ ಹೇಳ್ತೀನಿ. ಏನೋ ಹೋಗೇ ಬಿಟ್ನಪ್ಪ, ಮಂಗ್ ಮಾಯನ ಆಗಿಬಿಟ್ಟ. ಬರ್ರಿ ಬರ್ರಿ ಹೋಗೋಣ, ಬರ್ರಿ ಬರ್ರಿ ಬರ್ರಿ. ಏಯ್ ಯಾರ ನೀವು? ನೋಡಕ್ ಒಳ್ಳೆ ತಾಡ ಖೈದಿಗಳ ತರ ಇದೀರಾ, ಎಲ್ಲಿಗ ನುಗ್ತಾ ಇದೀರಾ? ಯಾಕಪ್ಪ ಹೈಟ್ ದಿನಂತ ಅಹಂಕಾರ ತೋರ್ಸಕತ್ತೇನ? ಇಲ್ಲ ಒಳ್ಳೆ ಶರ್ಟ್ ಹಾಕೊಂಡಿ ಅಂತ ಸೊಕ್ ಮಾಡಕತ್ತೇನ? ಏಯ್, ಈ ಜಾಕಿ ಫ್ಯಾಮಿಲಿ ಕ್ವಶನ್ ಮಾಡಾಕ ನೀ ಯಾರ? ಮೊದಲ್ ನೀ ಯಾರು ಹೇಳ? ನಾನು ಸಂಜು ಶೆಟ್ರ್ ಮ್ಯಾನೇಜರ್. ಓ, ಡ್ಯಾಮೇಜರ್. ಡ್ಯಾಮೇಜರ್ ಅಲ್ಲ, ಅದ ಬಿಡೋ ಮಾರಾಯ, ಮ್ಯಾನೇಜರ್ ಕೆಲಸ ಮಾಡೋರೆಲ್ಲ ಮಾಡೋದು ಡ್ಯಾಮೇಜರ್. ನಾನು ಸಂಜು ಶೆಟ್ರ್ ಬಾಳ ಹತ್ತಿರ ಸಂಬಂಧಿಕರೇ. ಹತ್ರ ಅಂದ್ರೆ ಇಷ್ಟ? ನಾನು ಸಂಜು ಶೆಟ್ಟರ ಚಿಕ್ಕಮ್ಮನ 2ನೇ ಮಗಳ 3ನೇ ಮಗನ 6ನೇ ಹೆಂಡತಿಯ 2ನೇ ಅಕ್ಕನ ಚಿಕ್ಕಮ್ಮನ ಭಾವ ಮೈದ. ಮತ್ತ ಈ ಜಾಕಿ ಫ್ಯಾಮಿಲಿ ಕ್ವಶನ್ ಮಾಡಿ ಆನ್ಸರ್ ಕೇಳವ ಕೋಮಾಕ್ ಹೋಗಾಕ ಬೇಕ. ಬರ್ರಿ 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 ಒಳಗ್ ಬರ್ರಿ, ಬೀಗರ್ ಮನೆ ಕಾಲ್ ಬರ್ರಿ, ಇಲ್ಲಿ ಬಿಡ್ರಿ. ಸೌಭಾಗ್ಯ, ಯಾಕೇನಾಯ್ತು? ಯಾಕೋ ಎದೆಲ್ ತುಂಬಾ ಸಂಕಟ ಆಗ್ತಿದೆ ಕಣೆ. ಗಂಟೆ 6 ಆಗೋಯ್ತು, ಇನ್ನೂ ಅಜ್ಜು ಬಂದಿಲ್ಲ. ರಂಗ, ಅಮ್ಮ ಅಜ್ಜುಗ್ ಫೋನ್ ಮಾಡು, ಎಲ್ಲಿದ್ದಾನೆ ಅಂತ ಕೇಳು. ನಾಟ್ ರೀಚಬಲ್ ಬರ್ತಾ ಇದೆ, ಬ್ಯಾಟ್ರಿ ಡೆಡ್ ಆಗಿರ್ಬೇಕು. ಶ್ಯಾಮುಗ್ ಫೋನ್ ಮಾಡು. ಸೇಮ್ ವಾಯ್ಸು, ಸೇಮ್ ಡೈಲಾಗು. ಶ್ರುತಿ, ಅಜ್ಜು ಫೋನ್ ಮಾಡಿದ್ನಾ? ಹಾಮ, ಬೆಳಿಗ್ಗೆ ಮಾಡಿದ್ರು. ಯಾಕಮ್ಮ? ಬೆಳಿಗ್ಗೆ ಅದ್ಯಾವ್ದೋ ವೃದ್ಧಾಶ್ರಮಕ್ಕೆ ಅಂತ ಹೋದೋನು, ಇಷ್ಟೊತ್ತಾದ್ರೂ ಬಂದಿಲ್ಲ. ಬರ್ತಾರೆ ಬಿಡಿಮಾ. ಇನ್ನೂ 10 ಗಂಟೆ ತಾನೆ. ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಾ ಇದೆ. ಎಲ್ಲೋ ಫೋನ್ ಚಾರ್ಜ್ ಖಾಲಿ ಆಗಿರ್ಬೇಕು, ಅದಕ್ಕೆ ನಾಟ್ ರೀಚಬಲ್ ಬರ್ತಾ ಇದೆ. ಸರಿನಮ್ಮ. Try again later. The mobile number you have dialed is currently not reachable. Please try again later. The mobile number you have dialed is currently not reachable. Please try again later. ಛೇ, ಎಲ್ಲ ಹಾಳಾಗೋದ್ನ ಇವನು. ನೆಟ್ವರ್ಕ್ ಸಿಗ್ದಲ್ಲ ಇರೋ ಪ್ಲೇಸ್ಗೆ ಹೋಗ್ತೀನಿ, ನಿನ್ ಮೇಲೆ ಒಂದು ಫೋನ್ ಮಾಡ್ಬೇಕು ತಾನೆ. ದಡ್ಡನ್ ತರಹ ಬಿಹೇವ್ ಮಾಡ್ತಾ ಇದ್ದಾನೆ. ನೀವು ಡ್ರೈವರ್ ಶ್ಯಾಮ್ ಅವ್ರ ಹೆಂಡ್ತಿ ತಾನೆ? ಹೌದು. ಸಾಹೇಬ್ರು ಎಲ್ಲೋಗಿದ್ದಾರೆ? ನಾವು ಅವ್ರ ದಾರಿನೇ ಕಾಯ್ತಾ ಇದೀವಿ, ಎಲ್ಲೋದ್ರು ಅನ್ನೋದೇ ಗೊತ್ತಿಲ್ಲ. ನಮ್ಮ ಯಜಮಾನ್ರು ಯಾವತ್ತೂ ಈ ತರ ಮಾಡ್ದವ್ರಲ್ಲ. ಮಗು ಕೂಡ ಅಪ್ಪ ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ದಾಳೆ. ಫೋನ್ ಮಾಡಿದ್ರೆ ಅದು ಕೂಡ ನಾಟಿ ಚಲ್ ಬರ್ತಾ ಇದೆ. ಎಲ್ಲಿ ಹೋಗಿದ್ದಾರೆ? ಎಲ್ಲಿ ಹೋಗಿರ್ತಾರೆ? ಇವತ್ ಚಪ್ರ, ನಾಳೆ ದಾರೆ. ಎಲ್ಲಿ ಹೋಗಿದ್ರು ಬರ್ಲೇಬೇಕು. ಅಂತ ದೇಶ ಉದ್ಧಾರ ಮಾಡೋ ಕೆಲಸ ಏನಾಯ್ತೋ ಏನೋ, ದೇವ್ರೇ ಬಲ್ಲ. ನೀವು ಬನ್ನಿ ಕೂತ್ಕೊಳ್ಳಿ. ಅವ್ರು ಬಂದ್ಮೇಲೆ ನೀವು ಕ್ಯಾಕು ಸುಗಿರಿ, ನಾವು ಉಗಿತೀವಿ. ಮನೆ ಮಂದಿ ಕೆಲ್ಸಕ್ಕಿಂತ ನಿಮ್ದೇ ಇಂಪಾರ್ಟೆಂಟ್ ಕೆಲ್ಸನ ಅಂತ. ಬನ್ನಿ.
ಬಾಮ್ಮ ಕೂತ್ಕೋ ಬಾ. ಮಮ್ಮಿ ಪಪ್ಪ ಯಾವಾಗ ಬರ್ತಾರೆ? ಬಂದ್ಬಿಡ್ತಾರಮ್ಮ. ಹೋಗಿ ಸ್ವಲ್ಪ ತಿಂಡಿ ತಂದ್ಕೊಡಮ್ಮ. ಆಯ್ತಮ್ಮ. ಸೌಭಾಗ್ಯ, ಎದ್ದು ಬಾ, ಹೊಟ್ಟೆಗೆ ಏನಾದ್ರೂ ತಿನ್ನುವಂತೆ. ನಿನ್ನೆ ರಾತ್ರಿಯಿಂದ ನಿದ್ದೆ ಇಲ್ಲ, ಊಟ ಇಲ್ಲ. ಹಿಂಗಾದ್ರೆ ಹೆಂಗ್ ಹೇಳು? ಕೆಲ್ಸದ ಮೇಲೆ ಹೊರಗಡೆ ಹೋದವರು ಬರೀ ಸ್ವಲ್ಪ ತಡ ಆಗಿದೆ, ಅಷ್ಟಕ್ಕೆ ಆಕಾಶನೇ ತಲೆ ಮೇಲೆ ಬಿದ್ದೋರಂಗ್ ಕೂತ್ಕೊಂಡ್ರೆ ಹೆಂಗ್ ಹೇಳು? ನಿನ್ನೆ ರಾತ್ರಿಯಿಂದ ನನ್ ಮಗನ್ ಧ್ವನಿಲಿ ಅಮ್ಮ ಅನ್ನೋ ಮಾತು ಕೇಳ್ದೆ ನನ್ ಗಂಟ್ಲಲ್ಲಿ ಅನ್ನ ಹೇಗಿಳಿಯತ್ತೆ ಹೇಳು? ಎಷ್ಟೇ ಕೆಲ್ಸ ಇರ್ಲಿ ಗಂಟೆಗೊಂದ್ಸಲ ಫೋನ್ ಮಾಡ್ತಾ ಇದ್ದ. ಅಮ್ಮ ಊಟ ಮಾಡಿದ್ಯಾ, ಅಮ್ಮ ನಿದ್ದೆ ಮಾಡಿದ್ಯಾ, ಅಮ್ಮ ಔಷಧಿ ತಗೊಂಡ್ಯಾ ಅಂತ ವಿಚಾರಿಸ್ತಾ ಇದ್ದ. ಈಗ ಅವನ್ ಧ್ವನಿನೇ ಕೇಳ್ದೆ ನಾನು ಹೇಗ್ ನೆಮ್ಮದಿಯಾಗಿರ್ಲಿ? ಹಲೋ ಹಲೋ, ತಿಪ್ಪೆ ಅವರ ಮಾತಾಡ್ತಾ ಇರೋದು? ಓ ಅಲ್ಲ, ಕೆಂಗೇರಿ ಮೋರಿ. ಬೆಳಬೆಳಗ್ಗೆ ಯಾಕ್ರಿ ನನಗೆ ಪಿತ್ತ ನೆತ್ತಿಗೆರಿಸ್ತಿದ್ರಿ? ತಿಪ್ಪೇಸ್ವಾಮಿ ಅಂತ ಪೂರ್ಣ ಹೆಸರು ಕರೆಯಕ್ ನಿಮ್ಗೆ ಏನ್ರಿ ಆಗಿರೋ ದಾಡಿ? ಸಾರಿ ತಿಪ್ಪೇಸ್ವಾಮಿ ಅವರೇ, ನಾನ್ರಿ ಸಾಹೇಬ್ರು ಫ್ರೆಂಡು ರಂಗ ಮಾತಾಡೋದು. ಹೇಳಿ. ಏನಿಲ್ಲ, ನಿನ್ನೆ ಸಾಹೇಬ್ರು ಯಾವ್ದೋ ವೃದ್ಧಾಶ್ರಮದ 25ನೇ ವರ್ಷದ ಆನಿವರ್ಸರಿ ಇದೆ, ಓಟ್ ಬರ್ತೀನಿ ಅಂತ ಹೋದರು, ಇನ್ನೂ ಬಂದಿಲ್ಲ. ಅವರು ಎಲ್ಲೋದ್ರು ಅಂತ ಏನಾದ್ರು ಗೊತ್ತಾ? ಹಲೋ, ಏಪ್ರಿಲ್ ತಿಂಗಳ ಬರಕ್ಕೆ ಇನ್ನು 23 ದಿನ ಬೇಕು. ನನ್ನ ಫೋನ್ ಮಾಡಕ್ ನೋಡ್ಬೇಡಿ. ನಾಳೆ ನಮ್ ಸಾಹೇಬ್ರ ಮದ್ವೆ ಅಂತ ನನಗೂ ಚೆನ್ನಾಗ್ ಗೊತ್ತು. ಅರ್ಶನ ಹಚ್ಕೊಂಡು ಹಸಿ ಮೈನಲ್ಲಿ ಮನೇಲಿ ಇರೋದ್ಬಿಟ್ಟು ಸಾಹೇಬ್ರ ಆಫೀಸ್ಗೆ ಯಾಕ್ರಿ ಬರ್ತಾರೆ? ಕರೆಕ್ಟ್ ಆಗಿ ಹೇಳೋ, ಯಾರೋ ನೀನು? ರೀ, ನಾನ್ ರಂಗನೇ ರೀ ಮಾತಾಡ್ತಾ ಇರೋದು. ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನೆನ್ನೆ ಸಾಹೇಬ್ರು ಡ್ರೈವರ್ ಶ್ಯಾಮ್ ಇಬ್ರು ಹೊರಗಡೆ ಹೋದರು, ಮನೆಗಿನ್ನೂ ಬಂದಿಲ್ಲ ರೀ. ಫೋನ್ ಬೇರೆ ನಾಟ್ ರೀಚಬಲ್ ಬರ್ತಾ ಇದಾವೆ. ಮನೆಯಲ್ಲಿ ಎಲ್ರು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ನೋಡ್ತೀನಿ ರೀ. ಹೇಳು ನಾಯ್ನಾ. ಏನೇ ಮದ್ವನ್ಗಿತ್ತಿ, ಹೇಗ್ ನಡೀತಿದೆ ಮದ್ವೆ ಅರೇಂಜ್ಮೆಂಟ್ಸ್ ಎಲ್ಲ? ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿರುತ್ತೆ ಬಿಡಮ್ಮ, ನಿನಗೇನ್ ಕಡಿಮೆ. ದೊಡ್ಡ ಶ್ರೀಮಂತೆ, ಜಿಲ್ಲಾಧಿಕಾರಿಗಳೆಂದರೆ ಮದ್ವೆ ಆಗ್ತಿದ್ಯಾ? ತುಂಬಾ ಅದೃಷ್ಟವಂತೆ ಕಣೆ ನೀನು. ಇದ್ ಮನೇಲೂ ಸುಖ, ಹೋದ್ ಮನೇಲೂ ಸುಖ. ಅಂದಾಗೆ ಶ್ರುತಿ, ಇವತ್ ನಮ್ ಮನೇಲಿ ಏನೋ ಒಂದ್ ಅರ್ಜೆಂಟ್ ಕೆಲ್ಸ ಇದೆ. ಇವತ್ ರಿಸೆಪ್ಷನ್ಗೆ ಬರಕ್ ಆಗಲ್ಲ ಕಣೆ. ನಾಳೆ ಮುಹೂರ್ತಕ್ ಬರ್ತೀನಿ, ಬೇಜಾರ್ ಮಾಡ್ಕೋಬೇಡ. ಸರಿ ನಾಯ್ನಾ. ಓಕೆ, ಬಾಯ್. ಬಾಯ್. ಬಾರೋ ಬಾರೋ ಬಂದು ತೋರಿಸು ನೀನು ದಯ.
ಆಹಾ ಅಬ್ಬಾ ದರಿದ್ರ ದೇವತೆಯ ಹೊರಪುತ್ರರೇ ಏನ್ ಕೆಲಸ ಮಾಡಾಕತ್ತಿರ್ಲಿ ಅರ್ಧ ಮರ್ಧ ನನ್ನ ಮಕ್ಕಳನ್ನ ಒಯ್ದು ಲೇ ಮೈ ಬಗ್ಗಿಸಿ ದುಡಿರ್ಲಿ ಅಂದ್ರೆ ತಿಂದು ಕೂಳು ಹೊಟ್ಟಿಗಾರ ಹತ್ತೈತಿ ಲೇ ನೀ ಮಾಡೋ ಕೆಲಸ ಯಾವತ್ಲೇ ಇನ್ನೂ ಮದ್ವೆ 6 ತಿಂಗಳ ಐತಂದಂಗ ಆಡಾಕತ್ತಿಯಲ್ಲೇ ಅರ್ಜೆಂಟ್ ಮಾಡ್ರಲಿ ನಮ್ಮ ಶೆಟ್ರು ತಮ್ಮ ಮಗಳ ಮದ್ವಿನ ನೋಡೋ ಆ ಬೆಟ್ಟದಷ್ಟು ಆಸೆ ಇಟ್ಕೊಂಡು ಕುಂತಾರ ನೀವು ನೋಡಿದ್ರೆ ಈ ನಮನಿ ಮಾಡಾಕತ್ತೀರಿ ನಾಳೆ ಪುರೋಹಿತರು ಬಂದು ಅವಸರ ಮಾಡಿದ್ರ ನಿಂತು ಹೊಯ್ಕೊಳ್ಳಿ ಅಲ್ಲವಲ್ಲವ ಈ ಮಗ ನೋಡ್ರಿ ಇವ್ನು ವರ್ಷಿದ್ದ ಇದನ್ನ ಬಿಟ್ರೆ ಬೇರೆ ಕೆಲಸ ಮಾಡಕ್ ಬರಂಗಿಲ್ಲ ನಡ್ರತ್ಲಾಗ ನಡ್ರಿ ಶಾಣ್ಯರದ್ರಿ ನಿಮ್ಮ ಒಯ್ದೊಂದ ಕಡೆ ಏನಮ್ಮ ಸೌಭಾಗ್ಯ, ನಿನ್ನ ಮಗನ ಕತೆ? ಕಷ್ಟದಲ್ಲಿ ಬೆಳೆದವನು, ಓದ್ದವನು, ಬುದ್ಧಿವಂತ, ಎಂಥ ಪರಿಸ್ಥಿತಿ ಬಂದ್ರು ಅರ್ಥಕೊಂಡು ಬಾಳ್ತಾನೆ ಅನ್ಕೊಂಡ್ರೆ ನನ್ನ ಮನೆ ಮರ್ಯಾದೆ ಜೊತೆನೆ ಆಟ ಆಡ್ತಾ ಇದ್ದಾನೆ. ನಮ್ಮ ಏರಿಯಾದಲ್ಲಿ ಯಾರ್ದೇ ಮದುವೆ ಆದ್ರೂ ತಾಂಬೂಲ ಕಳ್ಸೋದು ನಾನೇ ಮೊದಲು. ಇಂಥ ಸಂಪ್ರದಾಯದ ವ್ಯಕ್ತಿ ನಾನು. ಇದ್ರ ಮಧ್ಯೆ ಮಹಾರಾಣಿ ತರ ಬೆಳೆದಿರೋ ನನ್ನ ಮಗಳು ನಾಳೆ ಅವಳ ಮದುವೆ ಬಗ್ಗೆ ಅವಳು ಕಟ್ಟಿದ್ದಂತಹ ಕನಸುಗಳು ಒಂದೊಂದಾಗಿ ಕಣ್ಣೀರಲ್ಲಿ ಜಾರ್ ಹೋಗ್ತಾ ಇದ್ರೆ ನಮ್ಮ ಕರುಳು ಚುರುಕಂತ ಇದೆ. ಅಮ್ಮ ಅವ್ರ ಮದುವೆ ಅಂತ ಆಳುಗಳು ಮನೇನ ಅರಮನೆ ಹಾಗೆ ಸಿಂಗರಿಸ್ತಾ ಇದ್ದಾರೆ. ಅರಿಶಿನಕ್ಕೆ ಯಾವ ಬಟ್ಟೆ, ಮುಹೂರ್ತಕ್ಕೆ ಯಾವ ಒಡವೆ ಅಂತ ನೆಂಟ್ರೆಲ್ಲ ಮನೆಯಲ್ಲಿ ತುಂಬಿದ್ದಾರೆ. ಆದ್ರೆ ಅಕ್ಷತೆ ಹಾಕಿಸ್ಕೊಂಡು ಆಶೀರ್ವಾದ ಮಾಡಿಸ್ಕೊಳ್ಳೋ ಅಂತ ಭಾಗ್ಯ ಈ ಮಧು ಮಕ್ಕಳಿಗೆ ಇದೆಯೋ ಇಲ್ವೋ ಅನ್ನೋ ಆತಂಕದಲ್ಲಿ ನಾವಿದೀವಿ. ನಿಮ್ ಮಗ ಈ ತರ ಮಾಡ್ತಾನೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಇವತ್ ಬಂದು ಮದುವೆ ನಡೀತು ಅಂದ್ರೆ ಸರಿ, ಇಲ್ಲ ಅಂತಂದ್ರೆ ನಮ್ಮ ನಿಮ್ಮ ಸಂಬಂಧ ಮುಗಿತು. ನನ್ನ ಅರ್ಜುನ್ ಇಲ್ದೆ ನನ್ ಕೈಯಲ್ಲಿ ಬದುಕಿರಕ್ ಆಗಲ್ಲ ಅಮ್ಮ, ನನ್ ಕೈಯಲ್ಲಿ ಬದುಕಿರಕ್ ಆಗಲ್ಲ. ಸಲ್ಲಾಪದಿ ಸಂತೋಷ ತಂದವನು ಜೇನಾಟಕ್ಕೆ ನೀ ದುಂಬಿಯಾದವನು ಜೊತೆ ಕಳೆದ ಕ್ಷಣಗಳವು ಕಥೆ ಬರೆದು ಕಾಡುವವು. ನನ್ನ ಕರೆಯು ನನ್ನ ಮೊರೆಯು ಕೇಳಿಸದೆ, ನನ್ನ ಕರೆಯು ನನ್ನ ಮೊರೆಯು ಕೇಳಿಸದೆ. ಭಾರ ಭಾರ ಭಾರವಾಗಿದೆ ಈ ಹೃದಯ, ಬಾರೋ ಬಾರೋ ಬಂದು ತೋರಿಸು ನೀನು ದಯ. ಸಂಗಾತಿಯ ನೆರಳು ನಾ ಕಾಣದಿರಲು ಬರಿದಾಯ್ತೆ ಕೈ ಬೆರಳು, ಬಿದಿರಾಯ್ತೆ ಈ ಕೊಳಲು. ಧರ್ಮ, ನಮ್ಮ ಅರ್ಜುನ ಎಂತ ಸಮಸ್ಯೆನೂ ಮಾತಲ್ಲೇ ಬಗೆಹರಿಸೋ ಬುದ್ಧಿವಂತ. ಇಂಥ ಸಮಯದಲ್ಲಿ ಕೈ ಕೊಡೋ ಸಾಧ್ಯ ಇಲ್ಲ. ಏನೋ ಎಡವಟ್ಟಾಗಿದೆ. ಜಿಲ್ಲಾಧಿಕಾರಿ ಹಸೆಮಣೆ ಏರಬೇಕಿದ್ದ ಜಿಲ್ಲಾಧಿಕಾರಿ ಅರ್ಜುನ್ ನಿಗೂಢವಾಗಿ ನಾಪತ್ತೆ. ಹಲೋ SP ಸಾಹೇಬ್ರೆ, ನಾನು ಹೋಮ್ ಮಿನಿಸ್ಟರ್ ಮಾತಾಡ್ತಾ ಇರೋದು. ಎಲ್ಲಿಗ್ರಿ ಕಳ್ಸಿದ್ರಿ ನಿಮ್ DC ಸಾಹೇಬ್ರನ್ನ? ಅದೇ ಡಿಸ್ಕಷನ್ ಅಲ್ಲಿ ಇದೀವಿ ಸರ್. ಬೇಗ ಹುಡುಕಿ. ವಿರೋಧ ಪಕ್ಷದವರು ನಮ್ ಪಕ್ಷಕ್ಕೆ ಕೆಟ್ಟ ಹೆಸರು ತರಕ್ಕೆ ನಾವುಗಳು ಏನೋ ಮಾಡಿದೀವಿ ಅಂತ ಹೋಗ್ ಮೀಡಿಯಾ ಮುಂದೆ ಕುತ್ಕೊಂಡ್ಬಿಡ್ತಾರೆ. ಆಮೇಲೆ ನಾವ್ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ ಆಣೆ ಪ್ರಮಾಣ ಮಾಡಕ್ಕೆ. ಸದ್ಯದಲ್ಲಿ ಡೀಟೇಲ್ಸ್ ಕೊಡ್ತೀವಿ ಸರ್. ಏನೋ ನೋಡಿ ಬೇಗ. ಸರಿ ಸರ್. ಆಫೀಸರ್, ಡಿಪಾರ್ಟ್ಮೆಂಟ್ ಅಲ್ಲಿ ಗನ್ಗಿಂತ ಕಡಿಮೆ ಸೌಂಡ್ ಮಾಡಬೇಕು, ಬುಲೆಟ್ ಗಿಂತ ಸ್ಪೀಡ್ ಆಗಿ ಬುದ್ಧಿ ಓಡಿಸ್ಬೇಕು. ಅಂತ ಎಫಿಷಿಯಂಟ್ ಆಫೀಸರ್ ಯಾರಿದ್ದಾರೆ? ಸರ್, ಈ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ಅಭಿನಯ ರೈಟ್ ಪರ್ಸನ್ ಸರ್. ಹೌದು ಸರ್, ನನ್ನ ಮೈಂಡಲ್ಲಿ ಅವರ ಹೆಸರು ಓಡ್ತಾ ಇತ್ತು. ಅವನು ಬುದ್ಧಿಲಿ ಬಹಳ ಚಾಣಕ್ಯ ಸರ್. ಕೇಸ್ ಹ್ಯಾಂಡಲ್ ಮಾಡೋದಲ್ಲಿ ಚಾಣಕ್ಯ ಸರ್. ಆನ್ ಟೈಮ್ ಅಟೆಂಡ್ ಆಗ್ತಾನೆ ಸರ್. ಬೇಡ ಸರ್, ಬೇಡ ಸರ್. ನಿಮ್ ಟೈಮ್ ಒಳಗಡೆ ಕೇಸ್ನ ಕ್ಲೋಸ್ ಮಾಡ್ತಾನೆ ಸರ್.
ಅವನು ಹ್ಯಾಂಡಲ್ ಮಾಡಿರೋ ಕೇಸು ಯಾವುದೂ ಸೋತಿಲ್ಲ ಸರ್. ಕಾಲ್ ಹಿಮ್ ಇಮಿಡಿಯೇಟ್ಲಿ. May I come in, sir? Yes, come in. ಅಭಿ, ನಿಮ್ಮನ್ನ ಕರೆಸಿದ್ದು ಜಿಲ್ಲಾಧಿಕಾರಿಗಳ ಮಿಸ್ಸಿಂಗ್ ಕೇಸ್ನ ಹ್ಯಾಂಡ್ ಓವರ್ ಮಾಡಲಿಕ್ಕೆ. ಅಭಿ, ದಿಸ್ ಕೇಸ್ ಇಸ್ ಎ ಚಾಲೆಂಜ್ ಫಾರ್ ಅವರ್ ಡಿಪಾರ್ಟ್ಮೆಂಟ್. ನಾಯಕರ ಕೋಪ ಟಿವಿನಲ್ಲಿ, ಜನಗಳ ಕೋಪ ಬೀದಿನಲ್ಲಿ ನೋಡೋದಕ್ಕೆ ಮುಂಚೆನೆ ಈ ಕೇಸ್ನ ಮುಗಿಸ್ಬೇಕು. ಟೇಕ್ ದ ಫೈಲ್. ಖಂಡಿತ ಸರ್. ನೀವು ನನ್ನ ಮೇಲೆ ಇಟ್ಟರು ನಂಬಿಕೆ, ಡಿಪಾರ್ಟ್ಮೆಂಟ್ ಮೇಲೆ ಜನ ಇಟ್ಟರು ನಂಬಿಕೆ, ಎರಡು ಉಳಿಸ್ಕೋತೀನಿ ಸರ್. ಆಲ್ ದ ಬೆಸ್ಟ್. ಎಸ್ ಸರ್. ಶ್ರುತಿ ಅವರೇ, ನಿಮಗೆ ಮದುವೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು ಸರ್. ಅರ್ಜುನ್ ಅಂತ ವ್ಯಕ್ತಿ ನಾ ಮದ್ವೆ ಆಗೋದು ನನ್ನ ಪುಣ್ಯ ಅನ್ಕೊಂಡಿದ್ದೆ. ಆದ್ರೆ ಶ್ರುತಿ ಅವರೇ, ನಿಮ್ಗೆ ಯಾರಾದ್ರೂ ಲವ್ ಗಿವ್ ಅಂತ ಪೀಡಿಸೋದು ಅಥವಾ ನಿಮ್ಮಿಂದ ಸೋತೋದು ಮಾಡ್ತಿದ್ರಾ? ಆ ತರ ಯಾರು ಇಲ್ಲ ಸರ್. ನನ್ ಕಾಡ್ಸಿದ್ದು ಪೀಡ್ಸಿದ್ದು ಎಲ್ಲ ನನ್ನ ಅರ್ಜುನ್ ಒಬ್ನೇ ಸರ್. ಶೆಟ್ರೆ, ನೀವು ಸ್ಥಿತಿವಂತರು, ಸಮಾಜದಲ್ಲಿ ಒಳ್ಳೆ ಹೆಸರಿರೋರು, ನಿಮ್ಮ ಸ್ಟೇಟಸ್ಗೆ ಬೇರೆ ಸಂಬಂಧ ಬೆಳೆಸಬಹುದಿತ್ತು. ಆದ್ರೆ ನಿಮ್ಮನೇಲೆ ಕೆಲಸ ಮಾಡಿದವ್ರ ಜೊತೆ. ನೋಡಿ ಇನ್ಸ್ಪೆಕ್ಟ್ರೆ, ಮುಖ ನೋಡಿ ಮಳ ಹಾಕೋನು ನಾನಲ್ಲ, ಗುಣ ನೋಡಿ ಗೌರವಿಸೋನು. ಸಾಧನೆ ಅನ್ನೋದು ಯಾರಪ್ಪನ ಮನೆ ಸ್ವತ್ತು ಅಲ್ಲ ಅನ್ನೋದನ್ನ ತೋರಿಸೋನು ಅರ್ಜುನ್. ಗಂಡನ್ನ ಕಳ್ಕೊಂಡು ಕೂಲಿ ನಾಲಿ ಮಾಡ್ಕೊಂಡು ಮರ್ಯಾದೆಯಿಂದ ಬಾಳ್ದವ್ರು ಅವ್ರಮ್ಮ. ಇಂಥವ್ರನ್ನ ನನ್ನ ಸ್ಟೇಟಸ್ಗೋಸ್ಕರ ಕಳ್ಕೊಳಕ್ಕಾಗತ್ತಾ ಇನ್ಸ್ಪೆಕ್ಟ್ರೆ? ಈ ಮದುವೆನ ನಾನೇ ಇಷ್ಟಪಟ್ಟು ಫಿಕ್ಸ್ ಮಾಡಿದ್ದು. ಥ್ಯಾಂಕ್ ಯು ಶೆಟ್ರೆ, ಇಷ್ಟೊತ್ತು ನಮ್ ಜೊತೆ ಸಹಕರಿಸಿದ್ದಕ್ಕೆ. ಮತ್ತೆ ಸಿಗ್ತೀವಿ. ಶೆಟ್ರು ಮನೇಲಿ ಜೀತ ಮಾಡ್ತಿದ್ದವ್ರು ನೀವು, ಅಂತದ್ರಲ್ಲಿ ನಿಮ್ ಮಗ ಅವ್ರ ಮನೆ ಗಳಿಯ ಆಗೋದು ಅಂದ್ರೆ ಅದು ಶೆಟ್ರು ದೊಡ್ಡ ಗುಣ, ನನ್ ಮಗನ ಅದೃಷ್ಟ. ಶೆಟ್ರು ಈ ಸಂಬಂಧ ಬಯಸಿದ್ರು, ಮದ್ವೆ ತಯಾರಿನೂ ಮಾಡಿದ್ರು. ಇಬ್ರು ಮದ್ವೆ ಆಗಿ ಹಾಯಾಗಿ ಬಾಳ್ತಾರೆ ಅನ್ನೋವಾಗ ಕಾಲ ಕಣ್ ಕೆಂಪ್ ಮಾಡ್ಕೊಂತು. ಧೈರ್ಯವಾಗಿರಿ, ನಿಮ್ಮ ಮಗನ ಹುಡ್ಕೊಡೋ ಜವಾಬ್ದಾರಿ ನಮ್ದು. ಬರ್ತೀವಮ್ಮ. ಸಮಾಧಾನ ಮಾಡ್ಕೋ ಸೌಭಾಗ್ಯ, ದೇವ್ರಿದಾನೆ, ಏನು ಕೆಟ್ಟಾಗಲ್ಲ. ದೇವ್ರಿದಾನೆ ಅಂತ ಇನ್ನು ಹೇಗ್ ನಂಬ್ಲಿ ರತ್ನ? ಒಂದು ಹೊತ್ತು ಊಟ ಬಿಟ್ರು ಆ ದೇವ್ರ ತಲೆ ಮೇಲೆ ಹೂವ ಇಡೋದ್ ಬಿಡ್ಲಿಲ್ಲ ನಾನು. ಆದ್ರೆ ಅವನೇನ್ ಮಾಡ್ದ? ಅವತ್ತು ನನ್ ಗಂಡನ್ ಕಿತ್ಕೊಂಡು ನನ್ನ ವಿಧವೆ ಮಾಡ್ಬಿಟ್ಟ. ಈಗ ನನ್ ಮಗನ್ನು ನನ್ನಿಂದ ದೂರ ಮಾಡಿ ನನ್ ಸಂತೋಷನೆಲ್ಲ ಕಿತ್ಕೋತಾ ಇದ್ದಾನಲ್ಲ. ಇನ್ನು ಅವನಿದಾನೆ ಅಂತ ಹೇಗೆ ನಂಬಿ? ತುಂಬಾ ದಿನಗಳ ನಂತರ ಒಬ್ಬ ಒಳ್ಳೆ ಅಧಿಕಾರಿ ಜೊತೆ ಕೆಲಸ ಮಾಡ್ತಿದೀವಿ ಅನ್ನೋ ಖುಷಿ ಇತ್ತು ಸರ್. ಕಷ್ಟ ಅಂತ ಬಂದವ್ರಿಗೆ ಬೆಂತಟ್ಟಿ ಸಹಾಯ ಮಾಡ್ತಿದ್ರೆ ಹೊರತು ಯಾರ ಮುಂದೆನೂ ಕೈ ಚಾಚಿರಲ್ಲ. ಬೆದರಿಕೆ ಹಾಕೋ ಜನ, ಧಮ್ಕಿ ಹಾಕೋ ಕಾಲ್ ಅವ್ರಿಗೆ ಯಾವತ್ತೂ ಬಂದೇ ಇಲ್ಲ ಸರ್. ಅವ್ರ ಭಯದಿಂದ ಚಿಂತೆಯಿಂದ ಇದ್ದದನ್ನ ನಾನು ಯಾವತ್ತೂ ನೋಡೇ ಇಲ್ಲ ಸರ್. ಓಕೆ, ಥ್ಯಾಂಕ್ ಯು. ಸಮಸ್ಯೆ ಶುರುವಾಗಿರೋದೇ ಇಲ್ಲಿಂದ. ಅವತ್ತು DC ಸಾಹೇಬ್ರು ಇಲ್ಲಿಗೆ ಎಷ್ಟೊತ್ತಿಗೆ ಬಂದ್ರು, ಯಾರ್ಯಾರ ಜೊತೆ ಮಾತಾಡಿದ್ರು, ಇಲ್ಲಿಂದ ಎಷ್ಟೊತ್ತಿಗೆ ಹೋದ್ರು, ಪಿನ್ ಟು ಪಿನ್ ರೀಕಾಲ್ ಮಾಡ್ಕೊಂಡು ಡೀಟೇಲ್ ಆಗಿ ಹೇಳಿ. ಸರ್,
ಅವತ್ತು ಸುಮಾರು 1 ಗಂಟೆಗೆ DC ಸಾಹೇಬರು ಇಲ್ಲಿ ಬಂದ್ರು ಸರ್. ನಮಸ್ಕಾರ ಸರ್. ಬನ್ನಿ ಸರ್. ಬನ್ನಿ ಸರ್. ಎಲ್ಲ ಇದ್ದು ಏನು ಇಲ್ದಿರೋ ತರ ಬದುಕ್ತಿರೋ ಇಲ್ಲಿರೋ ಎಲ್ಲರೂ ಸಮಸ್ಯೆ ಕೇಳಿ ತುಂಬಾ ನೊಂದ್ಕೊಂಡ್ರು ಸರ್. ಎಲ್ಲರ ಜೊತೆ ತಾವು ಸಹ ಕೂತು ಊಟ ಮಾಡಿದ್ರು. ಹಾಗೇನೆ ಎಲ್ಲರ ಜೊತೆ ಕೆಲವತ್ತು ಕೂತ್ಕೊಂಡು ಸಂತೋಷವಾಗಿ ಕಾಲ ಕಳೆದ್ರು. ಎಲ್ಲರೂ ಮದುವೆ ಬರಲೇಬೇಕು ಅಂತ ಪ್ರೀತಿಯಿಂದ ಕರೆದು ಆಶೀರ್ವಾದ ತಗೊಂಡು ಇಲ್ಲಿಂದ ಹೊರಟ್ರು ಸರ್. ಸರ್, ಇದರಲ್ಲಿ ಆಶ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಬರೀರಿ ಸರ್. ತಗೊಳ್ಳಿ ಸರ್. ಏನ್ ಸರ್ ಹೀಗ್ ಬರ್ದ್ಬಿಟ್ರಲ್ಲ ಸರ್? ಹಾ ಹೌದು ಆಂಜನೇಯನವರೇ, ತಾಯಿ ತಂದೆ ಅಂದ್ರೆ ದೇವರು ಅಂತಾರೆ. ದೇವರು ಯಾವಾಗ್ಲೂ ದೇವಸ್ಥಾನದಲ್ಲಿರ್ಬೇಕು, ಈ ತರ ವೃದ್ಧಾಶ್ರಮದಲ್ಲ. ಇಲ್ಲಿರೋ ಎಲ್ರ ಮಕ್ಕಳಿಗೂ ಬುದ್ಧಿ ಬಂದು ಇವ್ರನ್ನೆಲ್ಲ ವಾಪಸ್ ಕರ್ಕೊಂಡು ಹೋಗಿ ಈ ಆಶ್ರಮ ಮುಚ್ಚಲಿ ಅನ್ನೋದೇ ನನ್ನ ಆಸೆ ಆಂಜನೇಯನವರೇ. ಮಾರನೇ ದಿನ ಅವ್ರ ಆಫೀಸಿಂದ ನನಗೆ ಫೋನ್ ಮಾಡಿದ್ರು. ಸಾಹೇಬ್ರು ಇಲ್ಲಿಗಂತ ಬಂದವರು ಇನ್ನೂ ಮನೆಗೆ ಹೋಗಿಲ್ಲ ಅಂತ. ಆಮೇಲೆ ನಾನು ಫೋನ್ ಮಾಡಿ ನೋಡಿದೆ, ನಾಟ್ ರೀಚಬಲ್ ಅಂತ ಬಂತು. ಆಮೇಲೆ ನ್ಯೂಸಲ್ಲಿ ನೋಡಿ ಮನಸ್ಸಿಗೆ ತುಂಬಾ ನೋವಾಯ್ತು ಸರ್. ಸರಿ ಆಂಜನೇಯ ಅವರೇ, ಧರ್ಮದ ಕೆಲಸ ಮಾಡ್ತಾ ಇದ್ದೀರಾ, ಅದೇ ದಾರಿಯಲ್ಲಿ ನಡೀತಾ ಇದ್ದೀರಾ ಅಂತ ನಂಬಿದ್ದೀನಿ. ಬರ್ತೀನಿ. ಸರ್, DC ಸಾಹೇಬರು ಅವತ್ತು ವಿವೇಕಾನಂದ ವೃದ್ಧಾಶ್ರಮದ 25ನೇ ವಾರ್ಷಿಕೋತ್ಸವ ಫಂಕ್ಷನ್ಗೆ ಹೊರಟಿದ್ದು, ಕಾರ್ಯಕ್ರಮ ಮುಗಿದ ತಕ್ಷಣ ಸಿಟಿ ಕಡೆ ಹೊರಟ ಅವರ ಕಾರು ಈಗ ಮೇಟಿಕೊಪ್ಪ ಫಾರೆಸ್ಟ್ ನಲ್ಲಿ ಲೊಕೇಟ್ ಆಗ್ತಿರೋದು, ಇವೆಲ್ಲವೂ ಕೂಡ GPS ಟ್ರೇಸ್ ಔಟ್ ನಿಂದ ನಮಗೆ ಗೊತ್ತಾಗಿದೆ ಸರ್. ಮೇಟಿಕೊಪ್ಪ ಫಾರೆಸ್ಟ್ ನಲ್ಲಿ ನಕ್ಸಲೈಟ್ ಆಕ್ಟಿವಿಟೀಸ್ ತುಂಬಾನೇ ಜೋರಾಗಿದೆ ಸರ್. ಸೊ ಸಾಹೇಬ್ರು ಅಲ್ಲಿಗೆ ಯಾಕೆ ಹೋದ್ರು ಅನ್ನೋದೇ ಒಂದು ಕ್ವಶನ್ ಸರ್. ಸೊ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಏನು ಅಂದ್ರೆ, ಅವತ್ತು ಮಧ್ಯದಾರಿಲಿ ಒಂದೇ ಟವರ್ ನಲ್ಲಿ ನಂದಕುಮಾರ್ ಅನ್ನೋ ವ್ಯಕ್ತಿ ಸಾಹೇಬ್ರು ಮೊಬೈಲ್ಗೆ ಮಿಸ್ ಕಾಲ್ ಕೊಟ್ಟಿದ್ದಾನೆ. ಸೊ ಇದು ಅವನ ಫುಲ್ ಡೀಟೇಲ್ಸ್ ತಗೊಳ್ಳಿ. ಶಿವರಾಜ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ತಗೊಂಡು DC ಅವ್ರ ಕಾರ್ ಎಲ್ಲಿದೆ ಏನಾಗಿದೆ ಅಂತ ಹುಡುಕಿ. ಡೂ ಇಟ್ ಫಾಸ್ಟ್. ಎಸ್ ಸರ್. ನಂದಕುಮಾರ್, ಲಕ್ಷ್ಮೀಪುರ 2ನೇ ಮುಖ್ಯ ರಸ್ತೆ, ಡೋರ್ ನಂಬರ್ 116. ನಂದಕುಮಾರ್ ಮನೆ ಇದೇನಮ್ಮ? ಹೌದು ಸರ್. ಒಳಗಡೆ ಇದಾರೆ ಸರ್. ರೀ, ಪೊಲೀಸ್ನವ್ರು ಬಂದಿದ್ದಾರೆ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಹೇಳಿ ಸರ್, ಏನು ವಿಷಯ? ನಿಮಗೆ ಜಿಲ್ಲಾಧಿಕಾರಿ ಅರ್ಜುನ್ ಅವ್ರು ಗೊತ್ತಾ? ಗೊತ್ತು ಸರ್. ನಾಪತ್ತೆ ಆದ ದಿನ ಅವರು ನಾನು ಮೀಟ್ ಆಗಿದ್ರಾ? ಮೀಟ್ ಆಗಿದ್ದೆ ಸರ್. ಕಾರಣ? ಸರ್, ತುಂಬಾ ದಿನದಿಂದ ನನಗೊಂದು ನೋವು ಕಾಡ್ತಾ ಇತ್ತು ಸರ್. ಅವತ್ತು ನಾನು ಫೋಟೋ ತೆಗಿತಾ ಇದ್ದೆ. DC ಸಾಹೇಬ್ರ ಕಾರು ಪಾಸ್ ಆಗೋದನ್ನ ನಾನು ನೋಡಿದೆ. ನನ್ನ ನೋವನ್ನ ಅವ್ರ ಹತ್ರ ಹೇಳ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಅವ್ರು ಬರೋ ದಾರಿನೇ ಕಾಯ್ತಾ ಇದ್ದೆ. ಶ್ಯಾಮ್, ಗಾಡಿ ನಿಲ್ಸು. ಅದು ಯಾರು ನೋಡು. ರೇ ಮಿಸ್ಟರ್, ಯಾರ್ರಿ ನೀವು? ಯಾಕೆ ಅಡ್ಡಾಗ್ತಾ ಇದ್ದೀರಾ? ಗಾಡಿ ಯಾರ್ದು ಗೊತ್ತೇನ್ರಿ? ಅರ್ಜುನ್ ಸರ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಇಲ್ಲೇನ್ರಿ ಮಾತಾಡ್ತೀರಾ? ಒಂದ್ ವಾರ ಬಿಟ್ಟು ಆಫೀಸಿಗೆ ಬನ್ನಿ, ಹೋಗಿ. ಶ್ಯಾಮ್, ಕಳಿಸು ಅವ್ರನ್ನ. ನಮಸ್ಕಾರ ಸರ್. ನಮಸ್ಕಾರ.
ಸರ್, ನನ್ನ ಹೆಸರು ನಂದಕುಮಾರ್ ಅಂತ, ವೈಲ್ಡ್ ಲೈಫ್ ಫೋಟೋಗ್ರಾಫರ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಸರ್. ಎಷ್ಟು ಅದ್ಭುತವಾಗಿದೆ ಸರ್ ಈ ಪ್ರಕೃತಿ. ನೋಡ್ತಾ ಇದ್ರೆ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಸರ್? ಸರ್, ನಮ್ಮ ತಾಯಂದ್ರು ನಮಗೆ ಜನ್ಮ ಕೊಟ್ರೆ ನಮ್ಮನ್ನೆಲ್ಲ ಹೊತ್ಕೊಂಡು ನಾವು ಜೀವನ ಮಾಡೋದಕ್ಕೆ ಏನ್ ಬೇಕೋ ಅದನ್ನೆಲ್ಲ ಕೊಡ್ತಿರೋ ಕಾಮಧೇನು ಅಲ್ವಾ ಸರ್ ಈ ಭೂಮಿ ತಾಯಿ. ಇಂಥ ಕಾಮಧೇನುನ ಚಿನ್ನ, ಕಬ್ಬಿಣ, ತಾಮ್ರ, ತವರ ಅಂತ ಕರಳು ಪಚ್ಚಿನೆಲ್ಲ ತೆಗೆದು ಕೊಲ್ತಾ ಇರೋದು ಯಾವ ನ್ಯಾಯ ಸರ್? ನನ್ನ ಈ ಫೋಟೋಗ್ರಫಿ ಜರ್ನಿಲಿ ನನ್ನ ಕಣ್ಣಿಗೆ ಬಿದ್ದ ಸುಂದರವಾದ ಗುಡ್ಡಗಳಲ್ಲಿ ರತ್ನಗಿರಿ ಗುಡ್ಡ ಅನ್ನೋದು ಒಂದು ಸರ್. ಕೇವಲ 1 ವರ್ಷದ ಹಿಂದೆ ಹೀಗಿದ್ದ ಗುಡ್ಡ ಇವತ್ತು ಹೀಗಾಗಿದೆ ಸರ್. ಅದಕ್ಕೆ ಕಾರಣ ಪ್ರಕಾಶ್ ಅಲಿಯಾಸ್ ಪ್ರಾಪರ್ಟಿ ಪ್ರಕಾಶ್ ಅನ್ನೋ ಮೈನಿಂಗ್ ಮಾಫಿಯಾ ದೊರೆ ಸರ್. ಬೆವರು ಸುರಿಸಿ ಬೆಳೆ ಬೆಳೆದು ಇದೇ ಜನತೆಗೆ ಅನ್ನ ಹಾಕೋ ರೈತರ ಹತ್ರ ಅರಣ್ಯ ಸಂರಕ್ಷಣೆ ಹೆಸರಲ್ಲಿ ಅಧಿಕಾರಿಗಳು ಭೂಮಿ ಕಿತ್ಕೋತಾರೆ. ಅದೇ ಭೂಮಿನ ಎಲೆಕ್ಷನ್ ಟೈಮ್ನಲ್ಲಿ ಹರಿಸುವ ಹೆಂಡಕ್ಕೆ ಹಂಚೋ ಹಣಕ್ಕಾಗಿ ನಮ್ಮ ನಾಯಕರು ಮೈನಿಂಗ್ ಮಾಫಿಯಾದವರ ಕೈ ಕೊಡ್ತಾರೆ ಸರ್. ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಕರ್ತವ್ಯನ ಮರೆತು ತಮ್ಮ ಜೇಬು ತುಂಬಿಸ್ಕೊಳ್ಳೋದರಲ್ಲಿ ತಲ್ಲೀನರಾಗಿದ್ದಾರೆ. ಇಂಥ ಅಕ್ರಮಗಳನ್ನೆಲ್ಲ ಗುರುತಿಸಿ ಪ್ರಶ್ನೆ ಮಾಡೋ ಪ್ರಾಮಾಣಿಕ ಅಧಿಕಾರಿಗಳನ್ನ ಉಳಿಸ್ಕೊಳ್ಬೇಕು ಅನ್ನೋ ಸಾಮಾನ್ಯ ಜ್ಞಾನ ಕೂಡ ಈ ಸಮಾಜಕ್ಕಿಲ್ಲ ಸರ್. ಸರ್, ಪ್ರಕಾಶಂಗೆ ಸರ್ಕಾರ ಕೊಟ್ಟಿರೋ ಅನುಮತಿಗಿಂತ ಅತಿ ಹೆಚ್ಚಾಗಿ ಗಣಿಗಾರಿಕೆ ಮಾಡಿದ್ದಾನೆ ಸರ್. ಹೋಮ್ ಮಿನಿಸ್ಟರ್, ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಇವನ್ ಜೊತೆ ಇದ್ದಾರೆ. ಪ್ರಕಾಶ್ ಅಂತ ಕೆಲವೇ ಮಂದಿಯ ದುಡ್ಡಿನ ದುರಾಸೆಗೆ ಈ ಭೂಮಿ ಸತ್ವನೆ ಬರಿದಾಗಿ ಮುಂದಿನ ಪೀಳಿಗೆನೆ ಪರಿತಪ್ಸೋ ಹಾಗಾಗ್ಬಿಡುತ್ತೆ ಸರ್. ನೀವು ಮನ್ಸು ಮಾಡಿದ್ರೆ ಇದನ್ನ ತಡಿಬಹುದು ಸರ್. ಹಸಿರು ಕಂಬಳಿ ಹೊದ್ದು ಸ್ವರ್ಗದಂತೆ ಕಾಣೋ ಇಂಥ ಎಷ್ಟೋ ಗುಡ್ಡಗಳು ನಾಶ ಆಗೋದನ್ನ ತಡಿಬಹುದು ಸರ್. ಈ ಪ್ರಪಂಚ ಕೆಟ್ಟ ಕೆರ ಹಿಡಿತಾ ಇರೋದು ಕೆಟ್ಟ ಜನರಿಂದಲ್ಲ, ಕೆಟ್ಟದನ್ನ ನೋಡಿಯೂ ನೋಡ್ದ ಹಾಗೆ ತಮ್ದನ್ನ ನೋಡ್ಕೊಳ್ತಿರೋ ಸ್ವಾರ್ಥ ಜನರಿಂದ. ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ನಂದಕುಮಾರ್. ಥ್ಯಾಂಕ್ ಯು ಸರ್. ಸರ್, ನಿಮ್ ನಂಬರ್ ಕೊಡಿ. ಈ ತರ ಇಲ್ಲಿಗಲ್ ಆಗಿ ನಡೆಯುವಂತ ವ್ಯವಹಾರ ಗೊತ್ತಾದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಅವ್ರ ನಂಬರ್ ನನಗ್ ಕೊಟ್ಟು ನನ್ನ ನಂಬರ್ ಅವರು ತಗೊಂಡು ಅಲ್ಲಿಂದ ಹೊರಟ್ರು ಸರ್. ಅವತ್ತೇ ನಾಪತ್ತೆ ಆಗಿದ್ದಾರೆ ಅಂತ ನ್ಯೂಸ್ ನಲ್ಲಿ ನೋಡಿದೆ ಸರ್. ಅಷ್ಟು ಬಿಟ್ರೆ ನನಗೆ ಬೇರೆ ಏನೂ ಗೊತ್ತಿಲ್ಲ ಸರ್. ಸರ್, GPRS ಟ್ರೇಸ್ಔಟ್ ರಿಪೋರ್ಟಿಂಗ್ ಪ್ರಕಾರ DC ಸಾಹೇಬ್ರು ಕಾರು ಸಿಟಿ ಕಡೆ ಹೊರಟು ಎಡಗಡೆ ತಿರ್ಕೊಂಡಿದೆ ಅಂತ ರಿಪೋರ್ಟ್ ಇದೆ ಸರ್. ಇವ್ರು ಹೇಳ್ತಿರೋ ಮೈನಿಂಗ್ ಕಂಪ್ನಿ ಕೂಡ ಅಲ್ಲೇ ಬರುತ್ತೆ. ಟೇಕ್ ಹಿಮ್ ಟು ಕಸ್ಟಡಿ. ನಾನೇನು ಮಾಡಿಲ್ಲ ಸರ್. ಸರ್, ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ ಸರ್? ಅವ್ರು ಏನ್ ತಪ್ಪು ಮಾಡಿದ್ದಾರೆ ಸರ್? ಏನಾಯ್ತು ಅಂತ ಹೇಳಿ ಸರ್. ಅಯ್ಯೋ, ನನ್ ಗಂಡ ಏನ್ ತಪ್ಪು ಮಾಡಿದ್ದಾರೆ ಅಂತ ಕರ್ಕೊಂಡು ಹೋಗ್ತಿದ್ದೀರಾ ಸರ್? ಏನಾಯ್ತು ಸರ್? ಅಯ್ಯೋ ರೀ, ರೀ. ಅಣ್ಣ, ಇನ್ನೊಂದು 100 ರೂಪಾಯಿ ಕೊಡೋಣ. ಪೊಲೀಸ್ನವ್ರು ಬಂದ್ರಣ್ಣ. ಯಾರ? ನಮಸ್ಕಾರ ಸರ್. ಏನ್ ಸರ್ ಆಫೀಸರ್, ಕಾರು ಮತ್ತು ಕಾಲು ಬಹಳ ದೂರ ಬಂದಂಗಿದೆ. ನಮಗೆ ಹತ್ರ ದೂರ ಅಂತಿಲ್ಲ. ಕ್ರೈಮ್ ಕಾಣಿಸಿದ್ರೆ ಅದ್ರ ತಲೆ ಮೇಲೆ ನಮ್ ಕಾಲಿರುತ್ತೆ. ನ್ಯಾಯ ಹುಡ್ಕೋ ದಾರಿಲಿ ನಮ್ ಕಾರ್ ಇರುತ್ತೆ. ಸರ್, ಬಂದ್ ವಿಷಯ ಗೊತ್ತಾಗ್ಲಿಲ್ಲ. ಜಿಲ್ಲಾಧಿಕಾರಿಗಳ ಮಿಸ್ಸಿಂಗ್ ಕೇಸ್ ಬಗ್ಗೆ ತನಿಖೆ ನಡೆಸಬೇಕಿತ್ತು. ಅಲ್ಲ ಸರ್, ಅವ್ರ ವಿಷಯದಲ್ಲಿ ಇಲ್ಲೇನ್ ತನಿಖೆ ನಡೆಸ್ತೀರಾ ಸರ್? ನಮ್ ತನಿಖೆಲಿ DC ಸಾಹೇಬ್ರು ನಾಪತ್ತೆ ಆದ ದಿನ ಇಲ್ಲಿಗೆ ಬಂದಿದ್ರು ಅಂತ ತಿಳಿದು ಬಂದಿದೆ. ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ ಸರ್? ನಮ್ದೆಲ್ಲ ಲೀಗಲ್ ಆಗಿ ನಡೀತಾ ಇದೆ ಸರ್. ಎಂಟ್ರಿ ಕೊಟ್ಟಿದ್ರ ಅಂತ ಕೇಳ್ದೆ, ಎನ್ಕ್ವೈರಿಗೆ ಬಂದಿದ್ರ ಅಂತ ಕೇಳಲಿಲ್ಲ. ಮೈನ್ಸ್ ಅಲ್ಲಿ ಕೆಲಸ ಮಾಡ್ತಿರಲ್ವಾ, ಮನಿ ಬಿಟ್ರೆ ಮನುಷ್ಯರನ್ನ ಅಷ್ಟೊಂದು ನೆನಪಲ್ಲಿ ಇಟ್ಕೊಂಡಿರಲ್ಲ. ಚೆನ್ನಾಗಿ ನೆನಪು ಮಾಡ್ಕೊಂಡು ಹೇಳಿ. ಇಲ್ಲ ಸರ್, ಬಂದಿದ್ರು ಅಂತ ಹೇಳಕ್ ನನಗೇನು ಭಯನ ಸರ್. ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್. Abhi, where are you? Immediately come to my chamber.
ಅಭಿ, ಅಮರಾವತಿ ನಗರದಲ್ಲಿ ಒಂದ್ ಗ್ಯಾಂಗು ಜ್ಯುವೆಲರಿ ಶಾಪ್ ನುಗ್ಗಿ ಅಲ್ಲಿನ ಸಿಬ್ಬಂದಿಗೆ ಗನ್ ತೋರಿಸಿ ಕೋಟ್ಯಾಂತರ ರೂಪಾಯಿ ಒಡವೆಗಳನ್ನ ದರೋಡೆ ಮಾಡಿದ್ದಾರೆ. ನೀವು ಕೂಡಲೇ ಆಕ್ಷನ್ ತಗೊಂಡು ಆ ದುಷ್ಕರ್ಮಿಗಳನ್ನ ಬಂಧಿಸಿ. ಸರ್, ಜಿಲ್ಲಾಧಿಕಾರಿಗಳ ಕೇಸು? ಅಭಿ, ಆ ಕೇಸ್ನ ಪ್ರತಾಪ್ಗೆ ಹ್ಯಾಂಡ್ ಓವರ್ ಮಾಡಿ. ಸರ್ ಹಾಗೆ ಮಾಡಬೇಡಿ ಸರ್. ನಾನು ತುಂಬಾ ಡೀಪ್ ಆಗಿ ಆ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ನನಗಿನ್ನ 2 days ಟೈಮ್ ಕೊಡಿ ಸರ್. ಜಿಲ್ಲಾಧಿಕಾರಿಗಳು ಏನಾದ್ರು ಎತ್ತಾದ್ರು ಅಂತ ವಿತ್ ಪ್ರೂಫ್ ಸಮೇತ ತಂದು ನಿಲ್ಲಿಸ್ತೀನಿ. ಅಭಿ, ನಿಮ್ಮೇಲೆ ನನಗೆ ನಂಬಿಕೆ ಇದೆ. ಹೋಮ್ ಮಿನಿಸ್ಟರ್ ಇಂದ ಪ್ರೆಷರ್ ಬರ್ತಾ ಇದೆ ಈ ಕೇಸ್ನ ಪ್ರತಾಪ್ಗೆ ಹ್ಯಾಂಡ್ ಓವರ್ ಮಾಡಿ ಅಂತ. ಅದಕ್ಕೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಸರ್ ಪ್ಲೀಸ್ ಸರ್, ಆಲ್ರೆಡಿ ಕ್ಲೂ ಸಿಕ್ಕಿದೆ. ಇನ್ನೊಂದು 2 days ಟೈಮ್ ಕೊಡಿ ಸರ್, ಪ್ಲೀಸ್ ಸರ್. ಜಿಲ್ಲಾಧಿಕಾರಿಗಳ ವಿಚಾರದಲ್ಲಿ ನಿನಗಿಂತ ಹೆಚ್ಚಿನ ಜವಾಬ್ದಾರಿ ನನಗಿದೆ. ನಿನಗೋಸ್ಕರ ರಿಸ್ಕ್ ತಗೊಳಕ್ಕಾಗಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. Pigliatolissima di pelo Firenze, tocco battire bello Taulice. Pigliatolissima di pelo Firenze, tocco battire bello Taulice. ಸುಳ್ಳ ಮಳ್ಳರ ಮಳ್ಳ ರಸಿಕ ಮೆಲ್ಲ ಮೆಲ್ಲಾನಿ ಹಲ್ಲೆಯ ಮಾಡು ಮಲ್ಲರ ಮಲ್ಲ ರಸಿಕ ಮೇಲೆ ಬಿದ್ರೆ ಮತ್ತಾನೆ ನಾನು ಅಪ್ಪಚ್ಚಿ ನೀ ಅಪ್ಪಿಕೊಂಡ್ರೆ ಹೆಬ್ಬಾವು ನಾನು ಗುಬ್ಬಚ್ಚಿ ತುಂಟಾಟ ನೀವು ಆಡೋಕೆ ಚಂದ ಮೈದಾನ ಬೇಕಲ್ಲವೇ ಗುಂಡಾಟ ಚೆಂಡು ದಾಂಡಾಟ ಆಡಿ ಸಂಧಾನ ಮಾಡೋಣವೇ ಅಂಗಾಂಗ ಪಲ್ಲಂಗ ಮಾಡಯ್ಯ ಮಾಲಿಂಗ ಆಲಿಂಗನ ಲಂಘನ ಕಳ್ಳರ ಕಳ್ಳ ಸುಳ್ಳರ ಸುಳ್ಳ ಮಳ್ಳರ ಮಳ್ಳ ರಸಿಕ ಮೆಲ್ಲ ಮೆಲ್ಲಾನಿ ಹಲ್ಲೆಯ ಮಾಡು ಮಲ್ಲರ ಮಲ್ಲ ರಸಿಕ ಮೇಲೆ ಬಿದ್ರೆ ಮತ್ತಾನೆ ನಾನು ಅಪ್ಪಚ್ಚಿ ನೀ ಅಪ್ಪಿಕೊಂಡ್ರೆ ಹೆಬ್ಬಾವು ನಾನು ಗುಬ್ಬಚ್ಚಿ लड़की बराबर लड़की बराबर लड़की बराबर दिल पर लड़की बराबर लड़की बराबर लड़की बराबर दिल पर ನನ್ ಸಂಗ ಒಂದು ಸತ್ಸಂಗ ಎಲ್ಲ ಕೇಳ್ಬೇಕು ನನ್ ಪ್ರವಚನ ಹುಂಡಿಗೆ ಲಕ್ಷ ಲಕ್ಷನ ಹಾಕಿ ಸಿಗುತ್ತೈತೆ ರೋಮಾಂಚನ ಕೊಟ್ಟೋನು ಕೊಡಂಗಿ ಇಸ್ಕೊಂಡೋನ್ ಭಟ್ಟಂಗಿ ಸಿಕ್ಕೋರ್ಗೆ ಸೀರುಂಡೆನೆ ಕಳ್ಳರ ಕಳ್ಳ ಸುಳ್ಳರ ಸುಳ್ಳ ಮಳ್ಳರ ಮಳ್ಳ ರಸಿಕ ಮೆಲ್ಲ ಮೆಲ್ಲಾನಿ ಹಲ್ಲೆಯ ಮಾಡೋ ಮಲ್ಲರ ಮಲ್ಲ ರಸಿಕ ಮೇಲೆ ಬಿದ್ರೆ ಮತ್ತಾನೆ ನಾನು ಅಪ್ಪಚ್ಚಿ ನೀ ಅಪ್ಪಿಕೊಂಡ್ರೆ ಹೆಬ್ಬಾವು ನಾನು ಗುಬ್ಬಚ್ಚಿ ನೀನು ತುಂಬಾ ಕೆಟ್ಟವರ್ರಿ ಅಂತ ಅಂತಾರೆ ಜನ ಬೇಜಾರಾದ್ರೆ ಹಚ್ಕೊಳ್ಳಿ ಅಮೃತಾಂಜನ ನೀನು ತುಂಬಾ ಖಾರ ಅಂತ ಅಂತಾರೆ ಜನ ಯಾಕಂತಂದ್ರೆ ನೀನು ತಿನ್ನೋದು ಆಂಧ್ರ ಭೋಜನ ನೋಡಿ ಬಿಟ್ರೆ ನಿನ್ನ ಖಾರ
ಇದೆಲ್ಲ ಸರಿಗಿರ ನೋಡು. ಎಲ್ಲೋ ಜಿಲ್ಲಾಧಿಕಾರಿಗಳು ಒಂದ್ಸಲ ಹೇಳಿದ ಅರ್ಥ ಆಗಲ್ಲ ಅಲ್ಲಿಗೆ. ಎಲ್ಲೋ ಜಿಲ್ಲಾಧಿಕಾರಿಗಳು ಸರ್, ಅವತ್ತು DC ಸಾಹೇಬ್ರು ನಮ್ಮ ಮೈನಿಂಗ್ ಕಂಪ್ನಿಗೆ ಬಂದಿದ್ರು ಸರ್. ನಮಸ್ಕಾರ ಸರ್. ನಮಸ್ಕಾರ. ಯಾರು ನೀವು? ಸರ್, ನನ್ನ ಹೆಸರು ಕುಮಾರ್ ಅಂತ, ಈ ಮೈನಿಂಗ್ ಕಂಪ್ನಿ ಮ್ಯಾನೇಜರ್. ಸರ್, ನೀವೇನ್ ಸರ್ ಇಲ್ಲಿಗೆ ಬಂದಿದ್ರಿ? ನಿಮ್ ಕಂಪ್ನಿಲಿ ಇಲ್ಲೀಗಲ್ ಮೈನಿಂಗ್ ನಡೀತಾ ಇದೆ ಅಂತ ಗೊತ್ತಾಯ್ತು. ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಛೇ, ಹಾಗೇನಿಲ್ಲ ಸರ್, ಎಲ್ಲ ಲೀಗಲ್ ಆಗಿ ನಡೀತಾ ಇದೆ. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ನಿಮ್ ದೃಷ್ಟಿಗೆ ಬೀಳ್ದಂಗೆ ನಾವೇನಾದ್ರೂ ಮಾಡಕ್ಕಾಗತ್ತಾ ಸರ್? ಇನ್ಫಾರ್ಮೇಶನ್ ರಾಂಗ ರೈಟ್ ಅಂತ ಮಾತಲ್ಲಿ ಗೊತ್ತಾಗಲ್ಲ ಕುಮಾರ್. ಡಾಕ್ಯುಮೆಂಟ್ಸ್ ತೆಗ್ದಾಗ ಗೊತ್ತಾಗುತ್ತೆ. ಜಿಲ್ಲಾಧಿಕಾರಿಗಳು ಬಂದು ನೋಡ್ಕೊಂಡು ಹೋಗಿದ್ದನ್ನ ನಮ್ಮ ಬಾಸ್ಗೆ ಹೇಳಿದೆ ಸರ್. ದಾರಿ ಮಧ್ಯೆ ಅಡ್ಡ ಹಾಕೊಂಡಿದ್ರು ಸರ್. ನಮಸ್ಕಾರ ಸರ್, ನನ್ನ ಹೆಸರು ಪ್ರಕಾಶ್ ಅಂತ, ಕರೆಯೋದು ಪ್ರಾಪರ್ಟಿ ಪ್ರಕಾಶ್ ಅಂತ. ನೀವು ಹೋಗಿ ಬರ್ತಾ ಇದ್ದೀರಲ್ಲ ಮೈನ್ ಕಂಪನಿ, ಅದ್ರ ಓನರ್. ಬೇಜಾರು ಮಾಡ್ಕೋಬೇಡಿ ಸರ್, ಜಿಲ್ಲಾಧಿಕಾರಿಗಳನ್ನ ಅಡ್ಡ ಹಾಕಿ ಮಾತಾಡಿಸ್ತಾ ಇದ್ದೀನಿ ಅಂತ. ಅಡ್ಡ ದಾರಿಯಲ್ಲಿ ಬೆಳೆಯೋದ್ ಕಲ್ತೋರು ಅಡ್ಡ ಹಾಕಿ ಮಾತಾಡ್ಸೋದಲ್ದೆ ಇನ್ನೇನ್ ಮಾಡ್ತಾರೆ ಹೇಳಿ? ಓ ಸಾರ್, ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಣ್ರಯ್ಯ. ತಪ್ಪು ಮಾಡ್ಬಿಟ್ಟೆ ನಾನು. ಜಿಲ್ಲಾಧಿಕಾರಿ ಒಂದಾಲೆ ಕರ್ಕೊಂಡೋಗಿ ಒಳ್ಳೆ ಪಾರ್ಟಿ ಕೊಡ್ಬೇಕಾಗಿತ್ತು, ಟೈಮೇ ಆಗ್ಲಿಲ್ಲ. ಬನ್ನಿ ಸಾರ್, ಒಂದು ಒಳ್ಳೆ ಪಾರ್ಟಿ ಮಾಡೋಣ. ಚೆನ್ನಾಗಿದ್ದೀರಾ? ಬ್ಯಾಚುಲರು ಎಲ್ಲ ಸಿಗುತ್ತೆ. ಇಲ್ಲ ಇಲ್ಲೇ ಅರೇಂಜ್ ಮಾಡ್ಲಾ? ಮಸ್ಕ ಹೊಡಿತಿರೋದ್ ನೋಡ್ತಿದ್ರೆ ಹೋರಿ ಹಗ್ಗ ಹರ್ಕೊಂಡು ಬೇಜನ್ ಮೇಯ್ದಂಗಿದೆ. ಏನ್ ಸಾಹೇಬ್ರೆ, ನಾನು ಒಬ್ನೇನಾ? ಎಲ್ರೂ ಮೇದಂಗ್ ನಾನು ಸ್ವಲ್ಪ ಮೇಯ್ತಾ ಇದ್ದೀನಿ, ಅದು ನಿಮ್ಮಂತ ಅಧಿಕಾರಿಗಳ ಆಶೀರ್ವಾದದಿಂದ. ನೋಡಿ ಸಾಹೇಬ್ರೆ, ಸ್ಟ್ರೈಟ್ ಆಗಿ ಹೇಳ್ಬಿಡ್ತೀನಿ, ತಿಂಗಳು ನಿಮ್ಗೆ ಏನು ಸೇರ್ಬೇಕು ಅದು ನೀವು ಕೂತ್ ಕಡೆ ಬಂದು ಸೇರುತ್ತೆ. ನಿಮ್ ಹಿಂದಿನ ಅಧಿಕಾರಿಗಳ ತರ ನೀವು ಏನು ಗೊತ್ತಾಗದಿರೋ ಹಾಗೆ ಸೈಲೆಂಟ್ ಆಗಿದ್ಬಿಡಿ. ಭೂಮಿ ತಾಯಿ ಎದೆ ಬಗ್ದು ಸಂಪಾದನೆ ಮಾಡಿರೋ ನಿನ್ನ ಪಾಪದ ದುಡ್ಗೆ ಬಾಯಿ ತೆರೆದು ಗುಲಾಮ್ ಆಗೋನಲ್ಲ ನಾನು. DC ಡಿಸ್ಟ್ರಿಕ್ಟ್ ಕಲೆಕ್ಟರ್. ಸಾಹೇಬ್ರೆ, ನಿಮ್ಮಂತ IAS, KS, IPS ಆಫೀಸರ್ಗಳೆಲ್ಲ ಮಾಮೂಲಿ ಜನಗಳಿಗೆ ಮಾತ್ರ ದೊಡ್ಡ ಅಧಿಕಾರಿಗಳು. ನಮ್ಮಂತ ಬಿಸಿನೆಸ್ ಮನ್ಗಳಿಗೆ ಕೀ ಕೊಟ್ರೆ ಕುಣಿಯೋ ಗೊಂಬೆಗಳು. ನೀನ್ ಇಷ್ಟೊಂದು ಮಾತಾಡ್ತೀಯ ಅಂದ್ರೆ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ಲೇಬೇಕು. ಸಾಹೇಬ್ರೆ, ನೀವೆಷ್ಟೇ ಡೀಪ್ ಆಗಿ ಮಾಡಿದ್ರು ಸಿಗೋದು ಮಣ್ಣೆ. ಬುದ್ಧಿವಂತರು ನೀವು, ದಡ್ರ ತರ ಮಾತಾಡಬೇಡಿ. ದುಡ್ಡು ಮಾಡ್ಕೊಳ್ಳೋ ಟೈಮಲ್ಲಿ ಮಾಡ್ಕೊಂಡ್ಬಿಡ್ಬೇಕು. ಹೆಣ್ಣು ಬಂದ ಕಣ್ಣು ಮುಚ್ಕೊಂಡ್ರು ನಂಗೆ ಆಗಬಾರ್ದು. ಯೋಚನೆ ಮಾಡಿ. ಹಲೋ, ಹುಟ್ಟೂರ್ಗೆ DC ಆಗಿ ಬಂದಿರೋ ನಾನು ಮಣ್ ತಿಂದೋರು ಮುದ್ದೆ ಮುರಿಲೇಬೇಕು. ಇದು ನನ್ಗಾದೆ. ರೇ ಪ್ರಕಾಶ್, ಇರೋದ್ನೆಲ್ಲ ಬಗ್ದು ವಿದೇಶಕ್ಕೆ ಕಳಿಸಿ ಬಡ್ದ್ ಬಾಯಿ ಹಾಕೋತಿರಲ್ಲ. ಈ ಭೂಮಿಯನ್ ನಿಮ್ ಒಬ್ರು ಸಂಪತ್ತು ಅನ್ಕೊಂಡ್ರ? ಸಕಲ ಜೀವರಾಶಿಗಳು ತಿರುಗ್ಬಿದ್ರೆ ಆಗ ಗೊತ್ತಾಗತ್ತೆ. ಇಂಚಿಂಚು ಸುಲ್ಗೆ ಮಾಡೋದು ಮನುಷ್ಯತ್ವ ಅಲ್ಲರಿ, ತಿಳ್ಕೊಳ್ಳಿ. ನಿಮ್ ಹತ್ರ ನನಗೇನ್ ಮಾತು? ನೀವು ಕರೆಕ್ಟ್ ಆಗಿದ್ರೆ ಭಯ ಪಡೋ ಅಗತ್ಯ ಇಲ್ಲ. ಅಡ್ಡ ದಾರಿ ಹಿಡ್ದಿದ್ರೆ ನಿನಗ್ ಜನ್ಮ ಕೊಟ್ಟೋನು ಕಾಪಾಡಕ್ಕಾಗಲ್ಲ. ಬರ್ಲಾ? ಸರ್ 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 ನಿಂತ್ಕೊಳ್ಳಿ ಸರ್. ನಮ್ದು ಬಾಸು ಹೇಳೋ ಮಾತಿಗೆ ಕೇಳಿ ಸರ್. ಏಯ್, ಹೋಗೋ ಸೈಡ್ಗೆ. ನಾವೆಲ್ಲೂ ಹೋಗಲ್ಲ. ನಮ್ ದಾರಿಗೆ ನೀವೇ ಬರ್ಬೇಕು. ನಮಗೆ ಮಣ್ಣು ಬಗೆಯೋದಷ್ಟೇ ಅಲ್ಲ, ಮಣ್ಣು ಮುಚ್ಚೋದು ಚೆನ್ನಾಗ್ ಗೊತ್ತು. ಏನ್ ಹೆದರ್ಸ್ತಾ ಇದೀಯಾ? ಎದುರ್ಸಕ್ಕೆ ನಿಮ್ದು ಕಾನ್ವೆಂಟ್ಗೆ ಹೋಗೋ ಹುಡ್ಗ ಕಲೆಕ್ಟ್ರು ಸಾಬ್. ಕಲೆಕ್ಟ್ರು IAS ಓದಿ ಬರೀ ತಲೆಯಲ್ಲಿ ಯುಕ್ತಿ ಮಾತ್ರ ಬೆಳೆಸ್ಕೊಂಡಿಲ್ಲ, ತೋಳಲ್ಲಿ ತೋಳಲಿ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದೀನಲ್ಲ.
ಇವು ನಮ್ ದಾರಿಗೆ ಬರೋ ಹಾಗೆ ಕಾಣಲ್ಲ. ನಮ್ ದಾರಿಗೆ ಯಾರು ಅಡ್ಡ ಇರಬಾರ್ದು. ನನ್ನ ದುಡ್ಡು ಇವನ ಅಧಿಕಾರನು ನೋಡೇ ಬಿಡೋಣ. ಹಾಕೊಂಡ್ರು ಲಂಚ ಕೊಡ್ತೀನಿ ಅಂದ್ರು ಒಪ್ಕೊಳ್ದೇ ಇರೋ ಜಿಲ್ಲಾಧಿಕಾರಿಗಳನ್ನ ಬಿಟ್ರೆ ಎಲ್ಲಿ ತನ್ನ ಹಗಲನ್ನ ಬೆಳಕಿಗೆ ತಂದ್ಬಿಡ್ತಾರೋ ಅಂತ ಸಾಯಿಸ್ಬಿಟ್ಟಿದ್ರು ಸರ್. ಒಟ್ನಲ್ಲಿ ನಮ್ಮ ಅಜ್ಜು ಬಾಳ ಚೆನ್ನಾಗಿದ್ರೆ ಸಾಕು. ನಮ್ಮ ಅಜ್ಜು ಬಾಳ ಚೆನ್ನಾಗಿದ್ರೆ ಸಾಕು. ನಮ್ಮ ಅಜ್ಜು ಬಾಳ ಚೆನ್ನಾಗಿದ್ರೆ ಸಾಕು. ಇವ್ರ ಜೊತೆ ಡ್ರೈವರ್ನ ಸಾಯಿಸ್ಬಿಟ್ಟಿದ್ರು ಸರ್. ಸರ್ ಬಿಟ್ಬಿಡಿ ಸರ್, ಕೈ ಮುಗಿ. ಸಂಜೆ 6 ಗಂಟೆಗೆ ನಮ್ ಬಾಸ್ ಫೋನ್ ಮಾಡಿ ನಂದಿ ಫಾರೆಸ್ಟ್ಗೆ ಹಾರೆ ಗುದ್ಲಿ ಪಿಕಾಸಿ ಎಲ್ಲ ತಗೊಂಡ್ ಬಾ ಅಂತಂದ್ರು. ನಾನು ಅಲ್ಲಿಗೆ ಹೋದೆ. ಏನ್ ಬಾಸ್ ನೀವಿಷ್ಟೊತ್ನಲ್ಲಿ ಇಲ್ಲಿ ಹಾರೆ ಗುದ್ಲಿ ಪಿಕಾಸಿ ಎಲ್ಲ ಯಾಕೆ ತರ ಕೇಳಿದ್ರಿ? ಬಾಡಿಗಳನ್ನ ಕಪ್ಪದ ಗುಡ್ಡದ ಫಾರೆಸ್ಟ್ಗೆ ಸಾಕ್ಸಿದ್ವಿ ಸರ್. ಗುಂಡಿ ತೋಡಿ 2 ಬಾಡಿಗಳನ್ನ ಹೂತಾಕಿದ್ವಿ ಸರ್. DC ಕಾರು ಅಂತ ಗೊತ್ತಾಗದೆ ಇರೋ ಡ್ಯಾಮೇಜ್ ಮಾಡಿ ಬೇರೆ ಯಾವ್ದಾದ್ರು ಕಾಡಲ್ಲಿ ಬಿಟ್ಬಿಡಿ. ಆಯ್ತು ಸರ್. ಯಾರಿಗೂ ಗೊತ್ತಾಗಬಾರ್ದು. ಈಗಿನ ಟೆಕ್ನಾಲಜಿ ಕಣ್ ತಪ್ಸಕ್ಕೋಸ್ಕರ ಮೇಟಿಕೊಪ್ಪ ಫಾರೆಸ್ಟ್ಗೆ ಕಾರು ಮತ್ತೆ ಮೊಬೈಲ್ನ ಸಾಕ್ಸಿದ್ವಿ ಸರ್. IAS ಆಫೀಸರ್ ಹೊಡಿಬೇಡಿ ಸರ್, ಹೊಡಿ ಸರ್. ನಾನೇನು ಮಾಡಲಿಲ್ಲ ಸರ್, ಹೊಡಿಬೇಡಿ. ಬಾಸ್ ಅಲ್ಲಿ ಕೇಳು ಕೇಳು. ಆಯ್ತು ಸರ್. ಬಾಸ್ ಎಲ್ಲಿದ್ದೀರಾ? ಯಾಕೋ ಸುಮ್ನೆ ಕೇಳ್ದೆ ಬಾಸ್. ಗೋಡೌನಲ್ಲಿದ್ದೀನ. ಆಯ್ತು ಬಾಸ್. ಸರ್ ಗೋಡೌನಲ್ಲಿ ಇದ್ದಾರಂತ ಸರ್. ಏಯ್ ಎಲ್ಲ ನಿಮ್ ಗೋಡೌನು? ಕೃಷ್ಣ ಫಾರ್ಮ್ ಅಲ್ಲಿ ಸರ್. ಗಾಡಿ ಓಡ್ಸಕ್ ನೀನಿದೀಯಾ? ದಾರಿ ತೋರ್ಸಕ್ ಯಾರಿದ್ದಾರೆ?
ಜಬರ್ದಸ್ತಾಗಿ ತಿಂದು ತೆಗೆದವ್ರು ಕೂಡ ಕಾನೂನಿನ ವಿರುದ್ಧ ಹಾರಾಡದೆ ಬುದ್ಧಿವಂತಿಕೆಯಿಂದ ಪಾರಾಗಿ ಬಂದ್ಬಿಡ್ತಾರೆ. ನೀನು ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ಹಂಗೆ ಡಿಸಿನ ಕೊಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಪ್ರಕಾಶ್. ಪಾಪ ಡಿಸಿ. ನೋಡು ಎಸ್ ಪಿ, ಆಗೋಗಿದ್ರ ಬಗ್ಗೆ ದುಃಖ ಪಡೋದಕ್ಕೆ ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ. ಮುಂದೆ ಆಗೋ ಅನಾಹುತಗಳ ಬಗ್ಗೆ ಎಚ್ಚರಿಕೆ ವಹಿಸ್ಬೇಕು. ಅಪಾಪ್ದು ನನ್ನ ಮಾತು ಕೇಳಲಿಲ್ಲ. ನನಗೆ ಜೈಲಲ್ಲಿ ಮುದ್ದೆ ಮುರಿಸ್ತೀನಿ ಇಂದ. ಅವನಿಗೆ ಅಷ್ಟಿರ್ಬೇಕಾದ್ರೆ ಇವ್ರ ಕಾಲು ಹಿಡಿದು ಸೂಟ್ ಕೇಸ್ ಕೊಟ್ಟು ಪರ್ಮಿಷನ್ ತಗೊಂಡು ನಿಮ್ಮಂತ ಆಫೀಸರ್ಗಳನ್ನ ತಿನ್ನಿಸ್ಕೊಂಡು ಬೆಳೆಸ್ಕೊಂಡಿರೋ ನನಗೆಷ್ಟಿರ್ಬೇಕು? ಹೊಡೆದಾಕದೆ ಆಗಿದ್ದಾಗೋಯ್ತು. ಮುಚ್ಚಾಕೋದ್ ನೋಡು. ಮಂದೆಯೊಳಗೆ ಮಚ್ಚ ಮಸೀತಾ ಇದ್ರೆ ಕುರಿ ಗೊತ್ತಾಗಲ್ಲ ಅನ್ಕೋ, ಕುರಿ ಕಾಯೋನು ಗೊತ್ತಾಗಲ್ವಾ? ತುಂಬಾ ಕಷ್ಟ ಇದೆ ಪ್ರಕಾಶ್. ನೀನ್ ಹೊಡೆದಾಕಿರೋದು ಡಿಸಿನ. PM ಅಲ್ವಲ್ಲ, ತಲೆ ಒಳಗಡೆ ಮೆದ್ಲಿಟ್ಕೊಂಡಿದ್ಯಲ್ಲ, ಸ್ವಲ್ಪ ಕೆಲ್ಸ ಕೊಡು. ಆ ಸಿನ್ಸಿಯರ್ ಆಫೀಸರ್ ಅಭಿ ಕೊಟ್ಟಂಗೆ ಏನಾದ್ರೂ ಪ್ಲಾನ್ ಮಾಡು. ಈ CID CODಗಳು GPS GPRS ಜಾರಿ ಹಿಡ್ಕೊಂಡು ಬಂದ್ರು DC ನಮ್ ಕಂಪನಿಗೆ ಬಂದಿದ್ರು ಅಂತ ಗೊತ್ತಾಗತ್ತೆ ಹೊರತು ಅವ್ರು ಕೊಲೆ ಆಗಿದೆ ನಾವೇ ಕೊಲೆ ಮಾಡಿದೀವಿ ಅಂತ ಗೊತ್ತಾಗಲ್ಲ. ನೋಡು SP, ಹೇಗಿದ್ರು ಈ ಕೇಸ್ನ ನಮ್ಮ ಹುಡುಗರು ಹ್ಯಾಂಡ್ ಓವರ್ ಮಾಡ್ತಾ ಇದೀಯಾ. ಇದು ನಕ್ಸಲೈಟ್ ಕೇವಾಡ ಅಂತ ಸ್ಟೇಟ್ಮೆಂಟ್ ಕೊಡು. ಹುಡುಕೋದಕ್ಕೆ ಒಂದಷ್ಟು ಪೊಲೀಸ್ನವ್ರನ್ನ ಕಾಡಿಗೆ ಬಿಡು. ಹುಡುಕ್ತಾನೆ ಇರ್ಲಿ, ನಾವು ಸಾಯೋವರು. ಪ್ರಕಾಶ್, ನೀನ್ ನಡೆಯೋ ಅಡ್ಡದಾರಿನೇ ಹೆದ್ದಾರಿ ಆಗ್ಬೇಕು ಅಂದ್ರೆ ಹೇಗೆ? ಸಿಕ್ಕಾಕೊಂಡ್ರೆ ನನ್ ಕೆಲ್ಸನೇ ಹೋಗ್ಬಿಡುತ್ತೆ. ನೀನ್ ಈ ಕೆಲ್ಸನೇ ನಂಬ್ಕೊಂಡಿದೀಯಾ? ನಿನ್ ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಕೂತಿದ್ರು ಕರೆಕ್ಟಿರೋ ಅಷ್ಟು ನಾನೇ ದಾನ ಮಾಡಿದೀನಿ. ಇದಲ್ದೆ ಬೇರೆ ಬೇರೆ ಕಡೆ ಎಷ್ಟು ಗಿಫ್ಟ್ ತಗೊಂಡಿದ್ಯೋ. ಸುಮ್ಮನೆ ತಲೆ ಕೆಡಿಸ್ಕೋಬೇಡ, ಹೇಳದಷ್ಟು ಮಾಡು ಹೋಗು. ಕತ್ಲಲ್ಲಿ ಕಣ್ ಕಟ್ಟುವ ಅವಶ್ಯಕತೆ ಇಲ್ಲ, ಕುರುಡಾಗಿದ್ದೀನಿ. ಬರ್ತೀನಿ ಪ್ರಕಾಶ್. ಅಭಿ, ನೀನು ಏನಿಲ್ಲಿ? ಇಲ್ಲಿ ಅನ್ಯಾಯ ಇದೆ, ಅಧರ್ಮ ಇದೆ, ಅಸತ್ಯ ಇದೆ. ಅದಕ್ಕೆ ನಾನಿಲ್ಲಿದ್ದೀನಿ. ಬಿಹೈಂಡ್ ಎವರಿ ಬಿಗ್ ಕ್ರಿಮಿನಲ್ ದೇರ್ ಇಸ್ ಎ ಇಂಟೆಲಿಜೆಂಟ್ ಕಾಪ್ ಅಂತ ಯಾರೋ ಹೇಳಿದ್ದನ್ನ ಕೇಳಿದ್ದೆ. ಆದ್ರೆ ಈಗ ಕಣ್ಣಾರೆ ನೋಡ್ದೆ. ಕಾಕಿ ಡ್ರೆಸ್ ಹಾಕೊಂಡು ಕೈಯಲ್ಲಿ ಲಾಠಿ ಹಿಡ್ಕೊಂಡು ಕ್ರೈಮ್ ನ ಕಾಲಿನ ಬೂಟ್ ಕೆಳಗಡೆ ಹಾಕೊಂಡು ತುಳಿಬೇಕಾದ್ ನೀವೇ ಕ್ರಿಮಿನಲ್ಸ್ ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ಸರ್. ಕ್ರೈಮ್ ನ ಕಾಂಗ್ರೆಸ್ ಗಿಡ ತರ ಬೆಳೆಸ್ತಾ ಇದ್ರಲ್ಲ. ಏನ್ ಕಡಿಮೆ ಮಾಡಿದೆ ಸರ್ ನಮ್ ಸರ್ಕಾರ? ಇರೋಕ್ ಮನೆ, ಓಡಾಡೋ ಕಾರು, ಕೈ ತುಂಬಾ ಸಂಬಳ ಎಲ್ಲ ಕೊಡ್ತಿದ್ರು. ಏಂಜಲ್ ಕಾಸ್ ಆಸೆ ಪಟ್ಟು ಜನ್ಮ ಕೊಟ್ಟ ತಂದೆ ತಾಯಿ, ವಿದ್ಯೆ ಕೊಟ್ಟ ಗುರುಗಳ ಮರ್ಯಾದೆ ತೆಗಿತೀರಾ? ಇಟ್ಸ್ ರಿಯಲಿ ಶೇಮ್ ಟು ಅವರ್ ಡಿಪಾರ್ಟ್ಮೆಂಟ್. ಹಲೋ ಅಭಿನವ್, ಆಯ್ತಾ ನಿನ್ನ ಉಪದೇಶ? ಅವನು ಹೀಗೆ ಹೇಳ್ತಾ ಇದ್ದ, ತತ್ವ ನೀತಿ ನಿಯತ್ತು ಅಂತ. ಅದಕ್ಕೆ ಈ ಊರ್ ಸೂಟ್ ಆಗಲ್ಲ ಅಂತ ಕಳಿಸ್ಕೊಟ್ಟೆ. ಬಂಡವಾಳ ಶಾಹಿಗಳನ್ನ ಎದುರು ಹಾಕೊಂಡು ಇಲ್ಲಿ ಯಾರು ಬದುಕೋದಕ್ಕಾಗೋದಿಲ್ಲ. ನೀನು ಅವಂತರ ಆಗ್ಬೇಡ. ನಾನು ಹೇಳೋ ಮತ್ ಕೇಳು ಸ್ವಲ್ಪ. ನಾನು ಯಾಕೋ ನಿನ್ ಮಾತು ಕೇಳ್ಬೇಕು? ಯಾವ ತಾಯಿ ಹೆತ್ತು ಮಗನೋ ಏನೋ ಅಂತ ಕಿಂಚಿತ್ ಯೋಚನೆ ಮಾಡದೆ ಪ್ರಾಣ ತೆಗೆದಿದೆಯಲ್ಲ, ನಾನ್ ನಿನ್ ಪ್ರಾಣ ಉಳಿಸ್ಬೇಕಾ? ಏನ್ ಕಿತ್ಕೊಳ್ತೀಯ? ಏನು ಕಿತ್ಕೊಳಕ್ ಆಗಲ್ಲ. ನೀನ್ ನ್ಯಾಯದ ಮನೆಗೆ ಮುಂದ್ಗಡೆ ಬಾಗಿಲಿಂದ ಕರ್ಕೊಂಡು ಹೋದ್ರೆ ನಾವು ಡೀಲೋ ಬೇಲ ಮಾಡ್ಕೊಂಡು ಹಿಂದ್ಗಡೆ ಬಾಗಿಲಿಂದ ಆಚೆ ಬಂದ್ಬಿಡ್ತೀವಿ. ನೋಡು, ನನ್ ಡೀಲ್ ಕೈ ಜೋಡಿಸು, ಪ್ರಮೋಷನ್ ಕೊಡಿಸ್ತೀನಿ. ಕೋಟಿ 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 ಹಣ ಕೊಡ್ತೀನಿ. ಡೀಲ? ನೋ ಡೀಲ್, ಮುಗೀತು. ಇನ್ನೇನಿದ್ರು ಸೂಪರ್ ಮಿನಿಟ್. ಹೌದಾ? ನನಗೂ ಬೇರೆ ವಿಧಿ ಇಲ್ಲ. ಒಂದು ಸುಳ್ಳು ಮುಚ್ಚಾಕೋದಕ್ಕೆ ಇನ್ನೊಂದು ಸುಳ್ಳು ಹೇಳಲೇಬೇಕು. ಹಾಗೆ ಒಂದು ಕೊಲೆ ಮುಚ್ಚಾಕೋದಕ್ಕೆ ಇನ್ನೊಂದು ಕೊಲೆ ಮಾಡಲೇಬೇಕು. ನನಗೆ ನನ್ನ ಲೈಫ್ ಮುಖ್ಯ. ಇದೇ ಬೇಕಾಗಿದ್ದು ಪ್ರಕಾಶ್. ಸರೆಂಡರ್ ಆಗಿ ತಪ್ಪು ಮಾಡ್ತೀಯ ಅನ್ಕೊಂಡಿದ್ದೆ. ಶೂಟ್ ಮಾಡಿ ಒಳ್ಳೆ ಕೆಲಸನೇ ಮಾಡಿದೆ.
ಇಷ್ಟು ದಿನ ನೀನು ಸಾಯಿಸೋ ಸುಖ ನೋಡ್ತಿದ್ದೆ, ಸಾಯೋ ಕಷ್ಟ ನೋಡಿಲ್ಲ ಅಲ್ಲ? ಅಭಿ ಅಭಿ ಬೇಡ ಬೇಡ ಅಭಿ. DC ಮದುವೆ ಆಗ್ತಿದ್ದ ಹುಡುಗಿ ಅಪ್ಪ ನನ್ನ ಕ್ಲೋಸ್ ಫ್ರೆಂಡು. ಅವನ್ ಕಡೆಯಿಂದ ಹೇಳ್ಸಿ ಹೇಗೋ ಬಾಯಿ ಮುಚ್ಚಿಸ್ಬೋದಿತ್ತು. ನಮಗೂ ಹೇಳ್ದೆ ಪ್ರಕಾಶ ಮಣ್ಣು ಮುಚ್ಚಿ ತನ್ನ ಬುಡಕ್ಕೆ ತಂದಿಟ್ಕೊಂಡ. ಈಗ ಅದನ್ನು ಮುಚ್ಚಿ ನಾವೇ ತೋದಾಡ್ಬೇಕು. ಇನ್ಯಾವನ್ನ ಎತ್ಬಿಟ್ಟ ಮೆಂಟಲ್ ನನ್ನ ಮಗನ್ ಸವಾಸ. SP ಏನಿದೆಲ್ಲ? ಇದು ಕಲಿಯುಗ, ನಮ್ಮಂತವ್ರಿಗೆ ಕಾಲ. ಏನ್ SP ನಮ್ ಜೊತೆ ಇದ್ ನಮ್ಗೆ ಇಟ್ಬಿಟ್ಟಲ್ಲ ಆಪು. ಜನಸೇವೆ ಮಾಡ್ತೀವಿ ಅಂತ ಗೆದ್ದು ಬಂದು ಜನರಿಗೆ ಮೋಸ ಮಾಡೋದಲ್ದೆ ನೌಕರಿ ಮಾಡಕ್ ಬಂದಂತ ನಮ್ಮಂತವ್ರಿಗೆ ಪ್ರಮೋಷನ್ ಹಣ ಅಂತ ಆಸೆ ತೋರಿಸಿ ಚಾಕ್ರಿ ಮಾಡಿಸ್ಕೊಳ್ತೀರೇನ್ರು? ಸರಿ ಇಲ್ಲ. ಅಭಿ ಎದ್ದೇಳ. ಸರ್, ಪೊಲೀಸು ಕಾನೂನು ಅಂದ್ರೆ ಜನಕ್ಕೆ ಭಯ ಇಲ್ದಂಗಾಗಿದೆ ಸರ್. ಇದಕ್ಕೆಲ್ಲ ನಾವೇ ಕಾರಣ ಸರ್. ನಾವು ಕರೆಕ್ಟ್ ಆಗಿದ್ರೆ ಕೊಲೆ ಸುಲಿಗೆ ದರೋಡೆ ಮಾಡೋರೇ ಇಲ್ದಂಗ್ ಮಾಡ್ಬೋದು ಸರ್. ಗಾಂಧೀಜಿ ಕಂಡ ರಾಮರಾಜ್ಯದ ಕನಸನ್ನ ನನಸು ಮಾಡಬಹುದು ಸರ್. ವೀರೇಶ್, ಅಲ್ಲಿ ನೋಡು. ಅವಳೆ ಅರ್ಜುನ್ ಮದ್ವೆ ಆಗ್ಬೇಕಾಯ್ತು ಹುಡುಗಿ. ಪಾಪ ಕಣ ಅರ್ಜುನ್, ಚಿಕ್ಕ ವಯಸ್ಸಲ್ಲೇ ತಂದೆನ್ ಕಳ್ಕೊಂಡ. ಅವ್ರ ತಾಯಿ ಕಷ್ಟಪಟ್ಟು ಓದಿಸಿದ್ರು. ಓದಿ ಒಳ್ಳೆ ಆಫೀಸರ್ ಆಗಿ ಒಂದೊಳ್ಳೆ ಮನ್ತಂದ ಹುಡುಗಿನ ಮದುವೆ ಆಗಿ ಹಾಯಾಗಿರೋ ಟೈಮಲ್ಲಿ ಎಂತ ಅನ್ಯಾಯ ಆಗೋಯ್ತಲ್ಲ. ಪಾಪ ಅವನಮ್ಮ ಎಲ್ಲಿದ್ದಾರೋ ಹೇಗಿದ್ದಾರೋ. ನನ್ ಮಗ ಬಂದ, ಅಜ್ಜು ಬಂದ. ಅಮ್ಮ ಬನ್ನಿ ಊಟ ಮಾಡಿ. ಇಲ್ಲಮ್ಮ, ನನ್ ಮಗನ್ ಬಿಟ್ಟು ನಾನು ಊಟ ಮಾಡಲ್ಲ. ನನ್ ಮಗ ಬಂದ್ಮೇಲೆ ನಾನು ಊಟ ಮಾಡ. ಅಮ್ಮ, ಅವ್ರಿಗೆ ಆಫೀಸಲ್ಲಿ ತುಂಬಾ ಕೆಲ್ಸ ಇದೆಯಂತೆ, ಇವಾಗ ಬರಕ್ ಆಗಲ್ಲ ಅಂತ ಫೋನ್ ಮಾಡಿ ಹೇಳವ್ರೆ. ನೀವೇನಾದ್ರೂ ಊಟ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಆಮೇಲೆ ಅವ್ರು ಮಾಡ್ತಿದ್ ಕೆಲ್ಸನೂ ಬಿಟ್ಟು ಬಂದ್ಬಿಡ್ತಾರೆ. ಬೇಡ ಬೇಡ, ಫೋನ್ ಮಾಡಿದ್ರೆ ನನಗೋಸ್ಕರ ಅವ್ನ್ ಕೆಲ್ಸ ಬಿಟ್ಟು ಬಂದ್ಬಿಡ್ತಾನೆ. ಅವನ ಕೆಟ್ಟ ಹೆಸರು ಬರುತ್ತೆ. ಎಷ್ಟು ಕಷ್ಟಪಟ್ಟು ಅವನ್ನ IAS ಓದಿಸಿದೀನಿ. ಅವನು ನಿಧಾನವಾಗಿ ಬರ್ಲಿ. ಸರಿ ನಡೀರಿ. ನನ್ ಮಗ ಬರ್ತಾನಲ್ವಾ? ಅಜ್ಜು ಅಜ್ಜು ಅಮ್ಮನ ವಾತ್ಸಲ್ಯದ ಋಣವು
ರಾಗದ ಘನತೆಯ ಅಳೆಯಲಾಗದು ಕರುಳಿನ ಕುಡಿಗಾಗಿ ತನ್ನ ಬಯಕೆಯ ಬದಿಗಿರಿಸೋ ಜನನೀ ಮೈಯೆಲ್ಲವೂ ಕಣ್ಣಾಗುತ್ತಲೀ ಕೊರೆಯುವಳು ಜೋಪಾನದಿ ಮಂದಾರ ಮಂದಾರ ಮಕರಂದಕ್ಕಿಂತ ಮಾತೆಯ ಮಮತೆಗೆ ಮಧುರ ಮಂದಾರ ಮಂದಾರ ಮಕರಂದಕ್ಕಿಂತ ಮಾತೆಯ ಮಮತೆಗೆ ಮಧುರ ಪ್ರೇಮಮಯಿ ಸದಾ ಕರುಣಾಮಯಿ ಸದಾ ಪ್ರೇಮಮಯಿ ಸದಾ ಕರುಣಾಮಯಿ ಸದಾ ಮಂದಾರ ಮಂದಾರ ಮಕರಂದಕ್ಕಿಂತ ಮಾತೆಯ ಮಮತೆಯೇ ಮಧುರ